ಅಂದ್ರೆ ನೀವು ರಾಜರಾಗ ಚಾನ್ಸಸ್ ಇಲ್ಲ ಸ್ನೇಹಿತರೆ. ನೀವು ರಾಜರಾಗಬೇಕು, ರಾಜನ ಟೈಪ್ ಇರಬೇಕು ಅರಮನೆ ಒಳಗೆ ಅಂದ್ರೆ ನೀವು ನಿಮ್ಮ ತಂಡನ ಕ್ರಿಯೇಟ್ ಮಾಡ್ಕೋಬೇಕು. ಜೊತೆಗೆ ಈ ಸಮಸ್ಯೆ ಪೂರ್ತಿ ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೂನಿಯರ್ ಅರ್ಥ ಮಾಡಿಸಿ. ನೀವು 100 ಜನ ತರಬೇಡಿ, 3 ಜನ ತನ್ನಿ. ಸಮಸ್ಯೆ ಹೇಳೋದು ಓನ್ಲಿ 3 ಮೆಂಬರ್ಸ್. ನೀವು ಬನ್ನಿ, 3 ಜನ ತನ್ನಿ. ಈ ಸಂಸ್ಥೆ ಕೊಡ್ತಕ್ಕಂಥ ಸೌಲಭ್ಯ ನೀವು ತಗೊಳ್ಳಿ, 3 ಜನಕ್ಕೆ ಕೊಡಿಸಿ. ಇಷ್ಟೇ ಹೇಳೋದು. ನೀವೇನ್ ಮಾಡ್ತೀರಾ? 3 ಜನ ತತ್ತೀರಾ, ಅವ್ರನ್ನ ಕೈ ಬಿಡ್ತೀರಾ, 4ನ ಹುಡ್ಕೊಂಡು ಹೋಗ್ತೀರಾ. ಅವ್ರನ್ನ ತಂದು ಜಾಯಿನ್ ಮಾಡ್ತೀರಾ, 300 ರೂಪಾಯಿ ಕಮಿಷನ್, ಅವ್ರನ್ನ ಬಿಡ್ತೀರಾ, 5ನೇ ಹುಡ್ಕೊಂಡು ಹೋಗ್ತೀರಾ. ಇದು ಎಷ್ಟು ದಿನ ಸಾಧ್ಯ? ಇದು ಸಾಧ್ಯವೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಈ ಸಂಸ್ಥೆ 2019 ಇಸ್ವಿಲಿ ಸ್ಟಾರ್ಟ್ ಆಯಿತು. ಉತ್ತರ ಪ್ರದೇಶ್, ಆಗ್ರಾ. ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಅನ್ನೋದು ಕರ್ನಾಟಕ ಇದ್ದಂಗೆ ಅದು ಒಂದು ರಾಜ್ಯ. ಆ ರಾಜ್ಯದಲ್ಲಿರ್ತಕ್ಕಂಥ ಆಗ್ರಾ. ಆಗ್ರಾ ಅಂದ್ರೆ ವಿಶ್ವ ಪ್ರಸಿದ್ಧಿ ಯಾತ್ರಾ ಸ್ಥಳ. ಅದು ತಾಜ್ ಮಹಲ್ ಇದೆ. ಅಂತ ಜಾಗದಲ್ಲಿ ಈ ಸಂಸ್ಥೆ ಇರುವಂತದ್ದು. ಅಲ್ಲಿ ಮುಖ್ಯಮಂತ್ರಿ ವೆರಿ ಸ್ಟ್ರಿಕ್ಟ್. ಒಂದೇ ಒಂದು ಫ್ರಾಡ್ ಮಾಡ್ಲಿಕ್ಕೆ, ಅನ್ಯಾಯ ಮಾಡ್ಲಿಕ್ಕೆ, ದೌರ್ಜನ್ಯ ಮಾಡ್ಲಿಕ್ಕೆ, ಮೋಸ ಮಾಡ್ಲಿಕ್ಕೆ ಅವಕಾಶ ಇಲ್ಲದಕ್ಕಂಥ ಮುಖ್ಯಮಂತ್ರಿ ಅಂತ ರಾಜ್ಯದಲ್ಲಿ ಈ ಸಂಸ್ಥೆ ಇರ್ತಕ್ಕಂಥದ್ದು ಸ್ನೇಹಿತರೆ. 2019ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಆಯ್ತು. ಡೊನೇಷನ್ ಆರ್ದಾದ್ಮೇಲೆ ಸ್ಟಾರ್ಟ್ ಆಯ್ತು. ಏನದು ಯಾವ ರೀತಿ ಸ್ಟಾರ್ಟ್ ಆಯ್ತು? ಜೀವನ್ ದಾನ್ ಗ್ರೂಪ್ಸ್. ಏನ್ ಜೀವನ್ ದಾನ್ ಗ್ರೂಪ್ಸ್ ಅಂದ್ರೆ? ಜೀವನ್ ದಾನ್ ಗ್ರೂಪ್ಸ್ ಅಂದ್ರೆ ಮನುಷ್ಯನಿಗೆ, ವ್ಯಕ್ತಿಗಳಿಗೆ ಜೀವನಕ್ಕೆ ಸಹಾಯ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇದು. ಸಹಾಯ ಮಾಡ್ತಕ್ಕಂಥ ಸಂಸ್ಥೆ. ಅದಕ್ಕೆ ಮದರ್ ಬಂದು UMCA ಫೌಂಡೇಶನ್, ಉಜ್ಜೀವಲ್ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್. ಇದೊಂದು ದಾನ ಧರ್ಮ ಸಹಾಯ ಮಾಡ್ತಕ್ಕಂಥ ಸಂಸ್ಥೆ. ಅದು ಯಾವ ರೀತಿ? ಪ್ಯೂರ್ಲಿ NGO, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ಈ ಸಂಸ್ಥೆ 2019ರಲ್ಲಿ ಸ್ಟಾರ್ಟ್ ಆಯಿತು ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಒಟ್ಟು 2023ವರೆಗೂ ಈ ಸಂಸ್ಥೆ ಆಗ್ರಾದಲ್ಲಿ, ಉತ್ತರ ಪ್ರದೇಶದಲ್ಲಿ ಮಾತ್ರ, ಆ ರಾಜ್ಯದಲ್ಲಿ ಯಾರಿಗೆ ಮದುವೆಗೆ ಸಹಾಯ ಬೇಕು ಅಂತವ್ರಿಗೆ ಸಣ್ಣ ಪುಟ್ಟ ಸಹಾಯನ ಮಾಡ್ತಾ. ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಸರ್, ನನಗೆ ಯಾರು ಹಿಂದೆ ಮುಂದೆ ಇಲ್ಲ, ಸಪೋರ್ಟ್ ಮಾಡೋರಿಲ್ಲ, ನಾನು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀನಿ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ನನಗೆ ಸಹಾಯ ಮಾಡಿ ಅಂದ್ರೆ ಅವ್ರಿಗೂ ಕೆಲವು ಮಟ್ಟಿಗೆ ಸಮಸ್ಯೆ ಸಹಾಯ ಮಾಡ್ತಾ ಇತ್ತು. ಅದೇ ರೀತಿ ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ಆರೋಗ್ಯ ಚೆನ್ನಾಗಿಲ್ಲ, ನನಗೇನಾದ್ರು ಸಹಾಯ ಮಾಡಿ ಸರ್, ಬದುಕ್ಬೇಕು ನಾನು ಅಂದ್ರೆ ಈ ಸಂಸ್ಥೆ MD ಸಹಾಯ ಮಾಡ್ತಾ ಬಂದ್ರು. ಇವರೊಬ್ರು ಸರಳ ಜೀವಿ, ಬಡತನದಲ್ಲಿ ಹುಟ್ಟಿದ್ರು, ಇವತ್ತು ಶ್ರೀಮಂತರಾಗಿದ್ದಾರೆ. ಅವರ ನಾಲೆಡ್ಜ್ ಈಸ್ ಪವರ್. ನಮಗೆ ಜ್ಞಾನ ಇದ್ರೆ ದುಡ್ಡಿಲ್ಲ ಅಂದ್ರು 0 ಇನ್ವೆಸ್ಟ್ಮೆಂಟ್ ಇಂದ ಕೋಟಿ ಮಾಡಬಹುದು. ಅವಿದ್ಯಾವಂತನಿಗೆ, ನಾಲೆಡ್ಜ್ ಇಲ್ಲದೆ ಇರೋನಿಗೆ, ಪ್ಲಾನ್ ಇಲ್ಲದೆ ಇರೋನಿಗೆ, ವಿಚಾರ ಗೊತ್ತಿರೋ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಕೊಟ್ಟರು 1 ತಿಂಗಳಿಗೆ ಖಾಲಿ ಮಾಡಿ ಮತ್ತೆ ನಮ್ಮನ್ನು ದುಡ್ಡು ಕೇಳ್ತಾನೆ. ಅದಕ್ಕೆ ಹೇಳ್ತೀವಿ, ಯಾವುದ್ರ ಬಗ್ಗೆ ನಾಲೆಡ್ಜ್ ಇದೆ, ಯಾವುದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಆ ಕೆಲಸನೇ ನಾವು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇದು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಅಲ್ಲ, ಇನ್ಸೂರೆನ್ಸ್ ಅಲ್ಲ ಅಂತ ಹೇಳಿದೆ ನಾನು ನಿಮಗೆ. ಇದು ಓನ್ಲಿ ಡೊನೇಷನ್. ಈ ಸಂಸ್ಥೆಗೆ ನೀವು 2100 ರೂಪಾಯಿನ ಕೊಟ್ಟು ಈ ಸಂಸ್ಥೆಗೆ ಮೆಂಬರ್ ಆಗ್ಬೇಕು. 2100 ರೂಪಾಯಿ. ಇವತ್ತೊಂದು ಬ್ಯಾಂಕ್ ಅಲ್ಲಿ ನೀವು ಒಂದು ಅಕೌಂಟ್ ಮಾಡಿಸ್ತೀನಿ ನಿಮ್ಮ ಏರಿಯಾದಲ್ಲಿ, ನಿಮ್ಮ ತಾಲೂಕ್ನಾಗೆ, ನಿಮ್ಮ ಏರಿಯಾದಲ್ಲಿ ಅಂದ್ರೆ 2000 ರೂಪಾಯಿ ಮಿನಿಮಮ್ ಡೆಪಾಸಿಟ್. 2000 ರೂಪಾಯಿ ಮಾಡಿ ಅಂತಾನೆ ಬ್ಯಾಂಕ್ ಮ್ಯಾನೇಜರ್. ಯಾಕೆ? ನಿಮ್ಮನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ನಮ್ಮ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಹೋಲ್ಡರ್ ಆಗಿದ್ದೀರಾ ಅನ್ನೋದಕ್ಕೆ 2000 ರೂಪಾಯಿ ಕೊಡ್ಬೇಕು. 2000 ರೂಪಾಯಿಗೆ ಏನಾದ್ರು ಬಡ್ಡಿ ಹಾಕ್ತಾರಾ? ಇಲ್ಲ. ಏನಾದ್ರು ಡಬಲ್ ಕೊಡ್ತಾರಾ? ಇಲ್ಲ. 2000 ರೂಪಾಯಿ ಏನಕ್ಕೆ ಕಟ್ತಾ ಇದ್ದೀರಾ? ನೀವು ಓನ್ಲಿ ಮೆಂಬರ್ ಅಲ್ಲಿ ಅಕೌಂಟ್ ಹೋಲ್ಡರ್ ಆಗ್ಲಿಕ್ಕೆ. ಒಂದು ಪಾಸ್ಬುಕ್ ಕೊಡ್ತಾರೆ, ಒಂದು ATM ಕಾರ್ಡ್ ಕೊಡ್ತಾರೆ, ಒಂದು ಚೆಕ್ ಬುಕ್ ಕೊಟ್ಬಿಟ್ಟು ವ್ಯವಹಾರ ಮಾಡ್ಕೊಂಡು ಹೋಗಿ, ಸೇವಿಂಗ್ ಅಕೌಂಟ್ ಮಾಡಿದಿರಿ, ವ್ಯವಹಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಏನಾದ್ರು ಸಿಗ್ತಾ? ವ್ಯವಹಾರ ಮಾಡ್ಲಿಕ್ಕೆ ಅವಕಾಶ. ಅದು ಬ್ಯಾಂಕ್ ಸಿಸ್ಟಮೇ ಬೇರೆ, ಈ ಸಂಸ್ಥೆ ಪ್ಲಾನೇ ಬೇರೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ನೀವು 2100 ರೂಪಾಯಿ ಕೊಟ್ಟು ಮೆಂಬರ್ ಆದ್ರೆ ಲೈಫ್ ಟೈಮ್ ಮೆಂಬರ್ಶಿಪ್, ಅಜೀವ ಸದಸ್ಯತ್ವ ಅಂತೀವಿ. ಡೊನೇಷನ್ ರೂಪದಲ್ಲಿ ಕೊಟ್ಟಿರ್ತೀರ ಸ್ನೇಹಿತರೆ. ಇದಕ್ಕೆ ಯಾವ್ದು ಇನ್ವೆಸ್ಟ್ಮೆಂಟ್ ಅಲ್ಲ, ಇನ್ಸೂರೆನ್ಸ್ ಅಲ್ಲ. ಇದು ಪದೇ ಪದೇ ಒತ್ತಿ ಯಾಕೆ ಹೇಳ್ತೀನಿ ಅಂದ್ರೆ, ಇದನ್ನ ಕರೆಕ್ಟಾಗಿ ನೀವು ತಿಳ್ಕೊಂಡು ಕರೆಕ್ಟ್ ಫೀಲ್ಡ್ ಅಲ್ಲಿ ಅರ್ಥ ಮಾಡ್ಸಲ್ಲ. ಅವ್ರೇನ್ ಮಾಡ್ತಾರೆ? 2150 ಕೊಡ್ತಾರೆ, ನೀವು ರಿಜಿಸ್ಟರ್ ಮಾಡ್ತೀರಿ, ID ನಂಬರ್ ಕೊಡ್ತೀರಿ, ಡೊನೇಷನ್ ರೆಸಿಪ್ಟ್ ಕೊಡ್ತೀರಾ. ಅದನ್ನ ಓದೋದು ಅವ್ರಿಗೆ ಬರಲ್ಲ, ಗೊತ್ತಿರಲ್ಲ ಸ್ನೇಹಿತರೆ. ಅದ್ರಲ್ಲಿ ಹಿಂದಿ ಇರ್ತದೆ, ಇಂಗ್ಲಿಷ್ ಇರ್ತದೆ, ಅದು ಗೊತ್ತಾಗಲ್ಲ ಅಂದ್ಮೇಲೆ ನೀವು ಅರ್ಥ ಮಾಡಿಸ್ಬೇಕು. ನೋಡಿ, ಈ ಸಂಸ್ಥೆ ನೀವು 2100 ರೂಪಾಯಿ ಕೊಟ್ಟು ಮೆಂಬರ್ ಆಗ್ತೀರಿ, ಒಂದು ಲೈಫ್ ಟೈಮ್ ಮೆಂಬರ್ಶಿಪ್ ಸಿಗ್ತದೆ, ಒಂದು ಅಜೀವ ಸದಸ್ಯತ್ವ, ಜೊತೆಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಈ 2100 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗಿರ್ತೀರಿ. ಏನಾದ್ರೂ ಈ ಸಂಸ್ಥೆ ಕೊಡ್ತಕ್ಕಂಥ ಸೌಲಭ್ಯಗಳು ಪಡಿಬೇಕು ಅಂದ್ರೆ ಮಿನಿಮಮ್ 3 ಮೆಂಬರ್ಸ್ ಕಡ್ಡಾಯ. ಸೊ ಪ್ಲಾನ್ ಚೇಂಜ್ ಆಗಿದೆ. ಚೇಂಜ್ ಆಗಿರೋದ್ರ ಬಗ್ಗೆ ರಮೇಶ್ ಅರ್ಥ ಮಾಡಿಸ್ತಾರೆ ನಿಮ್ಗೆ ಆಮೇಲೆ. ಅದು ಯಾಕೆ ಚೇಂಜ್ ಆಯ್ತು, ಹಿಂದೆ ಹೆಂಗಿತ್ತು, ಈಗ ಹೆಂಗಿದೆ.
ಯಾಕಂದ್ರೆ ಬಂದ್ಬಿಡ್ತಾರೆ, ಮೆಂಬರ್ಶಿಪ್ ಅವ್ರು ಹಾಕ್ತಾರೆ, ಯಾರನ್ನೂ ಮಾಡಿಸಲ್ಲ. ಏನೂ ಬರ್ಲಿಲ್ಲ ಅಂದಾಗ ಒಂದು 15 ದಿನ ತಿಂಗಳು ಬಿಟ್ಟು ನೋಡಿ, ಮೇಡಮ್ ನಮ್ ದುಡ್ಡು ಹಿಂದೂ ಕೊಡಿ ಸರ್, ನಮ್ ಹಿಂದೂ ಕೊಡಿ. ಹಿಂದೂ ಕೂಡ ಕೊಟ್ಟಿರ್ತಾರ ಇಲ್ಲಿ? ನಮಗೆ ಬಡ್ಡಿ ಕೊಟ್ಟಿರ್ತಾರ? ಸಾರ್ವ ಕೊಟ್ಟಿರ್ತಾರ? ಇಲ್ವಲ್ಲ. ಕಂಪ್ನಿಗೆ ಕೊಟ್ಟಿರ್ತೀರಾ, ಅವ್ರು ಕೊಟ್ಟಿರ್ತಾರ, ಅವ್ರ ತಗ ರಿಜಿಸ್ಟರ್ ಮಾಡಿಸಿ ಜವಾಬ್ದಾರಿ ಇರುತ್ತೆ. ನೀವ್ ಇಸ್ಕೊಂಡು ರಿಜಿಸ್ಟರ್ ಮಾಡ್ತೀರಿ, ಅವ್ರೇನ್ ಮಾಡ್ತಾರೆ, ನಿಮ್ಗೆ ಕೊಟ್ಟಿದೀವಿ ಅಂತಕಂತಾರ ಅವರು. ಅದಕ್ಕೆ ರಿಜಿಸ್ಟರ್ ಮಾಡಿದ ತಕ್ಷಣ ಅವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ, ಕಂಪ್ನಿನ ಮೆಸೇಜ್ ಹೋಗ್ತದೆ, ಅದನ್ನ ನೋಡ್ಕೊಳ್ಳೋದು ಬರಲ್ಲ, ಅದನ್ನ ಅರ್ಥ ಮಾಡಿಸಿ, ಎಲ್ಲಿ ಬರ್ತದೆ, ಹೆಂಗ್ ಬರ್ತದೆ, ನಿಮ್ ನಂಬರ್ ಏನಿದು, JD ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ JD ಜೀವನ್ ದಾನ್ ಅಕೌಂಟ್ ನಂಬರ್ ತಗೊಳ್ಳಿ, ಇಟ್ಕೊಳ್ಳಿ, ಇದನ್ನ ಲೈಫ್ ಟೈಮ್ ಇರ್ತದೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ನೇಹಿತರೆ. ಹಾಗಾಗಿ ಹೇಳಿದ್ದಾದ್ಮೇಲೆ 2,000 ರೂಪಾಯಿ ಏನು ಕೊಟ್ಟಿದ್ದೀರಾ, ಇದಕ್ಕೆ ಈ ಸಂಸ್ಥೆಗೆ ದಾನವಾಗಿ ನೀವು ಕೊಟ್ಟಿದ್ದೀರಾ. ಎಷ್ಟೋ ಜನ ಕೇಳ್ತಾರೆ, ಅಂತ ದೊಡ್ಡ ಕಂಪ್ನಿ ಇಂಥ ದೊಡ್ಡ ಕಂಪ್ನಿ ಅಂತೀರಾ, ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತೀರಾ, ಬಟ್ ನಾವ್ಯಾಕೆ ನಿಮಗೆ ದಾನ ಕೊಡಬೇಕು? ಕೊಡಬೇಕು. ದಾನವಾಗಿ ಈ ಸಂಸ್ಥೆಗೆ ಬನ್ನಿ, ಕೊಟ್ಟು ಬನ್ನಿ, ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ, ಲೈಫ್ ಟೈಮ್ ಮೆಂಬರ್ಶಿಪ್ ಸಿಗ್ತದೆ. ಈ ಸಂಸ್ಥೆಯಲ್ಲಿ ನೀವು ಈ ಸಂಸ್ಥೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಪಡೀರಿ, ತಕೊಳ್ಳಿ. ತಕೊಂಡು ನೀವು 3 ಜನಕ್ಕೆ ಕೊಡ್ಸಿ. 3 ಜನಕ್ಕೆ ಕೊಡ್ಸಂಗಿದ್ರೆ ಬನ್ನಿ. ನೀವು ಒಬ್ಬರೇ ತಗೊಳ್ತೀನಿ ಅಂದ್ರೆ, 3 ಜನ ಸೇರಿಸ್ಲಿಲ್ಲ ಅಂದ್ರೆ, ನೀವು ಒಬ್ಬನೇ ತಗೊಳ್ತೀನಿ ಅಂದ್ರೆ ಸಿಗಲ್ಲ. ಈ ಸಿಗ್ಬೇಕು ಅಂದ್ರೆ ನೀವು 3 ಜನಕ್ಕೆ ಹೇಳಿ, ಫ್ರೆಂಡು, ರಿಲೇಷನ್, ಕ್ಲಾಸ್ಮೇಟ್, ನಿಮ್ ನೈಬರ್ಸು, ನಿಮ್ ಕಾಂಟ್ಯಾಕ್ಟ್ ಗೆ ಅರ್ಥ ಮಾಡಿಸಿ, ಈ ಸೌಲಭ್ಯ, ಈ ಸಂಸ್ಥೆ ಸೌಲಭ್ಯ ಕೊಡ್ತದೆ. ನಂಬರ್ 1, ಈ ಸಂಸ್ಥೆ ಆರೋಗ್ಯ ಏನಿವತ್ತು ಹೇಳ್ತದೆ, ಮೂಲಭೂತ ಸೌಕರ್ಯಗಳನ್ನ ಏನ್ ಕೊಡ್ತದೆ NGO, ಸೆಂಟ್ರಲ್ ಗೌರ್ಮೆಂಟ್, ಅದನ್ನ ಈ ಸಂಸ್ಥೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ 2,100 ರೂಪಾಯಿ ಕಟ್ಟಂತ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶ. ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಸಿಕ್ತು ಅಂದ್ರೆ ಆ ವ್ಯಕ್ತಿನೂ ಚೆನ್ನಾಗಿರ್ತಾನೆ, ಅವ್ರು ನಂಬ್ಕೊಂಡ್ರೆ ಫ್ಯಾಮಿಲಿನೂ ಚೆನ್ನಾಗಿರ್ತದೆ ಸ್ನೇಹಿತರೆ. ನಂಬರ್ 1 ಉದ್ಯೋಗ. ಇವತ್ತು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ MBBS ಮಾಡಿದ್ರೆ ಒಂದು ಎಲ್ಲಾದ್ರೂ ಒಂದ್ ಕಡೆ ಕ್ಲಿನಿಕ್ ಮಾಡ್ಕೊಂಡು ಒಂದು ಹಾಸ್ಪಿಟ್ಲ್ ಕೆಲಸ ಮಾಡಿ ಬದುಕಬಹುದು. ಇನ್ ಯಾವುದೇ ಎಜುಕೇಶನ್ ಮಾಡಿದ್ರೆ ಇವತ್ತು ಕಷ್ಟ ಇದೆ ಉದ್ಯೋಗ. ವಿಶ್ವದಲ್ಲಿ ಎಲ್ಲೇ ಹೋಗ್ಲಿ, ಒಂದು MBBS ಮಾಡಿದ್ದಾನೆ, ಒಂದು ಡಿಫಾರ್ಮಸಿ ಮಾಡಿದ್ದಾನೆ, ಏನಾದ್ರೂ ಒಂದು ಮೆಡಿಕಲ್ ವಿಚಾರದ ಬಂದ್ರೆ ಒಂದಲ್ಲ ಒಂದ್ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಬಟ್ ಕಡೆಗೆ ಲಾಸ್ಟ್ ಒಂದು ಕ್ಲಿನಿಕ್ ಕಾರು ತಕೊಂಡು ಅವನು ಬದುಕಬಹುದು. ಬಟ್ ಬೇರೆ ಟೆಕ್ನಿಕಲ್ ಕೋರ್ಸ್ಗಳಿದಾವೆ, ಅಂತದ್ರಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಅಂತವ್ರಿಗೆ ಉದ್ಯೋಗ. ನಮ್ಮ ಭಾರತ ಜನಸಂಖ್ಯೆ ಬಹಳ ಮಿತಿ ಮೀರಿ ಹೋಗ್ತಾ ಇದೆ, ಉದ್ಯೋಗ ಸಿಗೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಈ ಸಂಸ್ಥೆ ಮೂಲ ಉದ್ದೇಶ ಫಸ್ಟ್, ನಂಬರ್ 1 ಉದ್ಯೋಗ. ನಂಬರ್ 2 ಕನ್ಯಾದಾನ್. ಹಿಂದೆ ಕನ್ಯಾದಾನ್ ಅಂತ ಇತ್ತು, ಈಗ ಸುಮಾರು 1 ತಿಂಗಳಿಂದ ಸಮೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ. ಏನ್ ಸಮೃದ್ಧಿ ಯೋಜನೆ? ಜೀವನ್ ಸಮೃದ್ಧಿ ಯೋಜನೆ ಅಂದ್ರೆ ಏನು, ಯಾರಿಗ್ ಕೊಡ್ತದೆ, ಏನ್ ಕೊಡ್ತದೆ ಅನ್ನೋದು ಮುಖ್ಯ ಪ್ರಶ್ನೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಜೀವನ್ ಸಮೃದ್ಧಿ ಯೋಜನೆ 1 ವರ್ಷದ ಮೇಲೆ 30 ವರ್ಷದ ಒಳಗಡೆ, ಮೊದಲು ನವೆಂಬರ್ 1ನೇ ತಾರೀಕಿನಿಂದ ಇಂಚಿಗೆ ಕನ್ಯಾದಾನ್ ಸ್ಕೀಮ್ ಅಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸಂಸ್ಥೆಯವರು ಬೆನಿಫಿಟ್ ಅನ್ನ ಕೊಡ್ತಾ ಇದ್ರು. ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು, ಏನ್ ಸರ್ ಬರೀ ಹೆಣ್ಮಕ್ಳಿಗ, ಗಂಡ್ ಮಕ್ಳಿಗೆ ಕಷ್ಟದಾಗಿಲ್ವಾ, ಗಂಡ್ ಮಕ್ಳಿಗೆ ಯಾಕೆ ಕೊಡಲ್ಲ ಅನ್ನೋ ಪ್ರಶ್ನೆ ಮಾಡ್ತಿದ್ರು. ಇವತ್ತು ಗಂಡ್ ಮಕ್ಳಿಗೂ ಈ ಸಂಸ್ಥೆ 1ನೇ ತಾರೀಕಿನಿಂದ ಈ ಸಂಸ್ಥೆ ಗಂಡು ಮಕ್ಕಳಿಗೆ ಸಮೇತ ಸಮೃದ್ಧಿ ಯೋಜನಾ ಸ್ಕೀಮ್ ಅಲ್ಲಿ ಬೆನಿಫಿಟ್ ಅನ್ನ ಕೊಡ್ತಾ ಇದೆ ಸ್ನೇಹಿತರೆ. ನಂಬರ್ 1, ಈ ಸಂಸ್ಥೆಯಲ್ಲಿ ಜೀವನ್ ಸಮೃದ್ಧಿ ಯೋಜನೆಗೆ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೆ 1 ವರ್ಷದ ಮೇಲೆ 30 ವರ್ಷದ ಒಳಗಡೆ ಆ ವ್ಯಕ್ತಿ ಮೆಂಬರ್. ಇವಾಗ 1 ವರ್ಷದ ಮಗು ಏನ್ ಮಾತಾಡುತ್ತೆ, ಏನ್ ಗೊತ್ತಿದೆ, ಏನು ಗೊತ್ತಿಲ್ಲ, ನೀವು ಹೋಗ್ಬೇಕು, ಅವ್ರ ಅಪ್ಪ ಅಮ್ಮನ ತಿಳಿಸ್ಬೇಕು. ನೋಡಿ, ನಿಮ್ ಮಗು 1 ವರ್ಷ ಇದೆ, ಗಂಡು ಮಗು, ಹೆಣ್ಣು ಮಗು 1 ವರ್ಷ ಇದೆ. ಈ ಮಗು ಹೆಸರಿಗೆ ಈ ಸಂಸ್ಥೆ ಮಕ್ಕಳು ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ಅಭಿವೃದ್ಧಿ ಆಗ್ಲಿ, ದೇಶದ ಸ್ವಾವಲಂಬಿಯಾಗಿ ಬದುಕಲಿ ಅನ್ನೋ ಉದ್ದೇಶಕ್ಕೆ ಈ ಸಂಸ್ಥೆ ಬೆನಿಫಿಟ್ ಅನ್ನ ಕೊಡ್ತಾ ಇದೆ. ಈ ಸೌಲಭ್ಯವನ್ನು ಪಡ್ಕೊಳ್ಳಿ, ತಕೊಳ್ಳಿ ಅಂತ ಹೇಳ್ಬೇಕಾಗುತ್ತೆ. ಯಾವ ರೀತಿ ಕೊಡ್ತದೆ ಅನ್ನೋ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ ಫೀಲ್ಡ್ ಅಲ್ಲಿ. ಅವಾಗ ಅವ್ರಿಗೆ ಹೇಳಿ, ಕೂಲಂಕುಷವಾಗಿ ಹೇಳಿ ಸ್ನೇಹಿತರೆ, ನೀವು 1 ವರ್ಷದ ಮಗು ಅಪ್ಪ ಅಮ್ಮನಿಗೆ ಹೇಳ್ಬೇಕಾಗುತ್ತೆ ಅಲ್ಲಿ, ನೋಡಿ ನಿಮ್ ಮಗು 1 ವರ್ಷ ಇದೆ, ಇನ್ ಫ್ಯೂಚರ್ಗೆ ಮಗುಗೆ ಇಂತಿಂತ ಸೌಲಭ್ಯಗಳು ಬೇಕಾಗುತ್ತೆ, ಇವತ್ತೇ ನೀವು ಬುದ್ಧಿವಂತರಾಗಿ ಈ ಸಂಸ್ಥೆ ಮಕ್ಕಳಿಗೆ ಒಂದು ಒಳ್ಳೆ ಬೆನಿಫಿಟ್ ಅನ್ನ ಕೊಡ್ತಾ ಇದೆ. ಏನ್ ಕೊಡ್ತದೆ? 1 ವರ್ಷದ ಮೇಲೆ 30 ವರ್ಷ ಒಳಗಡೆ ಇರ್ತಕ್ಕಂಥ ಯಾವುದೇ ಒಂದು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ 2,100 ರೂಪಾಯಿನ ಅಮೌಂಟ್ ಅನ್ನ ನೀವು ಕಟ್ಟಿ ಮಗು ಹೆಸರಿಗೆ ಒಂದು ಡೊನೇಷನ್ ರಸೀದಿ ಬರ್ತದೆ, ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಈ ವರ್ಷ ಈ ತಿಂಗಳು ಈ ಡೇಟ್ ಅಲ್ಲಿ ನೀವು 2,100 ರೂಪಾಯಿ ಕಟ್ಟಿ ಮೆಂಬರ್ ಮಾಡಿದ್ರೆ, ಆಮೇಲೆ ನೀವು ಒಂದು SSLC ಮಾಸ್ ಕಾರ್ಡ್,
ಅಥವಾ 1 ವರ್ಷದ ಮಗು ಆದ್ರೆ ಆಧಾರ್ ಕಾರ್ಡ್ ಕೊಟ್ಟನ ನೀವು ಮೆಂಬರ್ಶಿಪ್ ಮಾಡಿಸಿದ್ರೆ ಅದು ಫ್ಯಾಮಿಲಿ ವೆರಿಫಿಕೇಶನ್ ಅಂತ ಮಾಡ್ತಾರೆ. ಆ ಡಾಕ್ಯುಮೆಂಟ್ ಕಡ್ಡಾಯವಾಗಿ ಕೊಡಬೇಕು ಅಂತ ಇಸ್ಕೋಬೇಕು ಅವತ್ತೇ. ಅವತ್ತೇ 2,100 ರೂಪಾಯಿ ಇಸ್ಕೊಂಡಾಗ ಅಡಿಷನಲ್ 850 ರೂಪಾಯಿ ಕೂಡ ಇಸ್ಕೊಂಡು ಅದನ್ನ JDGP ಮಾಡಬೇಕು. ನೀವೇನ್ ಮಾಡ್ತೀರಾ, 2,100 ರೂಪಾಯಿ ಇಸ್ಕೊಂತೀರಾ, ಮೆಂಬರ್ಶಿಪ್ ಮಾಡ್ತೀರಾ, ಕಮಿಷನ್ ತಗೊಂತೀರಾ, ಸುಮ್ಮನಾಗ್ತೀರಾ. 300 ರೂಪಾಯಿ ಕಮಿಷನ್ ಇತ್ತ ದೃಷ್ಟಿ ಇಟ್ಕೊಂಡು ಮಾಡಬೇಡಿ ಸ್ನೇಹಿತರೆ. ತಾನಾಗೆ ಬರುತ್ತೆ, ಬರೋದೆಲ್ಲ ಬೆನಿಫಿಟ್ ನಮಗೆ. ಲೀಡರ್ಸ್ಗೆ, ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ ಉದ್ಯೋಗ ಬೇಕು ಅಂತ ನಾವು ಬಂದಿದ್ದೀವಿ. ನಮ್ಗೆ ಏನ್ ಸಂಸ್ಥೆಯಿಂದ ಬರ್ಬೇಕು ತಾನಾಗೆ ಬರ್ತದೆ. ನಾವು ನಮ್ಮನ್ನ ನಂಬಿ ಬಂದಂತ ವ್ಯಕ್ತಿಗೆ ಅನ್ಯಾಯ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ಲಾಸ್ ಮಾಡಬಾರ್ದು ಸ್ನೇಹಿತರೆ. ಇದನ್ನ ಮನ್ಸಲ್ಲಿ ನಾವೆಲ್ಲ ಇಟ್ಕೋಬೇಕು. ಇವತ್ತು ಏನಿದ್ದಾರೆ ಇದಕ್ಕೆ 2,000 ರೂಪಾಯಿ ಕಟ್ಟಂತ ವ್ಯಕ್ತಿಗಳು ಅವರೇ ನಮಗೆ ಮೂಲ ಬಂಡವಾಳ. ಇವತ್ತು ನಾನು ಈ ಸಂಸ್ಥೆಗೆ ಸೇರಿ 1 ವರ್ಷ ಆಗಿದೆ, ಸುಮಾರು 18ರಿಂದ 20 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪ್ರಾಂಪ್ಟ್ನೆಸ್. ಅವತ್ತಿಂದ ಅವತ್ತೇ, ಅವಾಗಿಂದ ಅವಾಗಲೇ ಮಾಡಬೇಕು. ನಾವು ಲೇಜಿ ಆಗಬಾರ್ದು. ಈ ಸಂಸ್ಥೆ ಏನ್ ಹೇಳಿದೆ ಅದನ್ನ ನಾವು ತಿಳ್ಕೊಂಡು ನೋಟ್ ಮಾಡ್ಕೊಂಡು ಕರೆಕ್ಟಾಗಿ ಅದನ್ನ ಅರ್ಥ ಮಾಡಿಸ್ಬೇಕು ಫೀಲ್ಡ್ ಅಲ್ಲಿ. ಅವ್ರಿಗೆ ನಾವು ಯಾವುದೇ ರೀತಿಯಾದ ತಪ್ಪು ನಮ್ಮಲ್ಲಿ ಆಗ್ಬಾರ್ದು. ಅದಕ್ಕೆ ಅವ್ರದ ಡಾಕ್ಯುಮೆಂಟ್ ಇಸ್ಕೊಳ್ಳಿ, ಕರೆಕ್ಟಾಗಿ ಅವತ್ತೇ JDGP ಮಾಡಿ, ಅವತ್ತೇ ಫ್ಯಾಮಿಲಿ ವೆರಿಫಿಕೇಶನ್ ಮಾಡಿ, ಅವತ್ತೇ ಎಲ್ಲ ಅಪ್ಡೇಟ್ ಮಾಡಿ, ಮುಂದಿನ ತಿಂಗಳು ಸೇಮ್ ಡೇಟ್ಗೆ 2,600 ರೂಪಾಯಿ ಬಂದು ವ್ಯಾಲೆಟ್ ಅಲ್ಲಿ ಕೂರ್ತದೆ, ಗಂಡಾಗ್ಲಿ ಹೆಣ್ಣಾಗ್ಲಿ. ಇವಾಗ ಅದು SLC ಆಗಿದೆ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕಡ್ಡಾಯ ಸಿಕ್ಕೇ ಸಿಗುತ್ತೆ. SLC ಆಗಿಲ್ಲ ಅಂದ್ರೆ 9ನೇ ಕ್ಲಾಸು, 8ನೇ ಕ್ಲಾಸು, 1ನೇ ಕ್ಲಾಸು, LKG, ಹುಟ್ಟಿ 1 ವರ್ಷದ ಮಗುಗೆ ಆಧಾರ್ ಕಾರ್ಡ್ ಇರ್ತದೆ. ಅವನ್ನ ಏನ್ ಮಾಡ್ಬೇಕು ಅದನ್ನ ನೀವು ಅವತ್ತಿಂದ ಅವತ್ತೇ ಮಾಡಿ, ಡಿಲೇ ಮಾಡಬೇಡಿ, ಲೇಟ್ ಮಾಡಬೇಡಿ. ನೀವೇನ್ ಮಾಡ್ತೀರಾ, 2,100 ಇಸ್ಕೊಂತೀರಾ, ಮೆಂಬರ್ಶಿಪ್ ಮಾಡ್ತೀರಾ, ಕಮಿಷನ್ ತಗೊಂತೀರಾ, ಸುಮ್ಮನಾಗ್ಬಿಡ್ತೀರಾ. ಮತ್ತೆ ಅವ್ರೇನೋ ಫೋನ್ ಮಾಡ್ದ ನೋಡ್ಕೊಳ್ಳೋದು. ಬೇಡ ಬೇಡ, ಅದು ಅವ್ರಿಗೇನು ಗೊತ್ತಿರಲ್ಲ. ನಾವೆಲ್ಲಾನು ಹೇಳಿ ಎಲ್ಲಾನು ತಕೊಂಡು ನಾವೇ ಮಾಡಿಕೊಡ್ಬೇಕು. ಇಲ್ಲೇವರೆಗೂ ಅವ್ರಿಗೆ ಮನವರಿಕೆ ಆಗೋವರೆಗೂ 2,000 ಬಂದಾಗ ಹೆಂಗ್ 2,100 ಇಸ್ಕೊಂಬರಕ್ ನೀವು ಮನೆ ಹತ್ರ ಹೋಗಿರ್ತೀರಾ ಅಥವಾ ಮೊಬೈಲ್ನಾಗ ಹಾಕ್ಸ್ಕೊಂಡಿರ್ತೀರಾ, ಅದೇ ರೀತಿ ಅವ್ರ ಮನೆ ಹತ್ರ ಹೋಗಿ ಸ್ನೇಹಿತರೆ. ಯಾರು ತಂದಿರ್ತೀರಾ, ಯಾರು ಜಾಯಿನ್ ಮಾಡಿಸಿರ್ತೀರೋ ಹೋಗ್ಬಿಟ್ಟು ಕುತ್ಕೊಂಡು ನೋಡಿ, ಅವತ್ ನಾನು ಹೇಳಿದ್ದೆ 2,100 ಕೊಟ್ಟಿದ್ರಿ, ನಾನು ಮೆಂಬರ್ಶಿಪ್ ಮಾಡಿದ್ದೆ, ನಿಮ್ಮ ಮೆಂಬರ್ಶಿಪ್ ಆಯ್ತು, JDGP ಆಯ್ತು, ನೆಕ್ಸ್ಟ್ ಫ್ಯಾಮಿಲಿ ವೆರಿಫಿಕೇಶನ್ ಆಯ್ತು, 2,000 ಒಂದು ವ್ಯಾಲಿಟಿ ಕೂತಿದೆ. ಇದನ್ನ ತಗೊಳ್ಳೋ ವಿಧಾನ ಹೇಗೆ, ಅವತ್ ನಾನು ಹೇಳಿದ್ದೆ ನಿಮಗೆ, ಬನ್ನಿ ಹೋಗೋಣ, ಮಾಡಿ ಲೀಸ್ಟ್ ತಗೊಳ್ಳಿ, ಒಂದು ಎಕ್ಸೈಸ್ ಪೆನ್ನು ಬರೀರಿ. ನಿಮ್ ರಿಲೇಷನ್, ನಿಮ್ ಫ್ರೆಂಡ್ಸ್, ನಿಮಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ, ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ಸೋ ವ್ಯಕ್ತಿ, ನಿಮ್ ಮಾತಿಗೆ ಬೆಲೆ ಕೊಡೋ ವ್ಯಕ್ತಿ ಯಾರು ಅಂತ ಲೀಸ್ಟ್ ಮಾಡಿಸಿ ಫ್ರೆಂಡ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಫ್ರೆಂಡ್ಸು, ರಿಲೇಷನ್ನು, ಕ್ಲಾಸ್ಮೇಟ್ಸು, ನೈಬರ್ಸ್ ಇದ್ದೇ ಇರ್ತಾರೆ. ಒಬ್ಬ ವ್ಯಕ್ತಿ ಓನ್ಲಿ 3 ಮೆಂಬರ್ಸ್ ಇರಲ್ವಾ ಸ್ನೇಹಿತರೆ? ನಾವೇನ್ ಮಾಡ್ತೀವಿ, ಇಸ್ಕೊಂತೀವಿ, ಮಾಡಿ ಅಂತೀವಿ. ಅವ್ರಿಗೆ ಏನ್ ಗೊತ್ತಿರುತ್ತೆ? ಏನು ಗೊತ್ತಿರಲ್ಲ, ಅವ್ರಿಗೆ ಏನು ಹೇಳಿರಲ್ಲ ನಾವು. ಅದಕ್ಕೆ ಕಮಿಟ್ ಆಗ್ಬೇಕಾದ್ರೆ ಹೇಳ್ರಿ, 2,000 ರೂಪಾಯಿ ಬಂದಾಗ 2 ಮೆಂಬರ್ಸ್ ಕಡ್ಡಾಯ ಮಾಡೋ. ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ. ನೀವೇನ್ ಮಾಡ್ತೀರಾ, ಇದನ್ನ ಹೇಳಿದ್ರೆ ಬರ್ತಾರೋ ಇಲ್ವೋ ಅಂದ್ಬಿಟ್ಟು ಅದನ್ನ ಮುಚ್ಚಿಟ್ಟು ಹೇಳ್ತೀರಾ. ಅದೇ ಎಫೆಕ್ಟ್ ಆಗ್ತಾ ಇರೋದು ಇವತ್ತು. ನಾಳೆ 2,100 ರೂಪಾಯಿ ಹಿಂದಕ್ಕೆ ಕೊಡಿ ಅಂತ ಕೇಳ್ತಾರೋ, ಕೊಡಕ್ಕಾಗುತ್ತಾ ನೀವು? ಡೊನೇಷನ್ ಆದಾದ್ಮೇಲೆ, ಕಾನೂನು ಪ್ರಕಾರ ಡೊನೇಷನ್ ಆದಾದ್ಮೇಲೆ ಈ ಸಂಸ್ಥೆಗೆ ದಾನವಾಗಿ ಅವ್ರು ಕೊಟ್ಟಿರ್ತಾರೆ. ಕಂಪನಿ ಮೇಲೆ ಯಾರು ಏನು ಆಕ್ಷನ್ ತೊಗೊಳಕ್ಕಾಗಲ್ಲ, ಕೋರ್ಟ್ಗೆ ಹೋದ್ರು ಆಗಲ್ಲ, ಕಂಪ್ಲೇಂಟ್ ಮಾಡಿದ್ರು ಆಗಲ್ಲ. ಅವೇನ್ ಮಾಡ್ತಾರೆ, ಕಂಪ್ನಿ ಮೇಲೆ ಹೋಗಲ್ಲ. ನನ್ಗೆ ಅವೆಲ್ಲ ಗೊತ್ತಿಲ್ರಿ, ಇಷ್ಟೊಂದು ನೀವು ಹೇಳಿರ್ಲಿಲ್ಲ. ಅವ್ರು ಉಲ್ಟಾ ಆಡ್ತಾರೆ. ಉಲ್ಟಾ ಆಡಿದಾರೆ ಇವತ್ತು ಎಷ್ಟೋ ಜನ. ಸಮಸ್ಯೆ ಆಗ್ತದೆ. ಕಡ್ಡಾಯವಾಗಿ ಹೇಳಿ, ಮುಂದಿನ ತಿಂಗಳು 2,400 ರೂಪಾಯಿ ಬಂದು ವ್ಯಾಲಿಟಿ ಕೂತಾಗ 2 ಮೆಂಬರ್ಸ್ ಮಾಡ್ಲೇಬೇಕು. 2,100 ರೂಪಾಯಿದು ಅಪ್ಲಿಕೇಶನ್, ನೇಮ್, ಇಮೇಲ್ ID, ಫೋನ್ ನಂಬರ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್ ವಿತ್ ಆಧಾರ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟ್ ಅನ್ನು ಕೊಡಿ. ಮುಂದಿನ ತಿಂಗಳು 2,000 ರೂಪಾಯಿ ಬಂದು ಕೂತಾಗ 2,100 ರೂಪಾಯಿ ಅಮೌಂಟ್ ಅನ್ನ ಈ 2 ಮೆಂಬರ್ಸ್ ಇಂದ 2,100, 4,200 ರೂಪಾಯಿ ತಂದು 2,600 ರೂಪಾಯಿ. ಅವಾಗ ಏನ್ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾ ಇದಾರೆ. ಏನ್ ಮಾಡ್ತಾರೆ ಗೊತ್ತಾ, 2,000 ರೂಪಾಯಿ ಬಂದಿರುತ್ತೆ, ಯಾವ್ದೊಂದು ಅಪ್ಲಿಕೇಶನ್ ಇಸ್ಕೊಂಡ್ಬಂದ್ಬಿಡೋದು ಅವ್ರ ಹತ್ರ, ಅಥವಾ ವಾಟ್ಸಪ್ ಅಲ್ಲಿ ಹಾಕ್ಸ್ಕೊಳ್ಳೋದು, ಹೇಳೋದು, ಇಸ್ಕೊಳ್ಳೋದು, ಅದನ್ನ ಲಾಗಿನ್ ಮಾಡ್ಬಿಟ್ಟು 2,100 ರೂಪಾಯಿ ತಗೊಂಡ್ಬಿಟ್ಟು 500 ಅಲ್ಲೇ ಬಿಟ್ಟಿರ್ತಾರೆ. ತಿರುಗಿ ಇನ್ನೊಂದು ಅದು ಬರಲ್ಲ, ಇನ್ನೊಂದು ತಿಂಗಳಾದ್ರು ಅದಕ್ಕೆ ಇನ್ನೊಂದು ಮೆಂಬರ್ ತರಲ್ಲ. ಬಾ ಅಂದ್ರೆ ಬರ್ತದೆ, ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ದುಡ್ಡು ಬಂದ್ರೆ ಹೆಂಗ್ ಬರ್ತದೆ ದುಡ್ಡು? ಅಲ್ಲಿ ಖಾಲಿ ಆಗ್ಬೇಕು. 2,000 ಈ ತಿಂಗಳು ನಾವು 3ನೇ ತಾರೀಕು ಮೆಂಬರ್ಶಿಪ್ ಮಾಡಿದ್ರೆ ಮುಂದಿನ ತಿಂಗಳು 3ನೇ ತಾರೀಕು ದುಡ್ಡು ಬರ್ತದೆ. 4ನೇ ತಾರೀಕು ನೀವು 2 ಅಪ್ಲಿಕೇಶನ್ ತರಿಸಿ. ಒಂದ್ ತರ್ತೀರಾ, ಅರ್ಧಂಬರ್ಧ ಮಾಡ್ತೀರಾ, ಲೆಕ್ಕ ಬರ್ಕೊಂಬಲ್ಲ, ಬುಕ್ ಬರ್ಕೊಂಬಲ್ಲ, ಅವರು ಬರ್ಕೊಂಬಲ್ಲ, ನೀವು ಬರ್ಕೊಂಬಲ್ಲ. ತಿರುಗಿ ಯಾವಾಗಲೂ ಜ್ಞಾಪಕ ಬಂದಾಗ ಅದಕ್ಕೆ ಒಂದು ಎಕ್ಸೈಸ್ ಇಟ್ಟು ಅಕೌಂಟ್ ಮೇಂಟೈನ್ ಮಾಡಿ ಸ್ನೇಹಿತರೆ. ಯಾವ ಡೇಟಲ್ಲಿ ನೀವು ಜಾಯಿನ್ ಆದ್ರಿ, ಯಾವ ಡೇಟಲ್ಲಿ ಯಾರನ್ನ ಜಾಯಿನ್ ಮಾಡಿಸಿದ್ರಿ, ಅವ್ರ JD ನಂಬರ್ ಬರ್ಕೊಳ್ಳಿ, ಅವ್ರ ಹೆಸರು ಬರ್ಕೊಳ್ಳಿ, ಮೊಬೈಲ್ ನಂಬರ್ ಬರ್ಕೊಳ್ಳಿ, ಅವ್ರ JDGP ಆಗಿದೆ ಟಿಕ್ ಹಾಕೊಳ್ಳಿ, ಫ್ಯಾಮಿಲಿ ವೆರಿಫಿಕೇಶನ್ ಆಗಿದೆ ಟಿಕ್ ಹಾಕೊಳ್ಳಿ, 2,400 ಬಂದಿದೆ ಯಾವ ಬರುತ್ತೆ ಡ್ಯೂ ಡೇಟ್ ಬರ್ಕೊಳ್ಳಿ, ಯಾವ ಡೇಟಿಗೆ ಜಾಯಿನ್ ಮಾಡಿದ್ರಿ, ಯಾವ ಡೇಟಿಗೆ 2,400 ರೂಪಾಯಿ ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ.
ಆ ಡೇಟಿಗೆ ಬುಕ್ ತೆಗೆದು ನೋಡಲ್ಲ, ಯಾರು ಬರೆಯಲ್ಲ, ಬುಕ್ ಬರೆದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ, ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಇದು ಪಕ್ಕಾ ಡಿಜಿಟಲ್, ಪಕ್ಕಾ ಲೆಕ್ಕ, ಪಕ್ಕಾ ಬುಕ್ ಇದ್ರೆ ಮಾತ್ರ ನೀವು ಡೆವಲಪ್ಮೆಂಟ್ ಆಗ್ತೀರಾ. ದಂಧ ನೀವು ಮಾಡಿದ್ರೆ ಹುಚ್ಚರ ಬಿಡ್ತೀರಾ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇದೀನಿ, ಒಂದು ಅಕೌಂಟ್ಸ್ ಅನ್ನ ನೀಟಾಗಿ ಮೇಂಟೈನ್ ಮಾಡಿ ಸ್ನೇಹಿತರೆ, ಇಲ್ಲ ಅಂದ್ರೆ ನೀವು ಬೆಳೆಯಕ್ಕಾಗಲ್ಲ. ಅವರೇ ನಮ್ಮ ಆಸ್ತಿಗಳು, ಅವರೇ ಬಂಡವಾಳ, ಅವರೆಲ್ಲರೂ ನಮ್ಮ ಹತ್ರ ಚೆನ್ನಾಗಿದ್ರೆ ನಾವು ಡೆವಲಪ್ಮೆಂಟ್ ಆಗ್ತೀವಿ. ಇಲ್ಲಾಂದ್ರೆ ಇದು ಕಿರಿಕ್ ಜಾಸ್ತಿ ಆಗುತ್ತೆ, ಆಮೇಲೆ ಟೆನ್ಷನ್ ಜಾಸ್ತಿ ಆಗುತ್ತೆ ನಿಮಗೆ. ಅದಕ್ಕೆ ಅಕೌಂಟ್ಸ್ ಮೇಂಟೈನ್ ಮಾಡಿ ಸ್ನೇಹಿತರೆ, ದಯಮಾಡಿ ಹೇಳ್ತೀನಿ. ಒಂದು 2000 ರೂಪಾಯಿ ಬಂದಾಗ 2 ಮೆಂಬರ್ನ ನೀವೇ ಹೋಗಿ ಆ ವ್ಯಕ್ತಿ ಹತ್ರ ಹೋಗಿ ಕೂತು 2 ಅಪ್ಲಿಕೇಶನ್ ಮಾಡಿಸಿ, ಕನ್ವಿನ್ಸ್ ಮಾಡಿ 2 ಅಪ್ಲಿಕೇಶನ್ ಮಾಡಿ 4,000 ರೂಪಾಯಿ ದುಡ್ಡು ತಂದು ಕಂಪನಿ 1,600 ರೂಪಾಯಿ ಹಾಕಿ 2,600 ರೂಪಾಯಿ ಅವ್ರ ಕೈ ಕೊಡಿ, ಅವ್ರು ಖುಷಿ ಆಗ್ತಾರೆ. 2,100 ರೂಪಾಯಿ ನಾವು ಕಟ್ಟಿದ್ವಿ, ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಇವರು ಮಾಡಿಸಿದ್ರು, ನಮ್ಗೆ ಇನ್ನೂ 500 ರೂಪಾಯಿ ಹೆಚ್ಚಿಗೆ ಕೊಟ್ಟರ ಅಂತ ಖುಷಿಯಾಗಿ ಫೋನ್ ಮಾಡ್ತಾರೆ. ಮತ್ತೆ ಮೇಡಮ್ ಇಲ್ಲೊಂದು ಅಪ್ಲಿಕೇಶನ್ ಇದೆ ಬನ್ನಿ, ಸರ್ ಇಲ್ಲೊಂದು ಅಪ್ಲಿಕೇಶನ್ ಇದೆ ಬನ್ನಿ ಅಂತ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕನ್ವಿನ್ಸ್ ಮಾಡಕ್ ರೆಡಿ ಆಗ್ತಾರೆ. ವಿಚಾರನ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ನೀಟಾಗಿ ಅರ್ಥ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಅರ್ಥ ಮಾಡಿಸ್ಬೇಕಿಲ್ಲಿ, ಅರ್ಥ ಮಾಡ್ಕೊಡಿ, ಅರ್ಥ ಮಾಡಿಸಿ. ಅವ್ರಿಗೆ ಕೆಲಸ ಕಲ್ಸಿ, ನಿಮ್ಗೆ ಈಸಿ ಆಗುತ್ತೆ. ಅವ್ರಿಗೆ ತೆಗಿಯೋದನ್ನ ಕಲ್ಸಿ, ಲಾಗಿನ್ ಮಾಡೋದ್ ಕಲ್ಸಿ, ಅಮೌಂಟ್ ತೆಗಿಯೋದನ್ನ ಕಲ್ಸಿ, ಅವಾಗ ನಿಮ್ಗೆ ಟೆನ್ಷನ್ ಆಗಲ್ಲ. ಇಲ್ಲ ಅಂದ್ರೆ ಎಲ್ಲೇವರೆಗೂ ನೀವು ಅರ್ಥ ಮಾಡ್ಕೊಳಲ್ಲ, ಎಲ್ಲೇವರೆಗೂ ನೀವು ಅರ್ಥ ಮಾಡಿಸಲ್ಲ, ಎಲ್ಲೇವರೆಗೂ ನೀವು ಕೆಲಸ ಕಲಿಯಲ್ಲ, ಅಲ್ಲೇವರೆಗೂ ಅವ್ರ ಕೆಲಸ ಕಲಿಯಲ್ಲ, ನೀವು ಡೆವಲಪ್ಮೆಂಟ್ ಆಗಲ್ಲ, ಆದಾಯ ಜಾಸ್ತಿ ಆಗಲ್ಲ, ಟೆನ್ಷನ್ ಜಾಸ್ತಿ ಆಗ್ತದೆ, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಮನಿ ಆಗ್ತದೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬುದ್ಧಿವಂತರಾಗಬೇಕು, ವಿಚಾರ ಅರ್ಥ ಮಾಡ್ಕೊಂಡು ವಿಚಾರ ಅರ್ಥ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ನಂಬರ್ 1, 2,600 ರೂಪಾಯಿ ಕೊಡಿಸಿದ್ರಿ, ತಗೊಂಡ್ರು, ಅವ್ರು ಖುಷಿ ಆದ್ರು. ನಂಬರ್ 2, ಆ ವ್ಯಕ್ತಿ ಏನಾದ್ರು ಎಮರ್ಜೆನ್ಸಿ ಕೆಳಗೆ ಹಾಸ್ಪಿಟ್ಲಿಗೆ ಹೋದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಸ್ಯೆ 15,000 ರೂಪಾಯಿನ ಕೊಡ್ತೀನಿ ಅಂತ ಹೇಳಿದೆ, ಆಲ್ರೆಡಿ ಕೊಟ್ಟಿದೆ, ಕೊಡ್ತಾ ಇದೆ, ಕೊಡುತ್ತೆ, ಅದ್ರಾಗ 2 ಮಾತಿಲ್ಲ, ಅದ್ರಲ್ಲಿ ಯಾವುದೇ ಸಂಶಯ ಬೇಡ ಸ್ನೇಹಿತರೆ. ನೋಡಿ, ನೆನ್ನೆ ಒಬ್ರು ಯಾರೋ ಪದ್ಮ ಅಂತ ಒಬ್ರು ಲೇಡಿ, ಅದನ್ನ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿತ್ತಂತೆ. ಆ ಹೆಣ್ಣು ಮಗು ಪ್ಯಾನಲ್ ನೆನ್ನೆ ಅದನ್ನ ನಮ್ಮ ರಮೇಶ್ ಸರ್ ಅಪ್ಲೈ ಮಾಡಿದ್ರು, ಮೊನ್ನೆ ಬಂತು ಪ್ಯಾನಲ್ನಾಗೆ, ನೆನ್ನೆ ಎಲ್ಲ ಡೊನೇಷನ್ ಆಗಿದೆ. ಇಂಥ ವಾಲೆ ತುಮಕೂರು ಜಿಲ್ಲೆನಾಗೆ ಒಂದು 2 ರಿಂದ 3 ಕೊಡ್ಸಿದೀವಿ ನಾವು, ಕರ್ನಾಟಕದ ಬೇರೆ ಬೇರೆ ಕಡೆ ಎಲ್ಲ ಕೊಡ್ಸಿದೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈ ಸಂಸ್ಥೆಯಿಂದ ಒಂದು ಮಿಸ್ಟೇಕ್ಸ್ ಇಲ್ಲ. ಸಂಸ್ಥೆ ಹೇಳಿರ್ತಕ್ಕಂಥ ನೀಟಾಗಿ ತಿಳ್ಕೊಳ್ಳಿ, ನೀಟಾಗಿ ಅರ್ಥ ಮಾಡಿಸ್ಬೇಕಾಗುತ್ತೆ. ನಂಬರ್ 3, ಅದೇ ಕನ್ಯಾದಾನ ಸ್ಕೀಮಲ್ಲಿ ಜೀವನ ಸಮೃದ್ಧಿ ಯೋಜನೆ ಸ್ಕೀಮಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ 18 ವರ್ಷ ಆದ್ಮೇಲೆ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂದ್ರೆ ಡೊನೇಷನ್ ಆಧಾರದ ಮೇಲೆ ಈ ಸಂಸ್ಥೆ ವಿದ್ಯಾದಾನನ ಫ್ರೀಯಾಗಿ ಕೊಡ್ತದೆ. ಯಾರು ಕೊಡ್ತಾರೆ ಇವತ್ತು? ಬ್ಯಾಂಕಲ್ಲಿ 2,000 ರೂಪಾಯಿ ಕಟ್ತೀವಿ, ಮ್ಯಾನೇಜರ್ ಕೇಳಿ ಕೊಡ್ತಾರೆ ಡಿವಿಡೆಂಟ್, ಆದಾಯ ನಮ್ ದುಡ್ಡಲ್ಲಿ ಆದಾಯ ಮಾಡ್ಕೊಂಡಿರ್ತಾರೆ. ಇವತ್ತು ಬ್ಯಾಂಕ್ ನಡೀತಾ ಇರೋದೇ ನಮ್ಮಂತ 100,000 ಜನ 1,000 ಜನ ಅಕೌಂಟ್ ಮಾಡಿರ್ತಾರೆ, ಆ ದುಡ್ಡಲ್ಲೇ ಬ್ಯಾಂಕ್ ನಡೀತಾ ಇರೋದು. ಡಿವಿಡೆಂಟ್ ಇದೆ, ಕೊಡಲ್ಲ ಅವರು, ಕೇಳಿ ಡಿವಿಡೆಂಟ್ ಕೊಡಲ್ಲ ಅವರು, ಹೇಳೋದು ಇಲ್ಲ ನಿಮ್ಗೆ. ಆದಾಯದಲ್ಲಿ ಕೊಡಬೇಕು, ಡಿವಿಡೆಂಟ್ ಕೊಡಲ್ಲ ಅವರು. ಹಾಗಾಗಿ ಈ ಸಂಸ್ಥೆ ಬಂದಂತ ಲಾಭಾಂಶದಲ್ಲಿ ನಮ್ಗೆ ಎಲ್ಲಾ ಬೆನಿಫಿಟ್ ಅನ್ನು ಡೊನೇಷನ್ ಆದ್ಮೇಲೆ ಕೊಡ್ತಾ ಇದೆ. ನಂಬರ್ 4, ಈ ಸಂಸ್ಥೆಯಲ್ಲಿ ಯಾರೇ ಒಂದು ಗಂಡು ಹೆಣ್ಣು ಎಲ್ಲಾ ಮುಗಿದ್ಮೇಲೆ ಒಂದು ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣನ್ನ ಸೆಟ್ ಮಾಡಿ ವೆಡ್ಡಿಂಗ್ ಕಾರ್ಡ್ ಅನ್ನು ಸಂಸ್ಥೆಗೆ ಇಮೇಲ್ ಮುಖಾಂತರ ಸಬ್ಮಿಟ್ ಮಾಡಿದ್ರೆ ಈ ಸಂಸ್ಥೆ ಒಂದು ಗಿಫ್ಟ್ ಬರ್ತದೆ. ಅದು ಡ್ರಾ ಮುಖಾಂತರ ಗಿಫ್ಟ್ ಯಾವುದು? ಒಂದು ಸ್ಕೂಟಿ ಆಗ್ಬೋದು, ಇಲ್ಲ ಮೊಬೈಲ್ ಆಗ್ಬೋದು, ಇಲ್ಲ ಲ್ಯಾಪ್ಟಾಪ್ ಆಗ್ಬೋದು, ಇಲ್ಲ ಹೋಮ್ ಅಪ್ಲೈನ್ಸ್ ಯಾವ್ದಾದ್ರು ಒಂದು ಸಿಕ್ಕೇ ಕೊಡ್ತಾರೆ. ಇದನ್ನ ಕರೆಕ್ಟಾಗಿ ಏನ್ ಕಂಪ್ನಿ ಹೇಳಿದೆ ಅದನ್ನೇ ಹೇಳಿ, ಅದನ್ನೇ ಅರ್ಥ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಜೀವನ ಸಮೃದ್ಧಿ ಯೋಜನೆ ಸ್ಕೀಮ್ ಆಯ್ತು. ಆಮೇಲೆ ಏನ್ ಬೆನಿಫಿಟ್ ಇದೆ? ವಸತಿ ಯೋಜನೆ ಸ್ಕೀಮ್. ಇವತ್ತು ನಾವು ಹುಟ್ಟಿನಿಂದ ಸಾಯೋವರೆಗೂ ಒಂದು ಸೈಟ್ ತೊಳಕಾಲ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಖರ್ಚಿಗಿಂತ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗಿದೆ. ನಮ್ಮ ಗುರಿ ಪ್ರತಿಯೊಬ್ಬ ಮನುಷ್ಯನ್ಗೂ, ನಮ್ಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಒಂದು ಮನೆನೇ ಮಾಡಬೇಕು, ಒಂದು ಸೈಟ್ ಮಾಡಬೇಕು, ಮನೆ ಮಾಡಬೇಕು ಅನ್ನೋ ಆಲೋಚನೆ ಇರುತ್ತೆ. ಇವತ್ತಿನ ಉದ್ಯೋಗದಲ್ಲಿ, ಇವತ್ತಿನ ದುಡಿಮೆನಾಗೆ ಇವತ್ತು ಖರ್ಚೇ ಜಾಸ್ತಿ, ಆದಾಯ ಕಡಿಮೆ ಆಗಿರೋದ್ರಿಂದ ನಾವ್ ಯಾರದು ಕನಸಾಗೆ ಉಳಿತದೆ. ಕನಸು ನನ್ಸಾಕ್ಬೇಕಂದ್ರೆ ಈ ಸಂಸ್ಥೆ ಪ್ಲಾನ್ ಅನ್ನು ಅರ್ಥ ಮಾಡ್ಕೊಂಡು ನೀಟಾಗಿ ಏನ್ ಹೇಳಿದೆಯೋ ಅದನ್ನು ಚಾಚು ಚಪ್ತೆ ಮಾಡಿ 100% ನಿಮ್ಗೆ ಸೈಟು ಸಿಗ್ತದೆ, ಮನೆ ಸಿಗ್ತದೆ. ಸೈಟ್ ಇರೋರಿಗೆ ಮನೆ ಕೊಡೋದು, ಸೈಟ್ ಇಲ್ಲಾಂದ್ರೆ ಮನೆ ಕೊಡಲ್ಲ. ಅವತ್ತು ಹೇಳುತ್ತೆ, ನೀವು ಸೆಲೆಕ್ಷನ್ ಆಗಿದ್ರಾ, 40 ಲಕ್ಷ ರೂಪಾಯಿ ದುಡ್ಡು ಬೇಕು ನಿಮ್ಗೆ, ನಾವು ಕೊಡ್ತೀವಿ, ಮನೆ ಕಟ್ಕೊಳ್ಳಿ ಫ್ರೀ ಆಗಿ ಅಂದಾಗ ಸೈಟ್ ಇದ್ರೆ ಮಾತ್ರ ಕೊಡ್ತದೆ. ಇವ್ ಸೈಟ್ ತೊಗೊಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬೆಂಗಳೂರಿನ ಸೈಟ್ ತಗೋಬೇಕಂದ್ರೆ ನಾವು ಹುಟ್ಟಿನಿಂದ ಸಾವಿರ ಮನೆ ಮಕ್ಕಳೆಲ್ಲ ಮಾಡಿದ್ರು ನಾವು ಸೈಟ್ ತೊಗೊಳಕ್ಕಾಗಲ್ಲ. ಹಾಗಾಗಿ ಈ ಸಂಸ್ಥೆ ವಿತೌಟ್ ಇಂಟ್ರೆಸ್ಟ್, ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಶ್ಯೂರಿಟಿ ನಿಮ್ಗೆ 2,250 10 ಲಕ್ಷ ರೂಪಾಯಿವರೆಗೂ ಲೋನ್ ಯಾಕೆ ಕೊಡ್ತಾ ಇದೆ ಅಂದ್ರೆ, ನೀವು ಆರ್ಥಿಕ ಸ್ವಾವಲಂಬಿ ಆಗಲಿ. ಅಲ್ಲಿ ನೀವು ಬಡ್ಡಿ ಇಲ್ಲದೆ ಲೋನ್ ತಗೊಂಡು ಸಬ್ಸಿಡಿ ತಗೊಂಡು 3,88,450 ರೂಪಾಯಿ
10 ತಿಂಗಳಲ್ಲಿ ಸಿಗ್ತದೆ. ಆ ದುಡ್ಡಲ್ಲಿ ಒಂದು ಸೈಟ್ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ಅದನ್ನು ಕೊಡ್ತಾ ಇರೋದು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ನೀವು ಅರ್ಥ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಸಂಸ್ಥೆ ವಸತಿ ಯೋಜನೆ ಸ್ಕೀಮ್ ಅಲ್ಲಿ ನೀವು ಮೆಂಬರ್ ಆಗಿ ನೀವು ಬಿಲೋ 14 ಡೇಸ್ 14 ದಿನಗಳ ಒಳಗೆ ನೋಡಿ, ಮೊದಲು 14 ದಿನದೊಳಗೆ ಮೆಂಬರ್ಶಿಪ್ ಮಾಡಿದ್ರೆ ಮುಂದಿನ ತಿಂಗಳು ಲೋನ್ ಬರ್ತಿತ್ತು. ಒಂದು ಸ್ವಲ್ಪ ಕಂಪ್ನಿ ಪ್ಲಾನ್ ಚೇಂಜ್ ಮಾಡಿದೆ. ಈಗ ಎಲ್ಲರನ್ನು ಬೇಗ ಬೇಗ ಲೋನ್ ತಗೊಳ್ಳಿ, ಬೇಗ ಬೇಗ ಸಬ್ಸಿಡಿ ತಗೊಳ್ಳಿ, ಬೇಗ ಬೇಗ ಸೈಟ್ ತಗೊಳ್ಳಿ, ಆರ್ಥಿಕ ಸ್ವಾವಲಂಬಿ ಆಗ್ಲಿ, ಅಭಿವೃದ್ಧಿ ಆಗ್ಲಿ ಅಂತ ಇವತ್ತು ನೀವು ಜಾಯಿನ್ ಆದ್ರಿ, ನಾಳೆ ಸಾಯಂಕಾಲದೊಳಗೆ 3 ಜನ ಡೈರೆಕ್ಟ್ ರೆಫರ್ ಮಾಡಿದ್ರಿ, ನಾಳಿದ್ದು ಬೆಳಿಗ್ಗೆನೆ KYC ಮಾಡಿ ಲೋನ್ ಅಪ್ಲೈ ಮಾಡಿ ಲೋನ್ ಬಂದು ಕೂರ್ತದೆ. 2250 ರೂಪಾಯಿ ಮೊದಲನೇ ಹಂತದ ಲೋನ್ ಬರ್ತದೆ. ಹಾಗಾಗಿ ನೀವು ಸೈಟ್ ತಗೊಂಡಿದ್ರ ಅಂದ್ರೆ ಆಫ್ಟರ್ 2 years 3 years 4 years 5 years ಸೀನಿಯರ್ಟಿ ಮೇಲೆ ನಿಮ್ಗೆ ಈ ಸಂಸ್ಥೆಯಿಂದ ಮೆಸೇಜ್ ಬರ್ತದೆ. ಅದಕ್ಕೂ ಒಂದು ಕಂಡೀಷನ್ಸ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ನೀವು ಮೆಂಬರ್ ಆದ್ರಿ 2100 ರೂಪಾಯಿ ಕೊಟ್ಟು ಮೆಂಬರ್ ಆದ್ರಿ, ಅದ್ರ ಜೊತೆಗೆ 2250 ರೂಪಾಯಿ ಕೊಟ್ಟು JDGP ಮಾಡ್ಕೊಂಡು ಅದರಲ್ಲಿ ಏನ್ ಮಾಡ್ತೀರಾ ಅಂದ್ರೆ JDGP ಮಾಡ್ಕೋತೀರಾ. 3 ಜನ ಮಾಡಿಸಿ ಆಟೋ ಫಿಲ್ ಆಗಿ JDGP ನಾಗ ನಿಮ್ ಮನೆ ಬರ್ತದೆ ನಾವು ಹೇಳಿರ್ತೀವಿ. ಬಟ್ ಟ್ರಾನ್ಸಾಕ್ಷನ್ ಮಾಡೋದನ್ನು ಹೇಳಿರ್ತೀವಿ, ಟರ್ಮ್ಸ್ ಅಂಡ್ ಕಂಡೀಷನ್. ನೀವು ಅದನ್ನ ಫಾಲೋ ಆಗ್ತಾ ಇಲ್ಲ. ಎಷ್ಟು ಜನ ಇವತ್ತು ಆಂಡ್ರಾಯ್ಡ್ ಮಾಡಿ ಹೇಳಿ, ಎಷ್ಟು ಜನ ನೀವು JDGP ಮಾಡ್ಕೊಂಡಿದ್ದೀರಾ? ನೀವು JDGP ಮಾಡ್ಕೊಂಡು 3 ಜನ ಮಾಡಿಸಿದಿರಾ, ಜೊತೆಗೆ ನೀವ್ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರ, ನಿಮ್ಮ ಜೂನಿಯರ್ ಎಷ್ಟು ಜನ ಟ್ರಾನ್ಸಾಕ್ಷನ್ ಮಾಡಿದ್ರ ಅಂತ JDGP ಪಕ್ಕಾ ಲೆಕ್ಕ ಇರ್ತದೆ. ಓಪನ್ ಮಾಡಿ ನೋಡಿ ಯಾವ ಡೇಟಲ್ಲಿ JDGP ಮಾಡಿದ್ರಿ. ಪ್ರತಿ ತಿಂಗಳು ಒಂದು ಕರೆನ್ಸಿ ಮಿನಿಮಮ್ ಸಂಸ್ಥೆ ಹೇಳ್ತದೆ, ಒಂದೇ ಒಂದು ಕರೆನ್ಸಿ, ಏರ್ಟೆಲ್ ಆರ್ ಜಿಯೋ ಎನಿ ಒನ್ ಮೊಬೈಲ್ ಕರೆನ್ಸಿ ಯಾವುದೇ ಕಂಪ್ನಿದಾಗಿರ್ಬೋದು, ನಿಮ್ಮ JDGP ಆಪ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಇದ್ದಂಗೆ ಇರ್ತದೆ. ಆ JDGP ಆಪ್ಗೆ ಫೋನ್ ಪೇ ಗೂಗಲ್ ಪೇ ಅಕೌಂಟ್ ನಿಂದ ನೀವು ಏರ್ಟೆಲ್ ಆದ್ರೆ 339 ರೂಪಾಯಿ ಇರ್ತದೆ. ಅದನ್ನ ಒಂದು ತಿಂಗಳಿಗೆ ಒಂದು ಕರೆನ್ಸಿ, 10 ತಿಂಗಳಿಗೆ 10 ಕರೆನ್ಸಿ ಹಾಕೊಂಡ್ರೆ ಎಲಿಜಿಬಲ್ ಆಗ್ತೀರಿ. ಎಷ್ಟೋ ಜನ ಮಾಡಲ್ಲ ಸ್ನೇಹಿತರೆ, ಇದು ನೀವು ಕಲ್ತೇ ಇಲ್ಲ. ಬೇರೆ ಮೇಲೆ ಡಿಪೆಂಡ್ ಆಗಿದಾರ JDGP ಮಾಡಿಸೋದನ್ನ. ಇಲ್ಲ ನಾನ್ ಮಾಡ್ಕೊಡ್ಬೇಕಲ್ಲ, ರಮೇಶ್ ಅವ್ರು ಮಾಡ್ಕೊಡ್ಬೇಕು, ಇಲ್ಲ ನಮ್ ಲಕ್ಷ್ಮೀದೇವಿ ಮೇಡಮ್ ಅವ್ರು ಮಾಡ್ಕೊಡ್ಬೇಕು. ನಾವೆಲ್ಲ ಕಲ್ತಿದ್ವಿ, ನೀವೇ ಕಲಿಯಕ್ಕಾಗಲ್ಲ? ಇದೇನ್ ದೊಡ್ಡ ವಿಚಾರನಾ? ಯಾಕೆಲ್ಲರೂ ಫೋನ್ ಮಾಡ್ಬಿಟ್ಟು JDGP ಹೇಳಿ ಅದ್ರ ಲಿಂಕ್ ಕೊಟ್ಟಿದೀವಿ, ಹೇಳಿದೀವಿ, ದಿನ ಮೀಟಿಂಗ್ ಅಲ್ಲಿ ತೋರಿಸ್ತಾ ಇದೀವಿ. ಆದ್ರೆ ಇವತ್ತು ಫೋನ್ ಮಾಡಿ ಸರ್ JDGP ಮಾಡ್ಕೊಡಿ ಸರ್, ಟ್ರಾನ್ಸಾಕ್ಷನ್ ಯಾಕೆ ಆಗ್ತಾ ಇಲ್ಲ ಸರ್, ದುಡ್ಡು ಹಾಕೊಡಿ ಸರ್. ಯಾಕೆ? ಕಾರಣ ಏನು? ಕಲ್ತ್ಕೊಳ್ಳಿ. ನಿಜವಾಗ್ಲೂ 1 hour ಪ್ರತಿ ದಿವಸ ಅವ್ರು ಎಷ್ಟು ರಿಸ್ಕ್ ಅಲ್ಲಿ ಇದಾರೆ ಗೊತ್ತಾ? ಎಜುಕೇಶನ್ ಮಾಡ್ತಾವ್ರೆ, ರಿಸ್ಕ್ ಅಲ್ಲಿ ಇದಾರೆ. ಅವ್ರು ತುಂಬಾ ಬಿಜಿ ಪರ್ಸನ್, ಬಿಜಿ ಶೆಡ್ಯೂಲ್ ಆಗಿದೆ ರಮೇಶ್ ಸರ್. ಅವ್ರು ಪ್ರತಿ ದಿವಸ 2 months ಇಂದ ಪ್ರತಿ ದಿವಸ 1.5 ಗಂಟೆ ಪ್ರತಿ ದಿವಸ ನಿಮ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಕಲಿತಾ ಇಲ್ಲ? ಯಾಕೆ ಕಲಿಯಲ್ಲ ಹೇಳಿ? ನೀವು ಏನ್ ಸಮಸ್ಯೆ ಹೇಳಿ ನಿಮ್ಗೆ? ಅದಕ್ಕೆ JDGP ನೀವು ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನೀವು 3 ಜನ ಬಂದಿರ್ತಾರ, ನಿಮ್ ಡೌನ್ ಲೈನ್ ರೆಫರ್ ಮಾಡಿರ್ತಾರ, ಅವ್ರಿಗೆ ಕಲ್ಸಿ. ನೀವೂನು ಪ್ರತಿ ತಿಂಗಳು ಕಂಪಲ್ಸರಿ ನೀವು ಮಾಡಬೇಕಾಗುತ್ತೆ. ಮನೆ ಬೇಕು ಅಂದ್ರೆ, ಮನೆ ಬೇಕು, 40 ಲಕ್ಷ ರೂಪಾಯಿ ದುಡ್ಡು ಬೇಕು ನಿಮ್ ಮನೆ ಕಟ್ಲಿಕ್ಕೆ ಅಂದ್ರೆ ಫ್ರೀಯಾಗಿ ಕೊಡುವಂತ ದುಡ್ಡದು. ಜವಾಬ್ದಾರಿಯಿಂದನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಫಾಲೋ ಆಗ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ವಸತಿ ಯೋಜನೆ ಸ್ಕೀಮ್ ಅಲ್ಲಿ ಈ ಟರ್ಮ್ಸ್ ಕಂಡೀಷನ್ಸ್ ಕಡ್ಡಾಯವಾಗಿ ನೀವು ಫಾಲೋ ಆಗ್ಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂಡ ಮತ್ತು ನಿಮ್ಮ ಜೂನಿಯರ್ಗೆ ಕಂಪಲ್ಸರಿ ಟ್ರೈನಿಂಗ್ ಕೊಡಿ. ಅಲ್ಲಿಗೆ ಕನ್ಯಾದಾನ್ ಜೀವನ್ ಸಮೃದ್ಧಿ ಯೋಜನೆ ಆಯ್ತು, ಮನೆ ಆಯ್ತು, ಆಮೇಲೆ ವಿದ್ಯಾದಾನ. ಈ ಸಂಸ್ಥೆ ಮೆಂಬರ್ ಆಗಿರೋರು ಡೊನೇಷನ್ ಆದಾದ್ಮೇಲೆ ವಿದ್ಯಾದಾನ ಸಿಗ್ತದೆ. ಅದ್ರ ಬಗ್ಗೆ ಗೊತ್ತಿದೆ ನಿಮ್ಗೆಲ್ಲರಿಗೂ. IAS, IPS, KAS, MBBS ಕೆಲವಾರು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜಾಯಿನ್ ಆಗ್ತಕ್ಕಂಥವ್ರಿಗೆ ಮಾಡ್ತಕ್ಕಂಥವ್ರಿಗೆ ಈ ಸಂಸ್ಥೆ ಡೊನೇಷನ್ ಆದಾದ್ಮೇಲೆ ಕೊಡುವಂಥದ್ದು. ನೀವು ಜಾಯಿನ್ ಆಗಿ ನೀವು JDGP ಮಾಡ್ಕೊಳ್ಳಿ. ನೀವು ಜಾಯಿನ್ ಆಗಿ 3 ಜನ ರೆಫರ್ ಮಾಡಿ, ಡೈರೆಕ್ಟ್ ರೆಫರ್ 3 ಜನ ಮಾಡಿ, ಅದು ಕಮಿಷನ್ ಬರ್ತದೆ. ಉದ್ಯೋಗ ಅಂತ ಹೇಳಿದ್ವಲ್ಲ, ಆ ಜಾಗದಲ್ಲಿ ಕಮಿಷನ್ ಬರುವಂಥದ್ದು. ಕಮಿಷನ್ ಹೇಳ್ತೀನಿ ಆಮೇಲೆ ಲಾಸ್ಟ್ ಇದರಲ್ಲಿ ಕಾಲಮ್ ಅಲ್ಲಿ. ಹಾಗಾಗಿ ವಿದ್ಯಾದಾನ IAS, IPS, KAS, MBBS ಮಾಡ್ತಕ್ಕಂಥವ್ರಿಗೆ, ಕಾಂಪಿಟೇಟಿವ್ ಮಾಡ್ತಕ್ಕಂಥವ್ರಿಗೆ ಡೊನೇಷನ್ ಆದಾದ್ಮೇಲೆ 1 ಲಕ್ಷ 2 ಲಕ್ಷ 3 ಲಕ್ಷ ಡೊನೇಷನ್ ಡಿಪೆಂಡ್ ಅಪ್ 1:100. 1 ರೂಪಾಯಿ ಡೊನೇಷನ್ ಮಾಡಿದ್ರೆ 100 ರೂಪಾಯಿ ಸಿಗ್ತದೆ ನಿಮ್ಗೆ. ಹಾಗಾಗಿ ಡೊನೇಷನ್ ಆದಾದ್ಮೇಲೆ ವಿದ್ಯಾದಾನ ಸಿಗ್ತದೆ ಸ್ನೇಹಿತರೆ. ಆಮೇಲೆ ರೈತರಿಗೆ ಸಹಾಯಧನ. ಈ ಸಂಸ್ಥೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ರೈತ 2100 ರೂಪಾಯಿ ಕಟ್ಟಿ ಮೆಂಬರ್ ಆಗಿ 3 ಜನ ಡೈರೆಕ್ಟ್ ರೆಫರ್ ಮಾಡಿದ್ದ ಅಂದ್ರೆ ಡೊನೇಷನ್ ಆದಾದ್ಮೇಲೆ ಆತನಿಗೆ ಕೂಡ ಫ್ರೀ ಆಗಿ 1 ಲಕ್ಷ ರೂಪಾಯಿ. ಆತ ಏನಾದ್ರು ವ್ಯವಸಾಯಕ್ಕೆ, ರೈತ ದೇಶದ ಬೆನ್ನೆಲುಬು, ಅನ್ನ ಕೊಡುವಂತ ರೈತ. ಆ ರೈತ ಏನಾದ್ರು ವ್ಯವಸಾಯಕ್ಕೋಸ್ಕರ ಪಾಣಿ ಇರಬೇಕು, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇರಬೇಕು, ಬೋರ್ ಹಾಕ್ಸಿರೋದಕ್ಕೆ ಪ್ರೂಫ್ ಇರಬೇಕು, ಅಥವಾ ವ್ಯವಸಾಯ ಮಾಡೋದಕ್ಕೆ ಪ್ರೂಫ್ ಇರಬೇಕು. ಎಲ್ಲನೂ ಮಾಡಿದ್ದು ಬ್ಯಾಂಕಲ್ಲಿ ಸಾಲ ಮಾಡಿ ಎಲ್ಲನೂ ಮಾಡಿದ್ದು ಲಾಸು ಅಂತ ಮನಗಂಡಲ್ಲಿ ಈ ಸಂಸ್ಥೆ ಗಮನಕ್ಕೆ ತಂದ್ರೆ ನಿಮ್ಗೆ ಈ ಸಂಸ್ಥೆ 1 ಲಕ್ಷ ರೂಪಾಯಿ ಫ್ರೀ ಆಗಿ ಡೊನೇಷನ್ ಆಧಾರ ನಿಮ್ಮ ಅಕೌಂಟ್ಗೆ ಆಗ್ತದೆ ಸ್ನೇಹಿತರೆ. ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಅರ್ಥ ಮಾಡಿಸ್ಬೇಕು. ಎಲ್ಲೂ ಎಡಬೇಡಿ, ಎಲ್ಲೂ ಮಿಸ್ಟೇಕ್ ಮಾಡಬೇಡಿ. ನಾಳೆ
ಈತ 2,100 ರೂಪಾಯಿ ಕಟ್ಟಿರೋ ವ್ಯಕ್ತಿ ಅವತ್ತು ನೀವು ರೈತರಿಗೆ ಸಹಾಯಧನ ಕೊಡ್ತೀನಿ ಎಂದಿದ್ರಿ, ಕೊಡಿ ಅಂತಾನೆ. ಟರ್ಮ್ಸ್ ಅಂಡ್ ಕಂಡೀಷನ್ ಬಹಳ ಇಂಪಾರ್ಟೆಂಟ್. ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ನೋಟ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ, ಏನಿದೆಯೋ ಅದನ್ನೇ ಹೇಳಿ. ಒಂದು ಸ್ವಲ್ಪನೂ ಏರುಪೇರು ಆಗ್ಬಾರ್ದು. ನಾಳೆ ಹೊತ್ತರೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಜನ ಹಳ್ಳಿಗಳಿಗೆ ಎಷ್ಟೋ ಜನ ಇರ್ತಾರೆ. ನಾನು ಅವತ್ತು ನೀನು 1 ಲಕ್ಷ ಬರುತ್ತೆ, ಬೋರ್ ಹಾಕ್ಸಿದ್ರೆ ರೈತ ಅಂದಿದ್ರಿ, 1 ಲಕ್ಷ ರೂಪಾಯಿ ಬಂದ್ಬಿಡ್ತದೆ ಕೊಡಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಹೆಂಗ್ ಕೊಡ್ತೀರಾ? ಕಂಪ್ನಿನೇ ಕೊಡ್ಬೇಕು, ಕಂಪ್ನಿಯಿಂದಲೇ ಕೊಡಿಸ್ಬೇಕು. 2,100 ರೂಪಾಯಿ ಕಟ್ಟದಂತ ವ್ಯಕ್ತಿ ಆರೋಗ್ಯದ ಬೆನಿಫಿಟ್ ತಗೊಂಡಿಲ್ಲ, ಏನು ಬೆನಿಫಿಟ್ ತಗೊಂಡಿಲ್ಲ ಅಂದ್ರೆ 2,100 ರೂಪಾಯಿ 1 ವರ್ಷ ಆದ್ಮೇಲೆ, ನೀವು ಮೆಂಬರ್ಶಿಪ್ ಆಗಿ 1 ವರ್ಷ ಆದ್ಮೇಲೆ ಒಂದು ದಿನಕ್ಕೆ ನಿಮ್ಮ ವ್ಯಾಲೆಟ್ಗೆ ಬಂದು ನಾನ್ ವರ್ಕಿಂಗ್ ಪ್ಲಾನಿಂಗ್ ಅಲ್ಲಿ ಬಂದು ಕೂರ್ತದೆ. KYC ಮಾಡಿ ವಿತ್ಡ್ರಾ ಕೊಟ್ಕೊಂಡು ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಕಡ್ಡಾಯವಾಗಿ ಹೇಳಿ. ನೀವು 300 ರೂಪಾಯಿಗೋಸ್ಕರ 2,100 ರೂಪಾಯಿ ಜವಾಬ್ದಾರಿ ತೊಗೊಳಕ್ಕಾಗುತ್ತಾ? ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಎಲ್ಲಾ ವಿಚಾರ ತಿಳ್ಕೊಳ್ಳಿ, ನೇರವಾಗಿ ವಿಚಾರನ ಅರ್ಥ ಮಾಡಿಸ್ರಿ. ಒಂದು ಮಿಸ್ಟೇಕ್ಸ್ ಇರಬಾರ್ದು. ಮಿಸ್ಟೇಕ್ಸ್ ಇತ್ತು ನೀವು ಕೆಲಸ ಮಾಡೋಕ್ಕಾಗಲ್ಲ, ಸಮಸ್ಯೆ ಆಗ್ತದೆ. ಹಾಗಾಗಿ ನಂಬರ್ 1 ಜೀವನ್ ಸಮೃದ್ಧಿ ಆಯ್ತು, ನಂಬರ್ 2 ವಸತಿ ಆಯ್ತು, ನಂಬರ್ 3 ವಿದ್ಯಾಧನ ಆಯ್ತು, ನಂಬರ್ 4 ರೈತರಾಯ್ತು. ಆಮೇಲೆ 2,100 ರೂಪಾಯಿ ಕಟ್ಟದಂತ ವ್ಯಕ್ತಿಗಳು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅಂತವ್ರು ಏನಾದ್ರು ಹಾನಿಗೊಳಗಾದ್ರೆ ಅವ್ರಿಗೂ ಇರ್ತದೆ, ಅದು FIR ಆಗ್ಬೇಕಾಗುತ್ತೆ, ಅವ್ರಿಗೂ ಇರ್ತದೆ ಬೆನಿಫಿಟ್, ಸಹಾಯಧನ ಡೊನೇಷನ್ ಅದಾದ್ಮೇಲೆ. ಆಮೇಲೆ ನಿಮ್ಗೆ ವಿತೌಟ್ ಇಂಟ್ರೆಸ್ಟ್, ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಶ್ಯೂರಿಟಿ, ಬಡ್ಡಿ ಇಲ್ಲದ ಲೋನ್ ಇಂಡಿಯಾದಲ್ಲಿ ಯಾವ ಸಂಸ್ಥೆ ಯಾವ ಬ್ಯಾಂಕು ಕೊಡಲ್ಲ ಸ್ನೇಹಿತರೆ. 2,000 ರೂಪಾಯಿ ಕಟ್ಟಿ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿ, 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿ, 1 ಕೋಟಿ ರೂಪಾಯಿ ವ್ಯವಹಾರ ಮಾಡಿ, ಎಲ್ಲಾ ಮುಗಿದ್ಮೇಲೆ ಹೋಗಿ ಒಂದು ಲೋನ್ ಕೇಳಿ, ನಿಮ್ಮ ಒಂದು ಜೊತೆ ಚಪ್ಪಲಿನೇ ಹೋಗುತ್ತೆ ಅವ್ರ ಹತ್ರ ಹೋಗ್ಬರಕ್ಕೆ. ಅದಿಲ್ಲ ಇದಿಲ್ಲ, ಎಲ್ಲ ಆಯ್ತು, ಲಾಸ್ಟ್ಗೆ ಸಿಬಿಲ್ ಬರ್ಲಿಲ್ಲ, ಎಲ್ಲ ಆಯ್ತು, ಇನ್ನೇನೋ ಬಂತು, ಬರ್ಲಿಲ್ಲ, ಕೊಡಲ್ಲ ಅವರು. ಯಾರಿಗೆ ಕೊಡ್ತಾರೆ ಗೊತ್ತಾ? ಅವರು ಸೈಟ್ ಇರೋರಿಗೆ, ಬಂಗಾರ ಇರೋರಿಗೆ, ಮನೆ ಇರೋರಿಗೆ, ಅದು ವ್ಯಾಲ್ಯೂಬಲ್ ಹೌಸ್, ವ್ಯಾಲ್ಯೂಬಲ್ ಸೈಟ್ಸ್ ಆದ್ರೆ, ಯಾವ್ದೊಂದು ಹಳ್ಳಿನಾಗ ಯಾವ್ದೊಂದು ಮೂಲೆ ಹೇಳ್ಕೊಂಡು ಕೊಡಲ್ಲ ಅವರು. ನಿಮಗೆ ಅದರ ವ್ಯಾಲ್ಯೂ 1 ಕೋಟಿ ರೂಪಾಯಿ ಬಳಂಗಿದ್ರೆ ಅದು 50 ಲಕ್ಷನೇ ಕೊಡೋದು. 50 ಲಕ್ಷ ಬಳಂಗಿದ್ರೆ 25 lakhs, 50% ಕೊಡ್ತಾರೆ. ಅದು 100% ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ, 100% ಸೆಕ್ಯೂರಿಟಿ ಇದ್ರೆ, ಅದರಲ್ಲೂ ಯಾವ್ದನ್ನ ಅಫಿಷಿಯಲ್ ಹಾಕಿ ಇಲ್ಲ ಕೋಟಿಗಟ್ಟಲೆ ವ್ಯವಹಾರ ಮಾಡೋಣ ಅಕೌಂಟ್ ಹೋಲ್ಡರ್ ನಾ ಸೈನ್ ಹಾಕಿ ಅಂತಾರೆ. ಬಹಳ ಕಷ್ಟ, ಕೊಡಲ್ಲ. ಹಾಗಾಗಿ ಈ ಸಂಸ್ಥೆ ಇಂಥವ್ರಿಗೆಲ್ಲ ಲೋನ್ ಸಿಗಲ್ಲ. ನಮ್ಮ ಸಂಸ್ಥೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಂಸ್ಥೆನ ನಂಬಿ, ನಮ್ಮನ್ನ ನಂಬಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಉಜ್ವಲ ಭವಿಷ್ಯನ ಕೊಡ್ಬೇಕು ನಾನು, ಇವ್ರು ಒಳ್ಳೆ ಸೌಲಭ್ಯನ ಕೊಡಬೇಕು, ಇವರೆಲ್ಲ ಶಾಂತಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಸ್ವತಂತ್ರವಾಗಿ ಬದುಕಬೇಕು, ಸ್ವಾವಲಂಬಿಯಾಗಿ ಬದುಕಿ ಆರಾಮಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಈ ಸಂಸ್ಥೆ ಕೊಡ್ತಾ ಇರೋದು. ವಿತೌಟ್ ಇಂಟ್ರೆಸ್ಟ್, ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಶ್ಯೂರಿಟಿ, ಬಡ್ಡಿ ಇಲ್ಲದೆ, ಡಾಕ್ಯುಮೆಂಟ್ ಇಲ್ಲದೆ, ಶ್ಯೂರಿಟಿ ಇಲ್ಲದೆ ಒಂದು ಲೋನ್ ಕೊಡ್ತದೆ ಅಂದ್ರೆ ಇಂಥ ಸಂಸ್ಥೆ ನಮಗೆ ಬೇಕಾ ಬೇಡವ ಹೇಳಿ ಸ್ನೇಹಿತರೆ? ನಾವೆಲ್ಲ ತಗೊಂಡಿದ್ದೀವಿ, ಬಡ್ಡಿ ಲೋನ್ ತಗೊಂಡು ಕಟ್ಟಿದೀವಿ, ಸಬ್ಸಿಡಿನ ತಗೊಂಡಿದ್ದೀವಿ. ನಮ್ಮ ಟೀಮಲ್ಲಿ ಬಹಳ ಜನ ತಗೊಂಡಿದ್ದಾರೆ. ನಮ್ಮ ಲಕ್ಷ್ಮೀ 25,000 ರೂಪಾಯಿವರೆಗೂ ತಗೊಂಡಿದ್ದಾರೆ. ಇನ್ನು ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್, ಲೀಡರ್ಸ್ ಬಹಳ ಜನ ಲೋನ್ ತಗೊಂಡಿದ್ದಾರೆ. ಬಹಳ ಜನ ಲೋನ್ ತಗೊಂಡು ಕರೆಕ್ಟಾಗಿ ಕಟ್ಕೊಂಡು ಹೋಗಿದ್ದಾರೆ, ಕಟ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಡಾಕ್ಯುಮೆಂಟ್ ಇಲ್ಲದೆ, ಶ್ಯೂರಿಟಿ ಇಲ್ಲದೆ, ಬಡ್ಡಿ ಇಲ್ಲದೆ ಲೋನ್ ಅನ್ನು ಕೊಡ್ತದೆ. ಎಲ್ಲಿವರೆಗೂ 2,250 ರೂಪಾಯಿ ಮೊದಲನೇ ಹಂತದಿಂದ 10 ಲಕ್ಷ ರೂಪಾಯಿವರೆಗೆ ಈ ಸಂಸ್ಥೆ ನಿಮಗೆ ಬಡ್ಡಿ ಇಲ್ಲದೆ ಲೋನ್ ಕೊಡ್ತದೆ, ವಿತ್ 20% ಸಬ್ಸಿಡಿ. ಎಲ್ಲಾರು ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಕೊಟ್ಟಿರೋದು, ಕೊಡ್ತಾ ಇರೋದು ಕೇಳಿದ್ರ ಸ್ನೇಹಿತರೆ? ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ತಗೊಳ್ತಾ ಇಲ್ಲ? ಯಾಕೆ ಸೀನಿಯರ್ ಆಗಿರೋ ಜೂನಿಯರ್ ಲೋನ್ ಕೊಡ್ತಾ ಇಲ್ಲ? 1-6 ಪ್ಯಾನಲ್ ನೋಡ್ತಾ ಇದೀನಿ ನಾವು 1 ತಿಂಗಳಿಂದ. ಒಬ್ರು ಲೋನ್ ತಗೊಂಡಿರೋದನ್ನ ಆಗ್ತಾ ಇಲ್ಲ, ಪ್ಯಾನಲ್ಗೆ ಲೋನ್ ಕೊಡಿಸಿರೋದನ್ನ ಸೀನಿಯರ್ ಆಗ್ತಾ ಇಲ್ಲ. ಯಾಕೆ ನೀವು ಕೊಡಿಸ್ತಾ ಇಲ್ಲ? ಕಾರಣ ಏನ್ ಕೊಡಿಸ್ತಾ ಇರೋದಕ್ಕೆ? ಕೊಡಿಸಿ. ಜೂನಿಯರ್ ಲೋನ್ ಕೊಡ್ಸಿದ್ರೆ ವಾರಕ್ಕೆ 2 ಅಪ್ಲಿಕೇಶನ್ ತರ್ತಾನ ಅವನು ಲೋನ್ ತೀರ್ಸೋದಕ್ಕೋಸ್ಕರ. ಸೀನಿಯರ್ಗೆ ಆಟೋಮೆಟಿಕ್ 2 ಅಪ್ಲಿಕೇಶನ್, ಸೀನಿಯರ್ಗೆ 600 ರೂಪಾಯಿ ಕಮಿಷನ್ ಬರ್ತದೆ. ಯಾಕೆ ಬಿಸ್ನೆಸ್ ಪ್ರಾಬ್ಲಮ್? ಫಾಲೋ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ತಾ ಇಲ್ಲ, ಮೀಟಿಂಗ್ ಮಾಡ್ತಾ ಇಲ್ಲ, ಪ್ಲಾನ್ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಹಾಗಾಗಿ ವಿತೌಟ್ ಇಂಟ್ರೆಸ್ಟ್, ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಶ್ಯೂರಿಟಿ 2,250ರಿಂದ 10 ಲಕ್ಷದವರೆಗೂ ಈ ಸಂಸ್ಥೆ ಬಡ್ಡಿ ಇದರ ಲೋನ್ ಕೊಟ್ಟು ವಿತ್ 20% ಸಬ್ಸಿಡಿ. ಕೇಳಿದ್ರ ದೇಶದಾಗ ಎಲ್ಲಾದ್ರೂ ಅವರೇ ಬಡ್ಡಿ ಇದ್ದಂಗೆ ಲೋನ್ ಕೊಡ್ತಾರಂತೆ. ಅದರಲ್ಲಿ ನೀವು ಕಟ್ಟಬೇಕಾದ್ರೆ 20% ಹಿಡ್ಕೊಂಡು ಕಟ್ಟಿ ನೋಡಿ. 2,250 ರೂಪಾಯಿ. ಇವತ್ತು ನಾನು ಮೆಂಬರ್ ಆಗಿದ್ದೀನಿ, ನಾಳೆ ಸಾಯಂಕಾಲ 3 ಜನ ಡೈರೆಕ್ಟ್ ರೆಫರ್ ಮಾಡಿದ್ದೀನಿ. ರೆಫರ್ ಮಾಡಿರೋದಕ್ಕೆ ಒಂದು ಡೈರೆಕ್ಟ್ ರೆಫರ್ 300 ರೂಪಾಯಿ ಡೈರೆಕ್ಟ್ ಕಮಿಷನ್. 300 ರೂಪಾಯಿ, 2,100 ರೂಪಾಯಿ ವ್ಯಕ್ತಿನ ಪರಿಚಯ ಮಾಡಿ ನೀವು ಲಾಗಿನ್ ರಾತ್ರಿ 11:30 ಲಾಗಿನ್ ಮಾಡಿ ರಾತ್ರಿ 1 ಗಂಟೆಗೆ ಎದ್ದು ನೋಡಿದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ 300 ರೂಪಾಯಿ ಡೈರೆಕ್ಟ್ ರೆಫರ್ ಬಂದು ಕೂತಿರುತ್ತೆ ಸ್ನೇಹಿತರೆ. ಆ ವ್ಯಕ್ತಿಗೆ ಏನ್ ಕೊಡ್ಬೇಕು ಅದನ್ನ ಸಂಸ್ಥೆ ಡೊನೇಷನ್ ರಸೀದಿ ಕೊಡ್ತದೆ. ಅವ್ನಿಗೆ ಏನ್ ಕೊಡ್ಬೇಕು? ಆರೋಗ್ಯ ಕೊಡ್ತದೆ, ಮನೆ ಕೊಡ್ಬೇಕು, ಕೊಡ್ತದೆ, ಎಲ್ಲ ಸಂಸ್ಥೆನೆ ಕೊಡ್ತದೆ. ನಾವೇನ್ ಕೊಡೋಂಥದ್ದು ಇಲ್ಲಿ?
ನಾವು ಜಾಯಿನ್ ಮಾಡಿಸಿದೀವಿ, ರಸೀದಿ ಕೊಟ್ಟಿದ್ದೀವಿ. ಅವ್ನಿಗೆ ಏನ್ ಕೊಡ್ಬೇಕು ಆ ಸಂಸ್ಥೆ ಅವ್ನಿಗೆ ಕೊಡ್ತದೆ, ಮೆಂಬರ್ಶಿಪ್ ಆಗಿರೋನ್ಗೆ. ನಮ್ದೇನ್ ರಿಸ್ಕ್ ಇದೆ ಇಲ್ಲಿ, ನಮ್ದೇನ್ ಜವಾಬ್ದಾರಿ ಇದೆ? ಹಾಗಾಗಿ ನೀವು ಅರ್ಥ ಮಾಡಿಸಿ, ಜಾಯಿನ್ ಮಾಡಿಸಿ, ರಾತ್ರಿ 1 ಗಂಟೆ ಅಥವಾ 2 ಗಂಟೆಗೆ ಎದ್ದು ನೋಡಿದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ 300 ರೂಪೀಸ್ ಡೈರೆಕ್ಟ್ ಟ್ರಾನ್ಸ್ಫರ್ ಬಂದು ಕೂತಿರುತ್ತೆ. ಈ ಸಂಸ್ಥೆ ಒಬ್ಬ ವ್ಯಕ್ತಿಗೆ ಒಂದು ಐಡಿಗೆ 3 ರೀತಿಯ ಇನ್ಕಮ್ ಅನ್ನ, ಆದಾಯವನ್ನ ಈ ಸಂಸ್ಥೆ ಕೊಡ್ತಾ ಇದೆ. ನಾನು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ. ಇವತ್ತು ನಮ್ಮ ಮನೆ ಬಾಳಿಗೆ ಬರ್ತಾ ಇದ್ದಾರೆ ಸ್ನೇಹಿತರೆ. ಅಲ್ಲಿ ಅಷ್ಟು ಜವಾಬ್ದಾರಿ ಇದೆ. ಇಲ್ಲಿ ಝೀರೋ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಎಲ್ಲಾನು ಜವಾಬ್ದಾರಿ ಕಂಪ್ನಿನೇ ಹೊತ್ಕೊಂಡಿದೆ. ಅವನೇನೂ ಮಾಡ್ಲಿಲ್ಲ, ಏನೂ ತಗೊಳ್ಳಿಲ್ಲ ಅಂದ್ರೆ 1 ವರ್ಷ ಆದ್ಮೇಲೆ ನಾನ್ ವರ್ಕಿಂಗ್ ಪ್ಲಾನ್ ಅಲ್ಲಿ ಬಂದ ಅಮೌಂಟ್ ಅವ್ನ ವ್ಯಾಲೆಟ್ ಅಲ್ಲಿ ಕೂತಿರುತ್ತೆ. ಆ ವ್ಯಾಲೆಟ್ ಇಂದ KYC ಮಾಡಿ ವಿತ್ಡ್ರಾ ಕೊಟ್ರೆ ಅವ್ನ ಅಕೌಂಟಿಗೆ ದುಡ್ಡು ಹೋಗ್ತದೆ. ನೋಡಿ, ನಮಗೆ ಕಮಿಷನ್ ಕೊಟ್ಟಿರ್ತಾರೆ, ಎಲ್ಲಾನು ಕೊಟ್ಟಿರ್ತಾರೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಂಡ್, ಸ್ಟೇಟ್ ಕೋಆರ್ಡಿನೇಟರ್ ಫಂಡ್ ಎಲ್ಲ ಕೊಟ್ಟಿರ್ತಾರೆ MD. ತಿರ್ಗಾ ನಮ್ಮನ್ನ ಈ ಸಮಸ್ಯೆ ಕಪ್ಪು ಚುಕ್ಕೆ ಬರಬಾರದು, ಕೆಟ್ಟ ಹೆಸರು ಬರಬಾರದು ಅಂತ MD ಎಷ್ಟು ದೊಡ್ಡ ಮನುಷ್ಯ ಗೊತ್ತಾತ. ಎಲ್ಲ ವ್ಯಾಲೆಟ್ ಓಪನ್ ಮಾಡಿ ನೋಡಿ, ನಿಮ್ಮ ವ್ಯಾಲೆಟ್ ಅಲ್ಲಿ ಬಂದು ಕೂತಿದೆ ನಾನ್ ವರ್ಕಿಂಗ್ ದುಡ್ಡು ಆಲ್ರೆಡಿ. ಮಾಡಿರೋನಿಗೆ ಸಿಗಲ್ಲ, ಮಾಡಿರೋ ವ್ಯಕ್ತಿಗೆ 1 ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ KYC ಮಾಡಿ ನೀವೇನೆ ವಿತ್ಡ್ರಾ ಕೊಡ್ತೀವಿ, ಅವ್ರ ಅಕೌಂಟಿಗೆ ದುಡ್ಡು ಹೋಗ್ತದೆ. ಇದನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಸ್ಬೇಕು. ಹಾಗೆ ಮೊದಲನೇ ಹಂತದಲ್ಲಿ 2250 ಈ ಸಂಸ್ಥೆ ಲೋನ್ ಅನ್ನ ನಿಮಗೆ ಕೊಟ್ಟಾಗ ಇವತ್ತು ಮೆಂಬರ್ ಮಾಡಿ, ನಾಳೆ 3 ಜನ ಮಾಡಿ, 3 ಜನ ಮಾಡೋದಕ್ಕೆ ನಿಮಗೆ 1000 ರೂಪಾಯಿ ಕಮಿಷನ್ ಬಂದಿರುತ್ತೆ. ಒಂದು ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗೆ ಒಂದು ಐಡಿಗೆ ಡೈರೆಕ್ಟರ್ 300, 10% ಲೆವೆಲ್ ಇನ್ಕಮ್. ಅಪ್ ಟು 1ನೇ ರ್ಯಾಂಕ್ ನಿಂದ 10ನೇ ರ್ಯಾಂಕ್ನವರೆಗೂ ನಿಮಗೆ ಲೆವೆಲ್ ಇನ್ಕಮ್ ಬರ್ತದೆ. ನೆಕ್ಸ್ಟ್ ಮ್ಯಾಚಿಂಗ್ ಇನ್ಕಮ್ ಆಟೋ ಫಿಲ್ ಆಗ್ತದೆ. ನೋಡಿ, ನೀವು ಈ ಭಾಗದಲ್ಲಿ ಲೆಫ್ಟ್ ಒಂದು, ರೈಟ್ 2 ಅಥವಾ ರೈಟ್ 1 ಲೆಫ್ಟ್ 2 ಮಾಡಿರ್ತೀರಿ. ಮೇಲ್ಗಡೆ ರಸೀದಿ ನಾನು ಒಂದು ರೈಟ್ ಅಂತ ಹೊಡೆದ್ರೆ ನಾನು 3 ಕಂಪ್ಲೀಟ್ ಆಯ್ತು, 4ನೇ ವ್ಯಕ್ತಿ ಬಂದ ರೈಟ್ ಅಂತ ಹೊಡೆದು ಬಂದು ನಿಮ್ ಕೆಳಗೆ ಕೂತಿರುತ್ತದೆ. ಅದು ಮ್ಯಾಚಿಂಗ್ ಆಗಿ 300 ಬರ್ತದೆ. 11% ಇಂದ ಅನ್ಲಿಮಿಟ್ ಇನ್ಕಮ್ ಬರ್ತದೆ. ನಾನು ಇಲ್ಲಿ ನಿಮಗೆ ಇದು ಮ್ಯಾಚಿಂಗ್ ಇನ್ಕಮ್ ಸೀನಿಯರ್ ಲೆಫ್ಟ್ ಅಂತ ಹೊಡೆದ್ರೆ ಲೆಫ್ಟ್ ಅಲ್ಲಿ ನಿಮ್ದು ಒಂದಿರುತ್ತೆ, ರೈಟ್ ಅಲ್ಲಿ ನೀವೇ 2 ಹಾಕಿರ್ತೀರಿ. ಲೆಫ್ಟ್ ಅಲ್ಲಿ ಇವತ್ತು ಬಂದ ನೋಡಿದ್ರೆ ನೀವೇನು ಮಾಡಿರಲ್ಲ. ಅವತ್ತು ಮೊದಲನೇ ದಿನ 3 ಮಾಡಿ ಸುಮ್ಮನೆ ಇರ್ತೀರಿ. 1000 ರೂಪಾಯಿ ಕಮಿಷನ್ ತಗೊಂಡಿರ್ತೀರಾ, ವ್ಯಾಲಿಟಿ ಬಂದು ಕೂತಿರುತ್ತೆ. ನೀವು 1000 ರೂಪಾಯಿಗೆ ವಿತ್ಡ್ರಾ ಕೊಟ್ಕೋಬಹುದು. KYC ಮಾಡಿದ್ರೆ ಮಿನಿಮಮ್ 1000 ಇತ್ತು ಅಂದ್ರೆ ವಿತ್ಡ್ರಾ ಕೊಟ್ಕೊಂಡು ತಗೋಬಹುದು. 200 ರೂಪಾಯಿ ಅಲ್ಲೇ ಇರುತ್ತೆ. 1200 ರೂಪಾಯಿ ಕೂಡ ನೀವು ಆರಾಮಾಗಿ ವ್ಯಾಲೆಟ್ಗೆ, ನೀವು ಅಕೌಂಟ್ಗೆ ಟ್ರಾನ್ಸ್ಫರ್ ತಗೋಬಹುದು, ವಿತ್ಡ್ರಾ ಕೊಡ್ಬಹುದು. ಅಲ್ಲಿ ಡೊನೇಷನ್ ಕಟ್ಟಬೇಕಾಗುತ್ತೆ. ಆ ಡೊನೇಷನ್ ಬಗ್ಗೆ ಅರ್ಥ ಮಾಡಿಸ್ತಾರೆ, ಪ್ಯಾನಲ್ ನಾವು ಅರ್ಥ ಮಾಡಿಸಿದ್ರೆ ಅರ್ಥ ಆಗುತ್ತೆ. ಅದು ಡೊನೇಷನ್ ಅಂದ್ರೆ ಏನು, ಯಾವ ರೀತಿ ಡೊನೇಷನ್ ಪೇ ಮಾಡಬೇಕು. ಅಲ್ಲಿ 2 ತಿಂಗಳಿಂದ 106 ಸಲ ಹೇಳಿದ್ದಾರೆ ರಮೇಶ್ ಸರ್, ಇವತ್ತು ಹೇಳ್ತಾರೆ. ಸ್ಟಾರ್ಟಿಂಗ್ ನಿಂದನ 2-3 ಪಾಯಿಂಟ್ ಇಂಪಾರ್ಟೆಂಟ್ ನಿಮ್ಗೆ, ಅದನ್ನ ನೀವು ಕಲ್ತ್ಕೋಬೇಕು. ಅದನ್ನ ಕಲಿಸ್ತಾರೆ, ಹೇಳ್ತಾರೆ ಅವರು. ಹಾಗಾಗಿ ಇಲ್ಲಿ 3 ರೀತಿಯ ಇನ್ಕಮ್ ಬರ್ತದೆ. 1200 ರೂಪಾಯಿ ಕಮಿಷನ್ ಬಂದಿರುತ್ತೆ. ನೆಕ್ಸ್ಟ್ ನಾಳೆ KYC ಮಾಡಿ, ನಾಡಿದ್ದೇ ನೀವು ಡೊನೇಷನ್ ಮಾಡಿ, ನೀವು ಲೋನ್ಗೆ ಅಪ್ಲೈ ಮಾಡಿ, ಬೆಳಗ್ಗೆ ಮರುದಿನ ಬಂದು ನಿಮ್ಮ ಬೆಳಗ್ಗೆ ನಿಮ್ಮ ಅಕೌಂಟ್ ಅಲ್ಲಿ 2250 ಕೂತಿರುತ್ತೆ. 2250 ಕೂತಿರುತ್ತೆ ವ್ಯಾಲೆಟ್ಗೆ. ಅದನ್ನು ನೀವು ಕೂಡ ವಿತ್ಡ್ರಾ ಕೊಟ್ಕೋಬಹುದು KYC ಮಾಡಿ. ಅದನ್ನ ತಗೊಳ್ಳಿ, ನಿಮ್ಮ ಸಮಸ್ಯೆ ತೀರಿಸ್ಕೊಳ್ಳಿ. ನಿಮ್ಮದು ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅದನ್ನ ಬಳಸ್ಕೊಳ್ಳಿ, ತೀರಿಸ್ಕೊಳ್ಳಿ. ಅದನ್ನ ಮತ್ತೆ ನೀವು ಯಾವ ಡೇಟಿಗೆ ನೀವು ಲೋನ್ ತಗೊಂಡಿರ್ತೀರಾ ಆ ಡೇಟ್ನಿಂದ 7 ಡೇಸ್, 7 ದಿವಸಕ್ಕೆ ಕರೆಕ್ಟ್ ಆಗಿ ಅಲ್ಲಿ ಇರುತ್ತೆ ನೋಡ್ರಿ. ಮೈಕ್ರೋ ಫೈನಾನ್ಸ್ ಅಂತ ಲೋನ್ ಗೊತ್ತ್ರಿ, ಯಾವ ಡೇಟಲ್ಲಿ ನಿಮಗೆ ಲೋನ್ ಬಂತು, ಯಾವ ಡೇಟ್ಗೆ 450 ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು ಅಂದ್ರೆ ಈ ಸಂಸ್ಥೆ ಸ್ಯಾಲರಿ ಡಿಡಕ್ಷನ್, ಕಮಿಷನ್ ಡಿಡಕ್ಷನ್. ಅಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಗಳಿಗೆ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಸ್ಯಾಲರಿ ಡಿಡಕ್ಷನ್ ಆಟೋಮೆಟಿಕ್ ಕಟ್ ಆಗುತ್ತೆ, ಮೆಸೇಜ್ ಆಗುತ್ತೆ. ನೋಡಪ್ಪ ಇಷ್ಟು ಲೋನ್ ತಗೊಂಡಿದ್ದೆ, ಈ ತಿಂಗಳು ಇಷ್ಟು ಕಂತು ಕಟ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಆಗುತ್ತೆ. ಅದೇ ರೀತಿ ನಮ್ಮ ಸಂಸ್ಥೆ ನಿಮಗೆ ಇನ್ಫಾರ್ಮೇಶನ್ ಅಲ್ಲೇ ಇರುತ್ತೆ. ಹೋಗಿ ನೋಡ್ಕೋಬೇಕು, ನೀವು ಕಲಿಬೇಕದ್ನ, ಯಾರು ನೋಡ್ಕೊಳ್ಳಲ್ಲ. ಎಷ್ಟೋ ಜನ ಲೋನ್ ತಗೊಂಡು ಯಾವ ಡೇಟಿಗೆ ಕಟ್ಬೇಕಂತ ಗೊತ್ತಿಲ್ಲದೆ ತಿರುಗಿ ಡಿಫಾಲ್ಟರ್ ಆಗಿರ್ತಾರೆ. ತೆಗೆದು ನೋಡಿ, ನಮ್ಮನ್ನ ಕೇಳ್ತಾರೆ, ನಾವು ತೆಗೆದು ನೋಡ್ತೀವಿ, ಡಿಫಾಲ್ಟರ್ ಆಗಿರ್ತಾರೆ. ಎಲ್ಲರೂ ನಾವು ಎಲ್ಲಿ ಇಟ್ಕೊಳ್ಳೋಣ? 12,000 ಜನ ಟೀಮ್ ಇದೆ, ನಾವು ಯಾರ್ದಂತ ಜ್ಞಾಪಕ ಇಟ್ಕೊಳ್ಳೋಣ? ನೀವೇ ನೋಡೋದನ್ನ ಕಲ್ತ್ಕೊಳ್ಳಿ, ನೀವೇ ಓಪನ್ ಮಾಡೋದ್ ಕಲ್ತ್ಕೊಳ್ಳಿ. ಈಸಿ ಆಗುತ್ತೆ, ಫೇಲ್ ಆಗಲ್ಲ. ಎಷ್ಟೋ ಜನ 1 ಕಂತು 2 ಕಂತು 3 ಕಂತು ಲೋನ್ಗಳು ತಗೊಂಡವ್ರೆ, ಅವು 7ನೇ ತಾರೀಕು ಕಟ್ಟಬೇಕಾಗಿರುತ್ತೆ. ಅವ್ರಿಗೆ 1ನೇ ತಾರೀಕು ಬಂದಿರುತ್ತೆ, 7ನೇ ತಾರೀಕು ಕಟ್ಟಬೇಕಾಗಿರುತ್ತೆ, 9ನೇ ತಾರೀಕು ನೋಡ್ಕೊಂತಾರೆ. 6ನೇ ತಾರೀಕೆ ನೋಡ್ಕೊಳ್ಳಿ, ಅಲ್ಲಿ ಚಾರ್ಟೇ ಇರುತ್ತೆ. 7ನೇ ತಾರೀಕು ಕಟ್ಟಬೇಕು, 14ನೇ ತಾರೀಕು ಕಟ್ಟಬೇಕು, 21ನೇ ತಾರೀಕು ಕಟ್ಟಬೇಕು, 29ನೇ ತಾರೀಕು ಚಾರ್ಟ್ ಇರುತ್ತೆ. ಅಲ್ಲಿ ಚಾರ್ಟ್ ನೋಡಿ, ಓಪನ್ ಮಾಡಿ ನೋಡಿ. ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗಿ ಮೈಕ್ರೋ ಫೈನಾನ್ಸ್ ಒತ್ತಿ, ಅಲ್ಲಿ ಓಪನ್ ಆಗುತ್ತೆ. ಲೋನ್ ಓಪನ್ ಮಾಡಿಬಿಟ್ರೆ ಎಲ್ಲ ಸಿಗುತ್ತೆ ಅಲ್ಲಿ. ಹಾಗಾಗಿ ನೀವು 1ನೇ ತಾರೀಕು ಲೋನ್ ಬಂದ್ರೆ 7ನೇ ತಾರೀಕು ಕಟ್ಟಬೇಕಂದ್ರೆ 6ನೇ ತಾರೀಕೆ ನೀವು ಫ್ರೆಂಡ್ಸು, ರಿಲೇಷನ್, ಕ್ಲಾಸ್ಮೇಟ್ ಹತ್ರ ಮಾತಾಡಿ 2 ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡಿರ್ಬೇಕು. 2100 ರೂಪಾಯಿ ನಾವು 2 ಅಪ್ಲಿಕೇಶನ್ ತಂದು ನಿಮ್ಮ ಡೌನ್ ಲೈನ್ ಲೆಫ್ಟ್ ಕಡಿಮೆ ಇದ್ರೆ ಲೆಫ್ಟ್ಗೆ ಹಾಕಿ, ರೈಟ್ ಕಡಿಮೆ ಇದ್ರೆ ರೈಟ್ಗೆ ಹಾಕಿ. ಅವ್ರ ಡೈರೆಕ್ಟರ್ 300, ಮ್ಯಾಚಿಂಗ್ ಇನ್ಕಮ್ 300, 600 ಬಂತಲ್ಲ. ಲೆವೆಲ್ ಇನ್ಕಮ್ ಕೂಡ ಬಂದಿರುತ್ತೆ. 600 ರೂಪಾಯಿ ಬಂತು ಅಂದ್ರೆ 450 ರೂಪಾಯಿ ಕಟ್ಟಬೇಕು ಒಂದು ವಾರಕ್ಕೆ. ನೀವು ಒಂದು ವಾರಕ್ಕೆ 450 ರಂಗೆ
ಅಪ್ಲಿಕೇಶನ್ ಹಾಕೋದ್ರ ಮುಖಾಂತರ 450 ಕಟ್ ಆಯ್ತು, 150 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲೇ ಕೂತಿರುತ್ತೆ. ಅದು ಆಟೋಮೆಟಿಕ್ ಎಲ್ಲ ಇದು ಸಾಫ್ಟ್ವೇರ್, ಸಾಫ್ಟ್ವೇರ್, ಟೆಕ್ನಾಲಜಿ. ಹಾಗಾಗಿ ಆಟೋಮೆಟಿಕ್ ಎಲ್ಲ ಏನ್ ನಾವು ಮಾಡಿದ್ರು ಯಾರನ್ನೂ ಕೇಳ್ಬೇಕಾಗಿಲ್ಲ, ಎಲ್ಲರೂ ನಮ್ಮ ಮೊಬೈಲ್ನಾಗೆ ನಮ್ಮ ಕೈಯಲ್ಲೇ ನಾವೇ ಒತ್ತಿ ತಗೊಳ್ಳೋವಂಥದ್ದು, ನಾವೇ ನೋಡಿ ತಗೊಳ್ಳೋವಂಥದ್ದು. ಇಲ್ಲಿ ಯಾರ ಮೇಲೆ ಡಿಪೆಂಡ್ ಆಗೋ ಅವಸರ ಇಲ್ಲ. ನೀವು ಕೆಲಸ ಕಲ್ತು ಬಿಟ್ರೆ ಯಾರು ಬೇಕಲ್ಲ, ನಾನು ಬೇಕಲ್ಲ, ರಮೇಶ್ ಅವರು ಬೇಕಾಗಿಲ್ಲ. ನೀವೇ ಇನ್ನೊಬ್ರಿಗೆ ಹೇಳ್ತೀರಾ, ನೀವು ಕಲಿಯಲ್ಲ. ಇವತ್ತು 1 ವರ್ಷ ಆಗಿದೆ ನನ್ನ ಜೊತೆ ಬಂದಿರೋ ಲೀಡರ್ಸು, ಇವತ್ತು ಅವ್ರಿಗೆ ಓಪನ್ ಮಾಡೋದು ಬರಲ್ಲ, ಅವ್ರಿಗೆ ಓಪನ್ ಮಾಡೋದು ಬರಲಿ, ಬೇರೆಯವ್ರಿಗೆ ಓಪನ್ ಮಾಡಿಸ್ತಾರೆ ಅವರು. ಇವರೇ ತಗೊಳಕ್ ಬರಲ್ಲ, ಬೇರೆಯವ್ರಿಗೆ ಏನ್ ತಗೊಳಕ್ ಅವಕಾಶ ಮಾಡ್ತಾರೆ ಇವರು. ನೀವು ಬೆಳಿಬೇಕು, ವೆಲ್ ಸೆಟ್ಲ್ ಆಗ್ಬೇಕು, ಒಳ್ಳೆ ಕಮಿಷನ್ ತಗೋಬೇಕು, ನೀವು ಚೆನ್ನಾಗಿರ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಡಿಜಿಟಲ್ ನಾಲೆಡ್ಜ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಅದನ್ನ ರಮೇಶ್ ಸರ್ ನಿಮಗೆ ಒತ್ತಿ ಒತ್ತಿ ಹೇಳ್ತಾರೆ, ಕ್ಲೀನಾಗಿ ಅರ್ಥ ಮಾಡಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ನಿಮ್ಮ ತಂಡಕ್ಕೆ, ನಿಮ್ಮ ಜೂನಿಯರ್ಗೆ ಮೀಟಿಂಗ್ ಮಾಡೋದ್ರ ಮುಖಾಂತರ ಪ್ರಾಕ್ಟಿಕಲ್ ಆಗಿ ಅವ್ರ ಮನೆಗೆ ಹೋಗಿ ಜೊತೆ ಕುಂಡಿಸ್ಕೊಂಡೇ ಕಲಿಸ್ಬೇಕು. ನೀವು ಮಾಡಬೇಡಿ, ಅವ್ರ ಹತ್ರ ಮಾಡಿಸಿ, ಅವ್ರ ಮೊಬೈಲ್ನಾಗೆ ಲಾಗಿನ್ ಮಾಡೋದವ್ರಿಗೆ ಕಲಿಸಿ, ವಿತ್ಡ್ರಾ ಮಾಡೋದವ್ರಿಗೆ ಕಲಿಸಿ, KYC ಮಾಡೋದು ಕಲಿಸಿ, JDGP ಮಾಡೋದು ಕಲಿಸಿ. ಯಾಕೆ ಕಲಿಯಲ್ಲ? ಅದೇನು ದೊಡ್ಡ ವಿಚಾರನ? ಏನು ಮಹಾವಿದ್ಯಾನ ಇದು? ನಥಿಂಗ್, ಏನಲ್ಲ, ಝೀರೋ ಇದು. ನೀವು ಕಲ್ತು ಇಂಟ್ರೆಸ್ಟ್ ಜವಾಬ್ದಾರಿ ಏನ್ ಗೊತ್ತಾ? 2,000 ತರೋದು, ಸೀನಿಯರಿಗೆ ಕೊಟ್ಬಿಡೋದು, ಲಾಗಿನ್ ಮಾಡಿಸ್ಬಿಡೋದು, ಕಮಿಷನ್ ಬಂದ್ಬಿಡುತ್ತೆ. 2,000 ನೋಡ್ತಾರೆ, 300, 600, 1,000, 2,100 ಆಯ್ತಾ? ತಿರುಗೊಂದು ಅಪ್ಲಿಕೇಶನ್ ಇಟ್ಕೊಂಬರೋದು, ಸೀನಿಯರಿಗೆ ಕಳ್ಸೋದು, 2,000 ಅಲ್ಲೇ ಇಟ್ಕೊಳ್ಳೋದು, 200 ರೂಪಾಯಿ ಡೊನೇಷನ್ ಕಳಿಸೋದು. ಡೊನೇಷನ್ ಏನು? ಡೊನೇಷನ್ ಅಂತಾರೆ. ಡೊನೇಷನ್ ಮಾಡಬೇಕು, ಅದನ್ನ ಹೇಳ್ತಾರೆ, ಅರ್ಥ ಮಾಡ್ತಾರೆ ಪ್ಯಾರಲ್ಲ ನಿಮ್ಗೆ. ಹಾಗಾಗಿ 2,250 ಕೊಟ್ಟು ಈ ಬಡ್ಡಿ ಇದರ ಲೋನ್ ತಗೊಂಡಾಗ 2 ಅಪ್ಲಿಕೇಶನ್ ಹಾಕಿ 1 ವಾರಕ್ಕೆ 450 ರೂಪಾಯಿ ನೀವು ಕಟ್ತೀರಾ, 2 ವಾರಕ್ಕೆ 900, 4 ವಾರಕ್ಕೆ 1,800 ಕಟ್ತೀರಾ. 1,800 ರೂಪಾಯಿ ಆದ್ಮೇಲೆ ಈ ಸಂಸ್ಥೆ ನಿಮಗೆ 20% ಸಬ್ಸಿಡಿನ 400 ರೂಪಾಯಿ ಕಟ್ಟಾಗಿಲ್ಲ, ಅದು ಫ್ರೀ ನಿಮ್ಗೆ. ಮೊದಲನೇ 2,200 ಕರೆಕ್ಟಾಗಿ ಕಟ್ಟಿದ್ರೆ 1 ತಿಂಗಳು ಕ್ಲಿಯರ್ ಆಗ್ತದೆ, 400 ಸಬ್ಸಿಡಿ ಸಿಕ್ತು. ಅದೇ ರೀತಿ ಕರೆಕ್ಟಾಗಿ ಕ್ಲಿಯರ್ ಮಾಡಿದ್ರೆ ಡೈರೆಕ್ಟರ್ ಇನ್ನೊಂದು ಹಾಕ್ರಿ, 15 ದಿವಸ ಮುಂಚೆ ಇನ್ನೊಂದು ಹಾಕ್ಬೇಕಾಗುತ್ತೆ. ಹಾಕಿದ್ಮೇಲೆ ನಿಮ್ಗೆ 2ನೇ ಹಂತದಲ್ಲಿ 5,000 ಸಿಗ್ತದೆ. 1 ವಾರಕ್ಕೆ 1,000 ರೂಪಾಯಿ ನಂಗೆ ನೀವು 4 ವಾರಕ್ಕೆ 4,000 ಕಟ್ಟಿದ್ರೆ 1,000 ರೂಪಾಯಿ ಸಬ್ಸಿಡಿ. ಆಮೇಲೆ 3ನೇ ಲೋನು, 2ನೇ ಲೋನ್ ಕರೆಕ್ಟಾಗಿ ತಗೊಂಡು ಕಟ್ಟಿದ್ರೆ 3ನೇ ಲೋನ್ 10,000 ಸಿಗ್ತದೆ. ಅಲ್ಲಿ ನಿಮಗೆ 8,000 ರೂಪಾಯಿ ಬಡ್ಡಿ ಇಲ್ದಂಗೆ ಕಟ್ತೀರಿ. ವಾರಕ್ಕೆ 1,000 2,000 4 ವಾರಕ್ಕೆ 8,000 ಕ್ಲಿಯರ್ ಆಗುತ್ತೆ, 2,000 ಸಿಗ್ತದೆ. ಇದೇ ರೀತಿ ಮೊದಲನೇ ಹಂತದಲ್ಲಿ ಮೊದಲನೇ ಲೋನ್ಗೆ 400 ಸಬ್ಸಿಡಿ, 2ನೇ ಲೋನ್ಗೆ 1,000 ಸಬ್ಸಿಡಿ, 3ನೇ ಲೋನ್ಗೆ 2,000, 4ನೇ ಲೋನ್ಗೆ 5,000, 5ನೇ ಲೋನ್ಗೆ 10,000, 6ನೇ ಲೋನ್ಗೆ 20,000, 7ನೇ ಲೋನ್ಗೆ 50,000, 8ನೇ ಲೋನ್ಗೆ 1,00,000, 9ನೇ ಲೋನ್ಗೆ 2 ವರ್ಷ. ಟೋಟಲ್ 3,88,450 ರೂಪಾಯಿ ಸಬ್ಸಿಡಿ ಅಮೌಂಟ್ ನಿಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ. ಈ ದುಡ್ಡಲ್ಲಿ ನೀವು ಒಂದು ಸೈಟ್ ತಗೊಳ್ಳಿ, ಎಲ್ಲಾದ್ರೂ ಒಂದು ಜಾಗದಾಗ ನಿಮ್ಗೆ ಹತ್ರ ಇರೋ ಜಾಗ, ನಿಮಗೆ ಕಂಫರ್ಟೇಬಲ್, ನಿಮ್ಗೆ ಅನುಕೂಲ ಆಗೋ ಜಾಗದಲ್ಲಿ ನೀವು ಸೈಟ್ ಅನ್ನು ತಗೊಳ್ಳಿ. ನಿಮ್ಗೆ 100% ಈ ಸಂಸ್ಥೆ ವಸತಿ ಯೋಜನೆ ಸ್ಕೀಮಲ್ಲಿ ಮನೆ ಕೊಡ್ತದೆ. ಅವತ್ತು ಆ ಸೈಟ್ ತೋರಿಸಿ, ಡಾಕ್ಯುಮೆಂಟ್ ಕೊಡಿ, ಫೋಟೋ ಹೊಡೆದು ಕೊಡಿ, 40 ಲಕ್ಷ ಕೊಡ್ತದೆ, ಆರಾಮ ಮನೆ ಕಟ್ಕೊಂಡು ನೀವಿರ್ಬಹುದು. ಅರ್ಥ ಆಯ್ತಾ ಸ್ನೇಹಿತರೆ? ಇಷ್ಟು ವಿಚಾರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಕ್ಕಂತ ತಮ್ಮ ಪ್ಯಾನಲ್ 40 ಜನಗಳಿಗೆ ನಮ್ಮ ಟೆಕ್ನಿಕಲ್ ವಿಭಾಗ ಸ್ಟೇಟ್ ಕೋಆರ್ಡಿನೇಟರ್ ರಮೇಶ್ ಜಿ ಅವರಿಗೆ ಹೃತ್ಪೂರ್ವಕ ವಂದನೆ ತಿಳಿಸ್ತಾ, ಜೈ ಜೀವನ, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇವತ್ತು ಬಹಳ ಚೆನ್ನಾಗಿ ಎಲ್ಲ ವಿಚಾರವನ್ನ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡ್ಬೇಕು ಏನಂತ ಅಂತ ಬಹಳ ಚೆನ್ನಾಗಿ ಹೇಳಿದೀರಾ. ಧನ್ಯವಾದ. ಸೊ ಟೆಕ್ನಿಕಲ್ ವಿಚಾರ, ಎಸ್. ಸೊ ಟೆಕ್ನಿಕಲ್ ವಿಚಾರ ಇವತ್ತು JDGP ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಅದ್ರ ಜೊತೆಗೆ ವೆಬ್ಸೈಟ್ ಹೇಗೆ ಓಪನ್ ಮಾಡೋದು ಅದೆಲ್ಲ ನೋಡಬಹುದು. ನೋಡಿ, ನಮ್ಮ ಸಂಸ್ಥೆ ವೆಬ್ಸೈಟ್ ಒಂದು ಫಸ್ಟ್ ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡಿ, ಈ ರೀತಿ ಸರ್ಚ್ ಬಾರ್ ಇರುತ್ತೆ, ಅಲ್ಲಿ jeevandan.group.com ಅಂತ ಸರ್ಚ್ ಮಾಡಿ, ನಂತರ ಜೀವನ್ದಾನ್ ಅಂತ ಬರುತ್ತೆ. ಈ ರೀತಿ ನಮ್ಮ ಸಂಸ್ಥೆಯ ವೆಬ್ಸೈಟ್ ಇರೋದು. ನೆಕ್ಸ್ಟ್ ಇಲ್ಲಿ 3 ಲೈನ್ಸ್ ನೋಡ್ಬೋದು ನೀವು. ಅಲ್ಲಿ ಹೋದ್ರೆ ಲಾಗಿನ್ ಅಂತ ಕಾಣುತ್ತೆ, ಕೆಳಗಡೆಯಿಂದ 3ನೇದು, ಮೇಲ್ಗಡೆಯಿಂದ 6ನೇದು. ಸೊ ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮ JD ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ.
ಸೊ JDGPay ನಿಮ್ಮ ಫೋನ್ ಅಲ್ಲಿ ಇಲ್ಲ ಅಂದ್ರೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋದಾದ್ರೆ, ಇಲ್ಲಿ ಕ್ಲೋಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನಂತರ ಈ ರೀತಿ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ JDGPay ಲಿಂಕ್ ಅಂತ ಇದೆ. ಕ್ಲಿಕ್ ನೌ ಅಂತ ಕಾಣಿಸ್ತಿದ್ಯಾ, ಫಸ್ಟ್ ಗ್ರೀನ್ ಕಲರ್ ಬಟನ್, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಅಗೈನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಎಲ್ಲ ಆದ್ಮೇಲೆ ಫೋನಲ್ಲಿ ನೀಟಾಗಿ ಡೌನ್ಲೋಡ್ ಆಗಿರುತ್ತೆ. ಈ ರೀತಿ ವೆಯ್ಟ್ ಮಾಡ್ಬಿಟ್ಟು ನಂತರ ಟಾಪ್ ಅಲ್ಲಿ 3 ಡಾಟ್ಸ್ ಕಾಣಿಸ್ತದೆ ಮೇಲ್ಗಡೆ, ಫುಲ್ ಟಾಪ್ ಅಲ್ಲಿ 3 ಡಾಟ್ಸ್ ಇದೆಯಲ್ಲ, ಪ್ಲಸ್ 2 ಮತ್ತೆ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಡೌನ್ಲೋಡ್ಸ್ ಅಂತ ಇದೆ, 6ನೇ ಆಪ್ಷನ್. ಅಲ್ಲಿಗೆ ಹೋದ್ರೆ JDGPay APK ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಪ್ಡೇಟ್ ಅಂತ ಕೇಳುತ್ತೆ, ಅಥವಾ ನಿಮ್ಮ ಫೋನಲ್ಲಿ ಇಲ್ಲ ಅಂದ್ರೆ ಇನ್ಸ್ಟಾಲ್ ಅಂತ ಕೇಳುತ್ತೆ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಅಪ್ಡೇಟ್ ಮಾಡಬೇಕು ಅಂದ್ರೂ ಪ್ರತಿ ಬಾರಿ ರೀಚಾರ್ಜ್ ಮಾಡೋದಕ್ಕೆ ಮುಂಚೆನೋ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಮುಂಚೆನೋ ಬಂದು ಇಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ನಂತರ ಮಾಡಿ. ಓಕೆ, ಈ ಪ್ರೊಸೆಸ್ ಜಸ್ಟ್ ಇನ್ಸ್ಟಾಲ್ ಆಯ್ತು. ನಂತರ ನೀವೇನ್ ಮಾಡ್ತೀರಿ, ಈ ರೀತಿ ಹೋಮ್ಗೆ ಹೋಗಿ JDGPay ಬಂದು ಕೂತಿರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ಲಾಗಿನ್ ಆಗ್ಬೋದು. ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತಂದ್ರೆ, ಈಗ ನಾನು ತೋರಿಸಿದ್ನಲ್ಲ ಆ ರೀತಿ ನೀವು ಓಪನ್ ಮಾಡಿದ್ರೆ, ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ಬರ್ತದೆ. ಇದೆಲ್ಲ ಸ್ಕಿಪ್ ಕೊಡಿ. ಓಕೆ, ಸ್ಕಿಪ್ ಕೊಟ್ಟು ಇಲ್ಲಿ ಆ ಬಾಕ್ಸ್ ಅನ್ನ ಟಿಕ್ ಮಾಡ್ಬಿಟ್ಟು ಎಕ್ಸೆಪ್ಟ್ ಕೊಡಿ. ನಂತರ ಬಂದಂತ ಟ್ಯಾಬ್ ಅಲ್ಲಿ ಅಲೋ ಅಂತ ಕೊಡಿ. ನಂತರ ಈ ರೀತಿ ಪೇಜ್, ಈಗ ನಾನು ಅಲ್ಲಿ ಓಪನ್ ಮಾಡಿದ್ನಲ್ಲ ಆ ರೀತಿ ಪೇಜ್ ಓಪನ್ ಆಗುತ್ತೆ. ಹೊಸದು ಕ್ರಿಯೇಟ್ ಮಾಡ್ತಾ ಇದೀರಾ ಅಂದ್ರೆ ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಸಣ್ಣದಾಗಿದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಬೇಕು. ಅದೇ ಆಲ್ರೆಡಿ ನಿಮ್ಮ ಹತ್ರ RT ನಂಬರ್ ಮತ್ತು ಪಾಸ್ವರ್ಡ್ ಇದೆ ಅಂದ್ರೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ, ಈ ಜಾಗದಲ್ಲಿ RT ನಂಬರ್ ಹಾಕಿ ನಂತರ ಕೆಳಗಡೆ ಪಾಸ್ವರ್ಡ್ ಹಾಕಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ, ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಹೊಸಬ್ರದ್ದು ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ಸೈನ್ ಅಪ್ ಅಂತ ಸಣ್ಣದಾಗಿ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ನಂತರ ಹೊಸಬ್ರದ್ದು ಕ್ರಿಯೇಟ್ ಮಾಡ್ತಿದ್ರೆ ಅವ್ರದ್ದು ಫೋನ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. ಫೋನ್ ನಂಬರ್ ಜೀವಂತನಲ್ಲಿ ಯಾವ್ದು ಲಿಂಕ್ ಆಗಿದೆಯೋ ಅದೇ ನಂಬರ್ ಕೊಡ್ಬೇಕು. ಓಕೆ, ಸೊ ಆ ನಂಬರ್ ಕೊಟ್ಟು OTP ಅಂತ ಕೊಡಿ. ನಂತರ OTP ಫಿಲ್ ಮಾಡಿ ವೆರಿಫೈ ಕೊಡಿ. ನಂತರ ಸೈನ್ ಅಪ್ ಅಂತ ಕೇಳುತ್ತೆ. ಇಲ್ಲಿ ಜೀವನ್ದಾನಲ್ಲಿ ಏನ್ ಹೆಸರು ಕೊಟ್ಟಿರ್ತೀರಾ, ಆಧಾರ್ ಕಾರ್ಡ್ ಅಲ್ಲಿ ಏನ್ ಹೆಸರು ಇರುತ್ತೆ ಅದೇ ಹೆಸರನ್ನ ಇಲ್ಲಿ ಫಿಲ್ ಮಾಡಿ. ಮತ್ತೆ ಕೆಳಗಡೆ ಔಟ್ಲೆಟ್ ನೇಮ್ ಅಂತ ಇದೆ, ಅಲ್ಲಿ ಕೂಡ ಸೇಮ್ ನೇಮನ್ನೇ ಇನ್ನೊಂದ್ಸರಿ ಫಿಲ್ ಮಾಡಿ. ನಂತರ ರೆಫರಲ್ ನಂಬರ್, ನಿಮ್ಮ ಸೀನಿಯರ್ದು ಯಾರ್ದು ಆಲ್ರೆಡಿ JDGPay ಆಗಿದೆ, ಪ್ಯೂರ್ ಆಗಿ ಕ್ರಿಯೇಟ್ ಆಗಿದೆ ಅಂತವ್ರದ್ದು ಫೋನ್ ನಂಬರ್ ಇಲ್ಲಿ ಹಾಕ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ಸೈನ್ ಅಪ್ ಅಲ್ಲಿ ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕಿ. ನಂತರ ಅಡ್ರೆಸ್ ಹಾಕಿ, ಪಿನ್ ಕೋಡ್ ಹಾಕಿ, ಮತ್ತೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಮತ್ತು ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡ್ಬಿಟ್ಟು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಮೆಸೇಜ್ ಹೋಗುತ್ತೆ, RT ನಂಬರ್ ಮತ್ತು ಪಾಸ್ವರ್ಡ್. ಅವನ್ನ ನೀವು ಮೈನ್ ಲಾಗಿನ್ ಪೇಜ್ ಅಲ್ಲಿ ಈ ರೀತಿ ಲಾಗಿನ್ ಅಂತ ಕಾಣುತ್ತೆ. ಇಲ್ಲಿ ನೀವು ಮೈನ್ ಫಸ್ಟ್ ಟಾಪ್ ಕಾಲಮ್ ಅಲ್ಲಿ RT ನಂಬರ್ ಹಾಕಿ, ನಂತರ ಕೆಳಗಡೆ ಪಾಸ್ವರ್ಡ್ ಹಾಕಿ. ಓಕೆ, ಹಾಕ್ಬಿಟ್ಟು ಲಾಗಿನ್ ಅಂತ ಕೊಟ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಷ್ಟು ಓಪನ್ ಆದಾಗ ಇಲ್ಲಿಗೆ ನಿಮ್ದು RT ನಂಬರ್ ಕ್ರಿಯೇಟ್ ಆಗಿದೆ. ಬಟ್ ಇನ್ನು 236 ರೂಪಾಯಿ ಕಟ್ಟಬೇಕು ಸಂಸ್ಥೆಗೆ. ಕಟ್ಟಿದ್ರೇನೆ ನಿಮಗೆ ಕ್ರಿಯೇಟ್ ಆಗಿರುವಂತ RT ನಂಬರ್ ಇನ್ನು ವ್ಯಾಲಿಡ್ ಆಗೋದು. ಓಕೆ, ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಆಡ್ ಮನಿ ಅಂತ ಕಾಣಿಸ್ತಾ ಇದೆ, ಇಲ್ಲಿಂದ ನೀವು 250 ರೂಪಾಯಿ ಆಡ್ ಮಾಡ್ಬೇಕು. ಓಕೆ, ಸೊ ಯಾವಾಗಾದ್ರೂ ರೀಚಾರ್ಜ್ ಮಾಡ್ಬೇಕು ಅಂದ್ರೂ ಸೇಮ್ ಪ್ರೊಸೆಸ್, ಇಲ್ಲೇ ಆಡ್ ಮನಿ ಅಂತ ಕಾಣಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕನೇ ನೀವು ದುಡ್ಡು ಹಾಕೊಂಡು ನೆಕ್ಸ್ಟ್ ರೀಚಾರ್ಜ್ ಮಾಡಬಹುದು. ಸೊ ಅಲ್ಲಿ 250 ರೂಪಾಯಿ ಆಡ್ ಮನಿ ಅನ್ನೋದನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೇಳುತ್ತೆ ಈ ರೀತಿ ಅಮೌಂಟ್ ಪೇಯಬಲ್, ಅಲ್ಲಿ 250 ಫಿಲ್ ಮಾಡಿ. ನಂತರ ರೋಸರ್ ಪೇ ಅಪೋಸಿಟ್ ಇರುವಂತ ಬಟನ್ ನ ಕ್ಲಿಕ್ ಮಾಡಿ. ನಂತರ ಆಡ್ ಮನಿ ಅಂತ ಕೆಳಗಡೆ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಆಡ್ ಮನಿನ ಕ್ಲಿಕ್ ಮಾಡಿದ ನಂತರ ಫೋನ್ ಪೇ ಅಥವಾ ಗೂಗಲ್ ಪೇ ಅಂತ ಕೇಳುತ್ತೆ, ಚೂಸ್ ಮಾಡಿ ಯಾವ್ದು ಬೆಸ್ಟ್ ನಿಮ್ಗೆ ಅದನ್ನ ಚೂಸ್ ಮಾಡಿ. ನಂತರ ಕಂಟಿನ್ಯೂ ಕೊಡಿ, ಕೆಳಗಡೆ ಕಂಟಿನ್ಯೂ ಬಟನ್ ಇದೆ ಅದನ್ನ ಕೊಡಿ.
ನಂತರ ಫೋನ್ ಪೇ ಗೂಗಲ್ ಪೇ ಏನಾದ್ರು ಒಂದು ಚೂಸ್ ಮಾಡಿರ್ತಾರಲ್ಲ ಅಲ್ಲಿಗೆ ತಾನಾಗೆ ಕರ್ಕೊಂಡು ಹೋಗುತ್ತೆ, ನೀವೇನ್ ಹೋಗ್ಬೇಕಾಗಿಲ್ಲ. ಅಲ್ಲಿ ಹೋಗಿ ತಾನಾಗೆ ಕರ್ಕೊಂಡು ಹೋದಾಗ ಅಲ್ಲಿ ಪೇಮೆಂಟ್ ಮಾಡಿ ನೀಟಾಗಿ ಮಾಡ್ಬಿಟ್ಟು ವೆಯ್ಟ್ ಮಾಡ್ಬೇಕು. ಓಕೆ, ವೆಯ್ಟ್ ಮಾಡಿ, ಪೇಮೆಂಟ್ ಮಾಡಿ ನೀವೇ ವಾಪಸ್ ಬರಬೇಡಿ, ತಾನಾಗೆ ಕರ್ಕೊಂಡ್ ಬರುತ್ತೆ. ಸೊ ವೆಯ್ಟ್ ಮಾಡ್ಬೇಕು, ವೆಯ್ಟ್ ಮಾಡ್ತೀರಾ, ಈ ರೀತಿ ಬರುತ್ತೆ. ನಂತರ ಈ ರೀತಿ ಬರೋವರೆಗೂ ನೀವು ವೆಯ್ಟ್ ಮಾಡ್ಬೇಕು, ಫೋನ್ ನ ಮುಟ್ಲೇಬೇಡಿ, ಹಿಂದಕ್ಕೆ ಬರಕ್ ಹೋಗ್ಬೇಡಿ. ಓಕೆ, ಈ ರೀತಿ ಬಂದ ನಂತರ ಬ್ಯಾಕ್ ಟು ಹೋಮ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಕ್ಕೆ ನಿಮ್ಮ ಬೆರಳು ಫೋನ್ ಮೇಲೆ ಬರಬೇಕು. ಓಕೆ, ಪೇಮೆಂಟ್ ಆದ ನಂತರ ಸೊ ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡಿ ನಂತರ ಈ ರೀತಿ ಪೇ 236 ಅಂತ ಬರುತ್ತೆ. ಓಕೆ, 250 ಹಾಕಿರ್ತೀರಾ, 236 ಅಂತ ಬರುತ್ತೆ, ಪೇ ಮಾಡ್ತೀರಾ. ಇಲ್ಲಿ 118 ಅಂತ ಇದೆ, ಅದನ್ನ ತಲೆಗೆ ಹಾಕೋಬೇಡಿ, ಅಲ್ಲಿ 236 ಅಂತ ಇರುತ್ತೆ. ಓಕೆ, ಸೊ ಪೇ 236 ಅಂತ ಇರೋದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ನಿಮ್ಮ ಟ್ಯಾಬ್ ಬರುತ್ತೆ. ಸೊ ಅಲ್ಲಿಗೆ ನಿಮ್ದು JDGPay ಕ್ರಿಯೇಟ್ ಆಯ್ತು ಅಂತ ಅರ್ಥ. ಓಕೆ, ಇಷ್ಟಿದೆ ನಿಮ್ಮ JDGPay ಕ್ರಿಯೇಟ್ ಮಾಡೋದು, RT ನಂಬರ್ ಪಡೆಯೋದು. ಈ ಪ್ರೊಸೆಸ್ ಎಲ್ಲರಿಗೂ ಕಂಪಲ್ಸರಿ, ಜೀವಂತನಲ್ಲಿ ಬಂದಿರೋರಿಗೆ. ಸೊ ಇದನ್ನ ಮಾಡ್ಲೇಬೇಕು. ಪ್ರಾಜೆಕ್ಟ್ ಯಾರಾದ್ರೂ ಪಡಿತಾ ಇದಾರೆ ಅಂದ್ರೆ ಅವರು JDGPay ಕಂಪಲ್ಸರಿ ಮಾಡ್ಕೋಬೇಕು. ಸೊ ಇಷ್ಟು JDGPay ಮಾಡ್ಕೊಳ್ಳೋ ಪ್ರೊಸೆಸ್ ಇರುತ್ತೆ. ನಂತರ ಡೊನೇಷನ್ ಮಾಡೋದು ಹೇಗೆ ಅಂದ್ರೆ ನೋಡಿ, ನಿಮ್ಮ ID ಈ ರೀತಿ ಓಪನ್ ಮಾಡ್ಕೊಂಡ್ರೆ ನಂತರ ಇಲ್ಲಿ ಡೊನೇಷನ್ ಅಂತ ಇದೆಯಲ್ಲ, ಅಲ್ಲಿ ಡೊನೇಟ್ ನೌ ಅಂತ ಇದೆ, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದ್ರೆ ನೀವು ನೋಡ್ಬೋದು ಈ ರೀತಿ ಟೋಟಲ್ ಡೊನೇಷನ್ 18 ಇದೆ. ಪ್ರತಿ ಒಂದು ಪೋಸ್ಟ್ಗೂ 10 ರೂಪಾಯಿ ಹಾಕ್ಬೇಕು. ಸೊ 180 ರೂಪಾಯಿ ನಿಮ್ಮ ಡೊನೇಷನ್ ವ್ಯಾಲೆಟ್ ಅಲ್ಲಿ ಆಡ್ ಮಾಡ್ಕೋಬೇಕು. ಸೊ 180 ರೂಪಾಯಿ ಹೇಗೆ ಆಡ್ ಮಾಡ್ತೀರಾ ಅಂದ್ರೆ 3 ಲೈನ್ಸ್ ನ ಟ್ಯಾಪ್ ಮಾಡಿ ಡೊನೇಷನ್ ಅಂತ ಇದೆ, ಅಲ್ಲಿ ಡೊನೇಷನ್ ರೋಸರ್ ಪೇಗ್ ಹೋಗಿ. ಅಲ್ಲಿಗೆ ಹೋದ್ರೆ 180 ರೂಪಾಯಿ ಅಂತ ಈ ತರ ಟೈಪ್ ಮಾಡ್ಬಿಟ್ಟು ಆಡ್ ಫಂಡ್ ಅಂತ ಕೊಡಿ. ಕೊಟ್ಟ ನಂತರ ಸೇಮ್ ಫೋನ್ ಪೇ ಗೂಗಲ್ ಪೇ ಅಂತ ಕೇಳುತ್ತೆ, ತಾನಾಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಮುಗಿಸಿ ವೆಯ್ಟ್ ಮಾಡಿ, ಮುಗಿಸಿ ಆತರ ಪಡಬೇಡಿ, ಅಲ್ಲೇ ಮುಗಿಸಿ ಫೋನ್ ಸೈಡ್ಗೆ ಇಟ್ಬಿಟ್ಟು ಒಂದ್ 10 ಸೆಕೆಂಡ್ ಬಿಟ್ಟು ಫೋನ್ ತಗೊಳ್ಳಿ. ಓಕೆ, ಸೊ ವೆಯ್ಟ್ ಮಾಡಿ, ನಂತರ ತಾನಾಗೆ ಹಿಸ್ಟ್ರಿ ಕರ್ಕೊಂಡ್ ಬರುತ್ತೆ, ಆಮೇಲೆ ಪೇಮೆಂಟ್ ಕಂಪ್ಲೀಟ್ ಆಗಿದೆ ಅಂತ. ನಂತರ ಸೇಮ್ ವಾಪಸ್ ತಾನಾಗೆ ಕರ್ಕೊಂಡ್ ಬಂದ್ಮೇಲೆ ಡೊನೇಷನ್ ಅಲ್ಲಿಗೆ ಬನ್ನಿ. ಡೊನೇಷನ್ ಅಲ್ಲಿ ಡೊನೇಟ್ ನೋವಿಗೆ ಬನ್ನಿ. ಇಲ್ಲಿ 2146 ರೂಪಾಯಿ ಕಾಣಿಸ್ತಿದೆಯಲ್ಲ, ಅಲ್ಲಿ 180 ರೂಪಾಯಿ ನಿಮ್ದು ಕಾಣಿಸ್ತಾ ಇರುತ್ತೆ. ಅಲ್ಲಿ 180 ಮತ್ತೆ 18 ಪೋಸ್ಟ್ ಪ್ರತಿಯೊಂದಕ್ಕೂ 10 ರೂಪಾಯಿ. ಈ ರೀತಿ 0ನ ತೆಗೀರಿ, 10ನ್ನ ಫಿಲ್ ಮಾಡಿ, ಡೊನೇಟ್ ನೌ ಅಂತ ಕ್ಲಿಕ್ ಮಾಡಿ. ನಂತರ ಆ ಪೋಸ್ಟ್ ಅಲ್ಲಿಂದ ಕಾಣೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪೋಸ್ಟಿಗೆ 0 ತೆಗೀರಿ, 10ನ್ನ ಫಿಲ್ ಮಾಡಿ, ಡೊನೇಟ್ ನೌ ಅಂತ ಕ್ಲಿಕ್ ಮಾಡಿ. ನಂತರ ಆ ಪೋಸ್ಟ್ ಕಾಣೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದಕ್ಕೆ 0ನ ತೆಗೀರಿ, 10 ಅಂತ ಫಿಲ್ ಮಾಡಿ, ಡೊನೇಟ್ ನೌ ಅಂತ ಕ್ಲಿಕ್ ಮಾಡಿ. ಸೊ ಈ ರೀತಿ ಎಲ್ಲಾ ಪೋಸ್ಟ್ ಇಲ್ಲಿಂದ ಕಾಣೆ ಆಗ್ತವೆ. ಸೊ ನಂತರ ಎಲ್ಲಾ ಪೋಸ್ಟು ಈ ರೀತಿ ಏನೆಲ್ಲ ಪೋಸ್ಟ್ ಇದಾವೆ ಎಲ್ಲ ಇಲ್ಲಿಂದ ಕಾಣೆ ಆಗ್ಬೇಕು. ಕಾಣೆ ಆದ ನಂತರನೇ ನಿಮ್ದು ಡೊನೇಷನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಟೋಟಲ್ ಡೊನೇಷನ್ 18 ಅದು 0 ಆಗ್ಬೇಕು, ಅವಾಗ ಡೊನೇಷನ್ ಕಂಪ್ಲೀಟ್ ಆಗಿದೆ ಅಂತ. ಡೊನೇಷನ್ ಕಂಪ್ಲೀಟ್ ಆದ ನಂತರನೇ ನೀವು ಯಾವುದೇ ಪ್ರೊಸೆಸ್ ಇಲ್ಲಿ ಮಾಡಕ್ಕಾಗುತ್ತೆ. ಓಕೆ, KYC ಮಾಡ್ಬೇಕು ಅಂದ್ರೆ ನೋಡಿ, ಅಕೌಂಟ್ ನಲ್ಲಿ KYC ವೆರಿಫಿಕೇಶನ್ ಅಂತ ಇದೆ, ಅಲ್ಲಿಗೆ ಬಂದ್ರೆ ನೋಡಿ, ಪ್ಯಾನ್ ಕಾರ್ಡ್ ಜಾಗದಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ನ ಫಿಲ್ ಮಾಡಿ, ಆಧಾರ್ ಕಾರ್ಡ್ ಜಾಗದಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಫಿಲ್ ಮಾಡಿ, ಬ್ಯಾಂಕ್ ನೇಮ್ ಜಾಗದಲ್ಲಿ ಬ್ಯಾಂಕ್ ನೇಮ್ ಅನ್ನ ಫಿಲ್ ಮಾಡಿ, ನಂತರ ಬ್ರಾಂಚ್ ಅಡ್ರೆಸ್ ಜಾಗದಲ್ಲಿ ಬ್ರಾಂಚ್ ಅಡ್ರೆಸ್ ಅನ್ನ ಫಿಲ್ ಮಾಡಿ. ನಂತರ ಹೆಸರು ಕರೆಕ್ಟ್ ಆಗಿರ್ಬೇಕು, ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಹೆಸರು ಅದೇ ಹೆಸರು ಇರ್ಬೇಕು. ಓಕೆ, ನಂತರ ಅಕೌಂಟ್ ನಂಬರ್ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು, ಈ ರೀತಿ ಸಿಂಪಲ್ ಆಗಿರ್ಬೇಕು. IFSC ಕೋಡ್ ಮತ್ತೆ IFSC ಕೋಡನ್ನು ನೀಟಾಗಿ ಫಿಲ್ ಮಾಡ್ಬಿಟ್ಟು ಅಪ್ಡೇಟ್ ಅಂತ ಗ್ರೀನ್ ಕಲರ್ ಬಟನ್ ಕಾಣುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಂತರ ಕೆಳಗಡೆ 3 ವೆರಿಫೈ ಅನ್ನೋ ಬಟನ್ಸ್ ಇರ್ತವೆ, ಅವಷ್ಟನ್ನು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ಆಧಾರ್ಗೆ ವೆರಿಫೈ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ OTP ಹೋಗುತ್ತೆ, OTP ಫಿಲ್ ಮಾಡ್ಬೇಕು. ಮಾಡಿ ವೆರಿಫೈ ಅಂತ ಕೊಟ್ರೆ ಆಧಾರ್ ವೆರಿಫಿಕೇಶನ್ ಆಗುತ್ತೆ. ನಂತರ ಪ್ಯಾನ್ ವೆರಿಫೈ ಮತ್ತೆ ಬ್ಯಾಂಕ್ ವೆರಿಫೈ ಉಳಿಯುತ್ತೆ, ಅದನ್ನು ಕ್ಲಿಕ್ ಮಾಡಿ, ಅವೇನು OTP ಹೋಗಲ್ಲ, ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿಂದ ಕಾಣಾಗ್ತವೆ. ಸೊ ನೋಡಿ, ಈಗ ಕೆಳಗಡೆ ಇಲ್ಲಿ ನಾರ್ಮಲಿ ನಿಮಗೆ ಅಪ್ಡೇಟ್ ಮತ್ತೆ ಕ್ಯಾನ್ಸಲ್ ಕಾಣಿಸ್ತಿದೆಯಲ್ಲ, ಅದ್ರ ಕೆಳಗಡೆ 3 ಬಟನ್ಸ್ ಕಾಣಿಸ್ತದೆ. ಆ ಬಟನ್ಸ್ ನಂದ್ರಲ್ಲಿ ಇಲ್ಲ, ಸೊ ಅಂದ್ರೆ KYC ಆಗಿದೆ ಅಂತ. ಸೊ ಆ ಬಟನ್ಸ್ ಏನಾದ್ರು ಇತ್ತು ಅಂದ್ರೆ KYC ಆಗಿಲ್ಲ ಅಂತ ಅರ್ಥ ಆಯ್ತಾ? ಸೊ ಈ ರೀತಿ ನೋಡಿ, ನಂದು KYC ಆಗಿದೆ. ಸೊ ನೆಕ್ಸ್ಟ್ ನಾವು ಲೋನ್ಗೆ ಅಪ್ಲೈ ಮಾಡ್ಬೋದು, ಅರ್ಥ ಆಯ್ತಾ? ಸೊ ಲೋನ್ಗೆ ಅಪ್ಲೈ ಮಾಡ್ಬೇಕು ಅಂದ್ರೂ ಡೊನೇಷನ್ ಕಂಪ್ಲೀಟ್ ಆಗಬೇಕು, KYCನೂ ಕಂಪ್ಲೀಟ್ ಆಗಿರ್ಬೇಕು. ನಂತರ ಮೈಕ್ರೋ ಫೈನಾನ್ಸ್ ಅಲ್ಲಿ ಮೈ ಲೋನ್ ಅಂತ ಇದೆ, ಅಲ್ಲಿ ಹೋಗಿ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ನಂತರ ಇಲ್ಲಿ ವಿಡ್ರಾ ಅಂತ ಇದೆ,
ವಿಡ್ರಾ ಸೆಕ್ಷನ್ ಗೆ ಬಂದು ವಿಡ್ರಾ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಂದು JDGP RT ನಂಬರ್ ಫಿಲ್ ಮಾಡಿದ್ದೀನಿ. ಅಲ್ಲಿ ಪ್ರತಿಯೊಬ್ರು ನಿಮ್ಮ RT ನಂಬರ್ನ ಕಂಪಲ್ಸರಿ ಫಿಲ್ ಮಾಡ್ಬಿಟ್ಟು ವೆರಿಫೈ ಅಂತ ಕೊಡ್ಲೇಬೇಕು. JDGPಗೂ ಮತ್ತು ಜೀವಂತಾನ್ಗೂ ಲಿಂಕ್ ಇರಲೇಬೇಕು. ಲಿಂಕ್ ಮಾಡಿಲ್ಲ ಅಂದ್ರೆ ಇವತ್ತೇ ಮಾಡಿ. ಯಾಕಂದ್ರೆ ನೀವೇನಾದ್ರೂ ಕ್ವಶನ್ ಇದ್ರೆ ಸಂಸ್ಥೆ ಕೇಳಬೇಕು ಅಂದ್ರೆ ಸಂಸ್ಥೆಯವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬೆನಿಫಿಟ್ ಪಡಿಬೇಕು ಅಂದ್ರೂ ಇಲ್ಲಿ ಇವೆರಡು ಲಿಂಕ್ ಆಗಿರ್ಬೇಕು. ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಮ ಕ್ವಶನ್ ಗೆ ರೆಸ್ಪಾಂಡ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ನೀವೇನ್ ಮಾಡ್ಬೇಕು, JDGP ಕ್ರಿಯೇಟ್ ಆದ ತಕ್ಷಣ ನಿಮ್ಮ ಐಡಿಲ್ ಬಂದು ಇಲ್ಲಿ JDGP ID ಅಂತ ಇದೆಯಲ್ಲ, ಇಲ್ಲಿ ನಂದು RT ನಂಬರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ RT ನಂಬರ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡ್ಬೇಕು. ನಂತರ ಈ ರೀತಿ ಅದು RT ನಂಬರ್ ಅಲ್ಲೇ ಫಿಕ್ಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಡೊನೇಷನ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ ಎಷ್ಟಿದೆ ಅಷ್ಟರಲ್ಲಿ ಕನಿಷ್ಠ ₹1000 ಮೇಲಿನ ಎಷ್ಟು ಬೇಕಾದ್ರೂ ನೀವು ವಿಡ್ರಾ ಮಾಡಬಹುದು. ಈ ರೀತಿ ಕೊಟ್ರೆ ವಿಡ್ರಾ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಮಾಡಿ, ಸೋಮವಾರದಿಂದ ಶುಕ್ರವಾರ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಮಾಡಿ, ನಂತರ ನೆಫ್ಟ್ ಮೂಲಕ ನಿಮ್ಗೆ ಹಣ ಬಂದು ತಲುಪುತ್ತೆ. ಓಕೆ, ಇಲ್ಲಿ ಕೆಳಗಡೆ ವಿಡ್ರಾ ಅಂತ ಸಬ್ಮಿಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೊನೇಷನ್ ಕಂಪ್ಲೀಟ್ ಮಾಡ್ಬಿಟ್ಟು ಈ ರೀತಿ ಅಮೌಂಟ್ ಎಷ್ಟು ಬೇಕು ಅಂತ ಫಿಲ್ ಮಾಡಿದ್ರೆ ಇನ್ ಮಿಕ್ಕಿದ್ ಎಷ್ಟು ಉಳಿಯುತ್ತೆ ಅಂತ ತೋರಿಸುತ್ತೆ. ನಂತರ ವಿಡ್ರಾ ರಿಕ್ವೆಸ್ಟ್ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ನಂತರ ನಿಮ್ಗೆ ಒಂದು 1, 2, 3 ಮ್ಯಾಕ್ಸಿಮಮ್ 3 ಡೇಸ್ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ನಿಮ್ಮ ಅಮೌಂಟ್ ಬರುತ್ತೆ. ಬ್ಯಾಂಕಿಂಗ್ ಡೇಸ್ ಅಲ್ಲಿ ಮಾಡ್ಬೇಕು. ಓಕೆ, ನಂತರ ಕೆಳಗಡೆ ವಿಡ್ರಾವಲ್ ಹಿಸ್ಟ್ರಿ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಹಿಸ್ಟ್ರಿ ಕಾಣುತ್ತೆ. ಯಾವತ್ತು ಎಷ್ಟು ವಿಡ್ರಾ ಮಾಡಿದ್ರ, ಎಷ್ಟು ರೂಪಾಯಿ ವಿಡ್ರಾ ಮಾಡಿದ್ರ, ಅದರಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ ಆಯ್ತು ಎಲ್ಲ ತೋರಿಸುತ್ತೆ. ಓಕೆ, ಒಂದು 12% ವರ್ಗು ಟ್ಯಾಕ್ಸ್ ಕಟ್ ಆಗಿ ಬರುವಂತದ್ದು. ಅರ್ಥ ಆಯ್ತಾ? ಸೊ ಈ ರೀತಿ ಇರುತ್ತೆ. ಸೊ ಜೀವನ್ ಧನ್ ಸಮೃದ್ಧಿನಲ್ಲಿ ನೀವೇನ್ ನೋಡ್ಬೋದು ಅಂದ್ರೆ, ಜೀವನ್ ಧನ್ ಸಮೃದ್ಧಿ ಒಳಗಡೆ ನೀವು ಮತ್ತಿದ್ದು ಹೋದ್ರೆ ಅಲ್ಲಿ ನಿಮ್ಮ ಆಧಾರ್ ವೆರಿಫಿಕೇಶನ್ ಆಗಿದ್ರೆ, ನಂತರ ಇಲ್ಲಿ JDGP ಐಡಿನೂ ಹಾಕಿದ್ರೆ, ಇಲ್ಲಿ ಹೆಣ್ಮಕ್ಳಿಗೋ ಅಥವಾ ಗಂಡ್ ಮಕ್ಳಿಗೆ ಈಗ 30 ವರ್ಷದೊಳಗಡೆ ಇರುವಂತವ್ರು ಏನ್ ಸೇರ್ತಾರೆ ಸಂಸ್ಥೆಗೆ ಅಂತವ್ರಿಗೆ ಫ್ಯಾಮಿಲಿ ವೆರಿಫಿಕೇಶನ್ ಮಾಡಿ ಅಲ್ಲಿ VID ಅಂತ ಸಿಗುತ್ತೆ. ಆ ನಂಬರ್ ಅನ್ನ ಇಲ್ಲಿ ನೀವು ಒಂದು ಕಾಲಮ್ ಇರುತ್ತೆ. ಓಕೆ, ಯಾರು ಸಮೃದ್ಧಿ ID ಮೂಲಕ ಜಾಯ್ನ್ ಆಗಿರ್ತಾರೋ ಅವರಿಗೆ ಇಲ್ಲೊಂದು ಕಾಲಮ್ ಕಾಣುತ್ತೆ. ಆ ಕಾಲಮ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ಬೇಕಷ್ಟೇ. ಸಿಂಪಲ್ ಸ್ಟೆಪ್ಸ್, ಇವೆಲ್ಲ ಈಸಿ ಇರುತ್ತೆ, ಮಾಡಿ ನೀವೇ ಕಲ್ತ್ಕೊಂಡ್ ಮಾಡಿ. ಓಕೆ ಓಕೆ, ಇಷ್ಟ ಗೊತ್ತಾಯ್ತು ಅನ್ಸುತ್ತೆ. ಇಷ್ಟೆಲ್ಲ ಹೇಳಿದೀನಿ, ಜೊತೆಗೆ ಹಂಗೆ ಫ್ಯಾಮಿಲಿ ವೆರಿಫಿಕೇಶನ್ ಮಾಡೋದು ಹೇಗೆ ಅಂತಾನೆ ಹೇಳ್ತೀನಿ. ಓಕೆ, ನೋಡ್ಕೊಳ್ಳಿ. ಫ್ಯಾಮಿಲಿ ವೆರಿಫಿಕೇಶನ್ ಮಾಡ್ಬೇಕು ಅಂದ್ರೆ ಜೀವನ್ ದಾನ್ UMCA ಡಿಜಿಟಲ್ ಕಾರ್ಡಿಗೆ ಬನ್ನಿ. ಬಂದು UMCA ಮ್ಯಾನೇಜ್ ಅಂತ ಇದೆ. ಓಕೆ, ಇಲ್ಲಿಗೆ ಬರ್ಬೇಕು. ನಮ್ಮ ಸಂಸ್ಥೆದು 2 ವೆಬ್ಸೈಟು, ಮೈನ್ ವೆಬ್ಸೈಟ್ಸ್ 2, ಮತ್ತೊಂದು ಮೈನ್ ಆಪ್ ಇದೆ. ಓಕೆ, ಅದರಲ್ಲಿ ಇದು 2ನೇ ವೆಬ್ಸೈಟ್ UMCA ಮ್ಯಾನೇಜ್. ಇಲ್ಲಿಗೆ ಬಂದು ಇಲ್ಲಿ ಟಾಪ್ ಅಲ್ಲಿ 3 ಲೈನ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಅಂತ ಇದೆ ಕೆಳಗಡೆಯಿಂದ, ಅಲ್ಲಿಗೆ ಬನ್ನಿ. ರಿಜಿಸ್ಟರ್ ಆಗಿಲ್ದವರಿಗೆ ಇದು ಪ್ರೊಸೆಸ್. ಓಕೆ, ಕೋಆರ್ಡಿನೇಟರ್ಸ್ಗೆ ಮೇಲಿದೆ. ನೆಕ್ಸ್ಟ್ ನಾರ್ಮಲ್ ಯೂಸರ್ಸ್ಗೆ ಪ್ರೊಸೀಡ್ ಟು ರಿಜಿಸ್ಟರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ RT ನಂಬರ್ ಹಾಕಿ ಅಥವಾ ಫೋನ್ ನಂಬರ್ ಹಾಕಿ ಫಿಲ್ ಮಾಡಿಬಿಟ್ರೆ ಈ ರೀತಿ ಫೋನ್ ನಂಬರ್ ಅಥವಾ RT ನಂಬರ್ ಹಾಕಿ ಫಿಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಬರುತ್ತೆ. ನಂತರ ಸ್ಟೇಟ್, ಕೋಡ್ ಮತ್ತೆ ಡಿಸ್ಟ್ರಿಕ್ಟ್, ತಾಲೂಕು ಇವನ್ನ ಸೆಲೆಕ್ಟ್ ಮಾಡಿ. ನಂತರ ಪಾಸ್ವರ್ಡ್ ನಿಮ್ದೇ ಯಾವ್ದಾದ್ರು ಒಂದು ಈಸಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ. ನಂತರ ಇಲ್ಲಿರುವಂತ ಕ್ಯಾಪ್ಚನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ನೀವು ರಿಜಿಸ್ಟರ್ ಆಗ್ತೀರಾ. ನಂತರ ರಿಜಿಸ್ಟರ್ ಆದ್ಮೇಲೆ ಇಲ್ಲೇ ಟಾಪ್ ಅಲ್ಲಿ 3 ಲೈನ್ಸ್ ಇದೆ, ಅಲ್ಲಿಂದ ಲಾಗಿನ್ ಅಂತ ಇದೆ, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದ್ರೆ ಯೂಸರ್ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿಗೆ ಬರಬೇಕು. ಸೊ ಅಲ್ಲಿ ನೀವು ಕೊಟ್ಟಂತ ಫೋನ್ ನಂಬರ್ ಹಾಕಿ ಇಲ್ಲಿ. ಓಕೆ, ನೀವು ಕೊಟ್ಟಂತ ಫೋನ್ ನಂಬರ್ನ ಇಲ್ಲ ಹಾಕಿ. ಸೊ ನಿಮ್ಮ ಫೋನ್ ನಂಬರ್ ಅನ್ನ ಇಲ್ಲಿ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಇದೆ, ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇಲ್ಲಿಗೆ ನಿಮ್ದು ಮೇಜರ್ ಕೆಲಸಗಳೆಲ್ಲ ಆಯ್ತು. ಫ್ಯಾಮಿಲಿ ವೆರಿಫಿಕೇಶನ್ ಹೇಗ್ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿವರೆಗೂ ಅಷ್ಟಾಗಿ ಗೊತ್ತಾಗಿಲ್ಲ ಅಂದ್ರೆ, ಇದು ಈಗೇನ್ ನಾನು ಪ್ರೊಸೆಸ್ ತೋರಿಸ್ದೆ ರಿಜಿಸ್ಟರ್ ಆಗೋದು ಗೊತ್ತಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ.
ಒಂದ್ ಟೈಮ್ ಅಷ್ಟೇ ಅದು ಮಾಡ್ಬೇಕಾಗಿರೋದು. ಅದನ್ನ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ಎಲ್ಲರೂ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದ್ರೆ ಈಸಿಯಾಗಿ ಲಾಗಿನ್ ಆಗ್ತೀರಾ. ಆ ರೀತಿ ಇರುತ್ತೆ. ರಿಜಿಸ್ಟರ್ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಟೈಮ್ ಸೀನಿಯರ್ಸ್ ಹತ್ರನೇ ಮಾಡಿಸ್ಕೊಂಡ್ರು ಓಕೆ. ನಂತರ ನೀವು ಇಲ್ಲಿ ಲಾಗಿನ್ ಆದ್ರೆ ಇಲ್ಲಿ ಫ್ಯಾಮಿಲಿ ವೆರಿಫಿಕೇಶನ್ ಅಂತ ಫ್ರಂಟ್ ಅಲ್ಲೇ ಕಾಣುತ್ತೆ, ಅಲ್ಲಿಗೆ ಬನ್ನಿ. ಅಲ್ಲಿಂದ ಐ ಹ್ಯಾವ್ ಸಬ್ಸ್ಕ್ರೈಬ್ಡ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಫಸ್ಟ್ ಆರ್ ಟಿ ನಂಬರ್ ಹಾಕಿ ಇಲ್ಲ ಫೋನ್ ನಂಬರ್ ಹಾಕಿ. ಓಕೆ, ಹಾಕ್ಬಿಟ್ಟು ಫಿಲ್ ಅಂತ ಕ್ಲಿಕ್ ಮಾಡಿ. ನಂತರ ಎಲ್ಲ ಡೀಟೇಲ್ಸ್ ತಾನಾಗೆ ಬರುತ್ತೆ. ನಂತರ ಜೀವಂತನ ಐ ಡಿ ಹಾಕಿ. ನಂತರ ಸ್ಟೇಟ್ ಸೆಲೆಕ್ಟ್ ಮಾಡಿ, ಸ್ಟೇಟ್ ಕೋಡ್ ತಾನಾಗೆ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಮತ್ತು ತಾಲೂಕ್ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಇಲ್ಲಿ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ನೋಡಿ, ನೀಟಾಗಿ ಸಿಗ್ನೇಚರ್ ಎಷ್ಟು ನೀಟಾಗಿದೆ ಇಲ್ಲಿ, ಆ ಸಿಗ್ನೇಚರ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಆಡ್ ಮೋರ್ ಅಂತ ಇದೆ, ಆಡ್ ಮೋರ್ ಮಾಡಿ. ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇರ್ತಾರೆ, ಹಸ್ಬೆಂಡ್ ಹೆಸರು ಹಾಕಿ. ಇಲ್ಲ ವೈಫ್ ಇರ್ತಾರೆ, ಅವ್ರ ಹೆಸರು ಸೆಲೆಕ್ಟ್ ಮಾಡಿ. ನಂತರ ಸನ್ ಇರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡಿ. ನಂತರ ಡಾಟರ್ ಇರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡಿ. ಇನ್ನೊಬ್ರು ಡಾಟರ್ ಅವ್ರನ್ನೂ ಸೆಲೆಕ್ಟ್ ಮಾಡಿ. ನಿಮ್ಮ ತಾಯಿ ಇದ್ರೆ ಅವ್ರನ್ನೂ ಸೆಲೆಕ್ಟ್ ಮಾಡಿ. ಈ ರೀತಿ ಸೆಲೆಕ್ಟ್ ಮಾಡ್ಬಿಟ್ಟು ಅವರ ಹೆಸರನ್ನ ಫಿಲ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಅವ್ರ ಹೆಸರನ್ನ ಫಿಲ್ ಮಾಡಿ. ನಂತರ ಮಗಳ ಹೆಸರನ್ನ ಫಿಲ್ ಮಾಡಿ. ನಂತರ ಇನ್ನೊಬ್ರು ಮಗಳ ಹೆಸರನ್ನು ಫಿಲ್ ಮಾಡಿ. ಈ ರೀತಿ ಟೈಪ್ ಮಾಡಿ, ನೀಟಾಗಿ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ, ಎಲ್ಲ ಫಿಲ್ ಆಗಿರುತ್ತೆ. ಓಕೆ, ಫಿಲ್ ಆದ ನಂತರ ಎಲ್ಲರೂ ನಿಮ್ ಫ್ಯಾಮಿಲಿಗೆ ಇರೋರು ಎಲ್ಲರದು ಡೀಟೇಲ್ಸ್ ಫಿಲ್ ಮಾಡಿದ ನಂತರ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಸಬ್ಮಿಟ್ ಕೊಟ್ರೆ ಸಾಕು. ಸಬ್ಮಿಟ್ ಕೊಟ್ಟು ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ನಂತರ ನೀವೇನ್ ಮಾಡ್ಬೇಕು, ಇಲ್ಲಿ 3 ಲೈನ್ಸ್ ಇದೆ ಎಡಗಡೆ, ಅಲ್ಲಿ ಹೋಗಿ ಚೆಕ್ ವೆರಿಫಿಕೇಶನ್ ಅಂತ ಇದೆಯಲ್ಲ, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದ್ರೆ ನಿಮ್ಮ ಫ್ಯಾಮಿಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಈ ರೀತಿ ಕಾಣಿಸ್ತಿರುತ್ತೆ. ನಿಮ್ಮ ಫ್ಯಾಮಿಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರೋ ನಂಬರ್ ಇದು. ಓಕೆ, ಈ ರೀತಿ ಇರುತ್ತೆ, VID 2633B3D1E2 ಅಂತ ಇದೆಯಲ್ಲ, ಈ ರೀತಿ ಇರುತ್ತೆ ನಿಮ್ಮ ಫ್ಯಾಮಿಲಿ ವೆರಿಫಿಕೇಶನ್ ನಂಬರ್. ಜೊತೆಗೆ ಮೇಡಮ್ ಅವ್ರ ಹೆಸರಿದು, ಅವರ ಹಸ್ಬೆಂಡ್ ಹೆಸರಿದು, ಡಾಟರು, ಸನ್ನು, ಮದರ್. ಸೊ ಫ್ಯಾಮಿಲಿ ಡೀಟೇಲ್ಸ್ ನೀವು ಕೊಟ್ಟಿರ್ತೀರಾ, ಅದು ಇಲ್ಲಿ ಕಾಣುತ್ತೆ. ನಂತರ ಇಲ್ಲಿ ಕೆಳಗಡೆ ಕನ್ಸರ್ನ್ ಲೆಟರ್ ಅಂತ ಇದೆಯಲ್ಲ, ಅದನ್ನ ಡೌನ್ಲೋಡ್ ಅಂತ ಕೊಟ್ರೆ ನೀವು ಹಾಕಿರುವಂತಹ ಸಿಗ್ನೇಚರು ನಮ್ಮ ಸಂಸ್ಥೆಯ ಎಲ್ಲಾ ವಿಚಾರ ನಿಮಗೆ ಗೊತ್ತು. ಜೊತೆಗೆ ನಮ್ಮ ಫ್ಯಾಮಿಲಿ ಇಂಥದ್ದು, ನಾವು ಕರೆಕ್ಟ್ ಫ್ಯಾಮಿಲಿ ಡೀಟೇಲ್ಸ್ ಹಾಕಿದೀವಿ. ಸೊ ಯಾವ್ದಾದ್ರು ಎಮರ್ಜೆನ್ಸಿ ಸಿಚುವೇಶನ್ಸ್, ಎಮರ್ಜೆನ್ಸಿ ಫಂಡ್ ಬೇಕು ಅಂದ್ರೆ ನಮ್ಮ ಈ 5 ಜನರಲ್ಲಿ 6 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಪಡ್ಕೊಳ್ಳೋಕೆ ನಾವು ಒಪ್ಪಿದೀವಿ ಅಂತಂದು ಸಿಗ್ನೇಚರ್ ಹಾಕಿರ್ತೀರ ಅಷ್ಟೇ. ಸೊ ಆ ಲೆಟರ್ ಅನ್ನ ನೀವು ಡೌನ್ಲೋಡ್ ಮಾಡಬಹುದು. ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ. ನೋಡಿ, ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿದೆ ನಾನು. ನಂತರ ಇಲ್ಲಿ ಮೇಲ್ಗಡೆ 3 ಡಾಟ್ಸ್, ಅಲ್ಲಿ ಡೌನ್ಲೋಡ್ ಅಂತ ಇದೆ, ಅಲ್ಲಿ ಹೋದ್ರೆ ಡೌನ್ಲೋಡ್ ಅಂತ ಕೊಟ್ರೆ ಓಪನ್ ಮಾಡಿದ್ರೆ ಸಾಕು. ಇದೆಲ್ಲದಕ್ಕೂ ನೀವು ಹಾಕಿರುವಂತ ಸಿಗ್ನೇಚರ್ ಕೆಳಗಡೆ ಬಂದು ಕೂತಿದೆ ನೋಡಿ. ಓಕೆ, ಈ ರೀತಿ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಸಿಗ್ನೇಚರ್ ಕೇಳೋದು, ಅರ್ಥ ಆಯ್ತಾ? ಹಿಂಗೆ. ಸೊ ಇಷ್ಟು ನಿಮ್ಮ ಫ್ಯಾಮಿಲಿ ವೆರಿಫಿಕೇಶನ್ ಮಾಡೋ ಪ್ರೊಸೆಸ್. ಓಕೆ, ಎಸ್ ಸರ್. ಓಕೆ, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಏನಾದ್ರು ಕೇಳಬೇಕು, ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು. ಯಾರಾದ್ರೂ ಸೀನಿಯರ್ಸ್ ಅನುಭವ ಹಂಚ್ಕೊಳ್ಳಿ. ಎಸ್, ಎಂ ಶಿವಶಂಕರಯ್ಯ ಸರ್ ಇದ್ದಾರೆ. ಸರ್ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ಮಾತಾಡ್ಬೋದು ಸರ್. ಮೋಸ್ಟ್ ಆಫ್ ದಿ ಥಿಂಗ್ಸ್ ಎಷ್ಟು ಇವತ್ತು. ಎಸ್ ಸರ್, ಎಸ್ ಸರ್. ಸರ್ ಜೈ ಜೀವಂದಾನ್ ಸರ್. ಜೈ ಜೀವಂದನ್ ಸರ್, ಹೇಳಿ. ಸರ್ ಇವ್ ಮಂಜುನಾಥ್ ಸಾರು ತುಂಬಾ ಪ್ಲಾನ್ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಕೊಟ್ರು. ಇದ್ರ ಬಗ್ಗೆ ವರ್ಕ್ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ಯಾವ ರೀತಿ ಹೆಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಮತ್ತೆ ಒಂದು ನಮ್ಗೆ ಡೌಟ್ Yes, ಏನಂದ್ರೆ sir. ಈಗ ಏನ್ ಡೌಟ್ ಅಂದ್ರೆ ಸರ್, ಈಗ ನಿರ್ಮಲಾ ಅವ್ರು ನಮ್ ಇದ್ರಾಗ ಜಾಯಿನ್ ಆಗಿದ್ರೆ ಸರ್, ಅವರು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ. ಈಗ ಲಾಯರ್ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋದು ಬೇಕಾಯ್ತು ಸರ್. ಆಗ ನಿರ್ಮಲಾ ಅವರು ನಮ್ಮಲ್ಲಿ ಸಮೃದ್ಧಿನ ಮೆಂಬರ್. ಸಮೃದ್ಧಿ
ವೆರಿ ಗುಡ್ ಸರ್. ಸೊ ಅವ್ರಿಗೀಗ ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದ್ಯಾ? ಹೌದು ಸರ್, ಫ್ಯಾಮಿಲಿ ಪ್ರಾಬ್ಲಮ್ ಏನ್ ಆಗಿದೆ. ಏನ್ ತೊಂದ್ರೆ ಸರ್? ಏನಾದ್ರು ಅವ್ರು ಪಬ್ಲಿಕ್ ಅಲ್ಲಿ ಹೇಳಕ್ ಓಕೆ ಇದ್ರೆ ಹೇಳಿ, ಇಲ್ಲಾಂದ್ರೆ ಫೋನ್ ಪರ್ಸನಲ್ ಆಗಿ ಮಾಡಿ ಹೇಳಿ, ತೊಂದ್ರೆ ಇಲ್ಲ. ಸರ್ ಹೇಳ್ತಾರೆ, ಓಕೆ ಹೇಳಿದ್ದಾರೆ, ಸರ್. ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ಮಂಜುನಾಥ್ ಸರ್ಗೂ ಎಲ್ಲ ಹೇಳಿದ್ ಸರ್, ಎಲ್ಲ ವಿಚಾರ ಎಲ್ಲ ತಿಳಿಸಿದೀವಿ ಅವ್ರಿಗೂ ಎಲ್ಲ ಓಕೆ ತರದ್ದು. ಸರ್, ಓಕೆ. ಹಾ, ಅದಕ್ಕೆ ಯಾವ ತರ ಆಕ್ಷನ್ ತಗೋಬಹುದು ಅನ್ನೋದು ಸ್ವಲ್ಪ ಬೇಕಾಯ್ತು ಸರ್ ಮಾಹಿತಿ. ಎಸ್ ಸರ್, ಅದು ವಿಚಾರನ ನಮಗೆ ಪರ್ಸನಲ್ ಆಗಿ ಫೋನ್ ಮಾಡಿ ತಿಳಿಸಿ. ಓಕೆ, ಸಪೋರ್ಟ್ ಮಾಡ್ತೀವಿ ಸರ್. ಎಸ್ ಸರ್. ಹಾ ಸರ್, ಓಕೆ. ಓಕೆ ಸರ್, ಥ್ಯಾಂಕ್ಸ್. ನೆಕ್ಸ್ಟ್ ಶರ್ಬಾಯ್ ಸರ್ ಇದಾರೆ. ಎಸ್ ಸರ್, ಜೈ ಜೀವಂತ. ಜೈ ಜೀವಂದನ್ ಸರ್. ಥ್ಯಾಂಕ್ ಯು ವೆರಿ ಮಚ್. Yes, sir, yes, ತುಂಬಾ ಪ್ಲಾನ್ ಪ್ರೆಸೆಂಟೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಅದ್ರ ಜೊತೆಗೆ ಇವತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನಾನೇನು ಒಂದು 100 ಬ್ಯಾಗ್ ಅನ್ನ ಆರ್ಡರ್ ಮಾಡಿದ್ದೆ, ಇವತ್ತು ನನ್ನ ಕೈಗೆ ಸೇರಿದೆ. ಅದನ್ನ ಶೇರ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಆಮೇಲೆ Yes, sir, yes, sir. ನಾನು ಅದರಲ್ಲಿ ಪ್ಲಾನ್ ಬುಕ್ ಬಂದಿಲ್ಲ. ನಾನು ಒಂದು ಹೇಳ್ಬೇಕಂದ್ರೆ, ಟಿ ಶರ್ಟ್, ಕ್ಯಾಪ್ 100 ಬ್ಯಾಗ್ಸ್ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಲಾ ಎಲ್ಲದೂ ಚೆನ್ನಾಗಿತ್ತು. ಇನ್ನು ಮುಂದೆ ನಾವು ಅದನ್ನ ಚೀಲಗಳನ್ನ ಕೊಟ್ಟು ಹೇಳಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಅದು ವಿಚಾರ ಪ್ಲಾನ್ ಬುಕ್ ಒಂದೇ ಪ್ಯಾಕಲ್ ಬಂತ? ಎಲ್ಲವೂ ಒಂದೇ ಪ್ಯಾಕಲ್ ಬಂದಿದ್ಯಾ ಅಥವಾ ಸಪರೇಟ್ ಪ್ಯಾಕಲ್ ಬಂದಿದ್ಯಾ ನಮ್ಗೆ? ಓಕೆ, ಆಯ್ತು, ಫೋನ್ ಮಾಡಿ ಕೇಳ್ತೀನಿ ಬಿಡಿ. ಆ ವಿಚಾರಕ್ಕೆ ಅದ್ ಬಂದಿಲ್ಲ ಅಂದ್ರೆ ಸಪರೇಟ್ ಪ್ಯಾಕ್ ಬಂದಿರುತ್ತೆ ಬೇರೆ ಕಡೆಯಿಂದ, ಅದು ಬರ್ತಿರುತ್ತೆ. ಸೊ ಆನ್ ದ ವೇ ಇರುತ್ತೆ, ಬರ್ಬೋದು. ಈಗ 2 or 3 days ಅಲ್ಲಿ ಬರ್ಬೋದು, ನೋಡೋಣ. ಓಕೆ, ನೆಕ್ಸ್ಟ್ ಯಾರ್ದಾದ್ರೂ ಹ್ಯಾಂಡ್ ರೈಸ್ ಇದೆಯಾ? ಓಕೆ, ಇನ್ನೊಂದು ವಿಚಾರ, ಆ ಕನ್ಯಾದಾನ್ ಅಲ್ಲ, ಸಮೃದ್ಧಿ ಮೂಲಕ ಜಾಯ್ನ್ ಆಗಿರ್ತೀರಿ ಗೊತ್ತಾ? ಅಂತವ್ರಿಗೆ 3 months ಟೈಮ್ ಇರುತ್ತೆ. ಫಸ್ಟ್ ಟೈಮ್ ಬಂದಿರುವಂತ 2600 ರೂಪಾಯಿನ ಬಳಸ್ಕೊಳ್ಳೋದಕ್ಕೆ. ಸೊ ಇಲ್ಲಿವರೆಗೂ ನೋಡ್ಕೊಳ್ಳಿ, ಯಾರು ಇನ್ನೂ ಬಳಸಿಲ್ಲ ಆದಷ್ಟು ಬೇಗ ಬಳಸಿ. ಮತ್ತೆ ಸಡನ್ ಆಗಿ ಕನ್ಯಾದಾನ್ ಅಥವಾ ಸಮೃದ್ಧಿಯಿಂದ ಸಡನ್ ಆಗಿ ನಿಮ್ಮ ಐಡಿ ಮೆಂಬರ್ಶಿಪ್ ಆಯ್ತು ಅಂದ್ರೆ ಯಾಕೆ ಅಂತ ಮತ್ತೆ ಆಶ್ಚರ್ಯವಾಗಿ ಕೇಳಬಾರ್ದು. ಓಕೆ, ಸೊ ಆದ್ರಿಂದ ಆದಷ್ಟು ಬೇಗ ಬಳಸ್ಕೊಳ್ಳಿ. ಬಂದು 3 ತಿಂಗಳಾಗಿದೆ ಅಂದ್ರೆ ಚೆಕ್ ಮಾಡಿ. 2600 ರೂಪಾಯಿ ಯಾವತ್ತು ಬಂತು ಅಂತ ನಿಮ್ಗೆ ಒಂದು ಅಂದಾಜು ಇರುತ್ತೆ, ಗೊತ್ತಿರುತ್ತೆ. ಅವತ್ತಿಂದ 3 ತಿಂಗಳ ಟೈಮ್ಗೆ ಬಳಸಿಲ್ಲ ಅಂದ್ರೆ ಇನ್ನೇನು 1 ವಾರ ಉಳಿದೈತೆ ಅಂದ್ರೂ ಆದಷ್ಟು ಬೇಗ ಯಾರಾದ್ರೂ ಪರಿಚಯ ಇರೋರ್ದೇನೆ ಹಾಕಿ, ನಂತರ ಬೇಕಾದ್ರೂ ನೀವು ಅವ್ರ ಹತ್ರ ಇಸ್ಕೋಬಹುದು. ಆ ರೀತಿ ಆದ್ರೂ ಮಾಡಿ, ಇಲ್ಲ ಇಸ್ಕೊಂಡು ಒಂದ್ ಒಳ್ಳೆ ಐಡಿ ಹಾಕಿ. ಬಟ್ ಅದನ್ನ ಬಳಸ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಆ ಸಮೃದ್ಧಿ ಯೋಜನೆ ಐಡಿ ಸಮೃದ್ಧಿ ಯೋಜನೆ ಆಗೇ ಉಳಿಯುತ್ತೆ. 3 ತಿಂಗಳು ಟೈಮ್ ಇದ್ದಾಗ್ಲೇನೆ ಬಳಸ್ಕೋಬೇಕು. ಬಳಸಿಲ್ಲ ಅಂದ್ರೆ ನಿಮ್ಗೆ ಆಸಕ್ತಿ ಇಲ್ಲ ಸಮೃದ್ಧಿ ಯೋಜನೆ ಅಂಡರಲ್ಲಿ ರನ್ ಆಗೋದಕ್ಕೆ, ಸೊ ಅಂತಂದು ಮೆಂಬರ್ಶಿಪ್ಗೆ ಕನ್ವರ್ಟ್ ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ? ಬೇರೆಯವ್ರಿಗೆ, ಬೇರೆ ಮಕ್ಳಿಗಾದ್ರೂ ಅದು ಅನುಕೂಲ ಆಗುತ್ತೆ ಅಂತಂದು ಅದನ್ನ ಕನ್ವರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡ್ಬೇಕು ಅಂತ ಇದ್ರೆ ನಿಮ್ ಇಚ್ಛೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಚಾರ, ಕಲೆಕ್ಷನ್ ಸೆಂಟರ್ಗೆ 5ನೇ ತಾರೀಕುವರೆಗೂ ಟೈಮ್ ಇದೆ. ಇನ್ನು ಉಳಿದಿರುವಂತ ಜಿಲ್ಲೆಗಳನ್ನ ನೀವು ಚೆಕ್ ಮಾಡಬಹುದು JDGP ಆಪ್ ಅಲ್ಲಿ ಯಾವ್ದು ಉಳಿದಿದೆ ಅಂತ. ಸೊ ಚೆಕ್ ಮಾಡ್ಕೊಂಡು ಯಾವ್ದು ಉಳಿದಿದ್ಯೋ ಆ ಜಿಲ್ಲೆ ನಿಮ್ಗೆ ಏನಾದ್ರು ತಗೋಬೇಕು ಅಂತ ಇದ್ರೆ 21,000 ರೂಪಾಯಿ ತಗೋಬಹುದು. ಓಕೆ, 21,000 ರೂಪಾಯಿ ನಿಮ್ ಹತ್ರ ಫುಲ್ ಅಮೌಂಟ್ ರೆಡಿ ಇಲ್ಲ ಅಂದ್ರೂ 11,000 ರೂಪಾಯಿ ನಿಮ್ದು ಒಳ್ಳೆ ಇನ್ಕಮ್ ಇದ್ದು, ಒಂದು ಒಳ್ಳೆ ಟೀಮ್ ಇದ್ದು, ಎಲ್ಲಾ KYC, ಫ್ಯಾಮಿಲಿ ವೆರಿಫಿಕೇಶನ್ ಮತ್ತೆ RT ನಂಬರ್ ಎಲ್ಲ ಕ್ರಿಯೇಟ್ ಆಗಿದ್ದು ಇದ್ರೆ ಮಾತ್ರ ನಿಮ್ಗೆ 11,000 ಇದ್ರು ನೆಕ್ಸ್ಟ್ 10,000 ನಮ್ಮ ಸಂಸ್ಥೆ ಕೊಡುತ್ತೆ. ಅದನ್ನ ನೀವು ನೆಕ್ಸ್ಟ್ ಬರುವಂತ ಇನ್ಕಮ್ ಅಲ್ಲಿ ಕಟ್ತಾ ಹೋಗ್ತೀರಾ. ಆ ರೀತಿ ಇರುತ್ತೆ. ಸೊ ಯಾರಿಗಾದ್ರೂ ಕಲೆಕ್ಷನ್ ಸೆಂಟರ್ ತಗೋಬೇಕು ಅಂದ್ರೆ ಲಾಸ್ಟ್ ಟೈಮ್ ಅಂದ್ರೆ 5ನೇ ತಾರೀಕು ಅಷ್ಟೊಳಗೆ ತಗೋಬಹುದು. ನಿನ್ನೆ ಬಹಳ ಜನ ಸರ್ ನಮ್ಗೆ ಇನ್ನೊಂದು ಟೈಮ್ ಬೇಕು ಅಂತ ಕೇಳಿರೋದಕ್ಕೆ ಅವರು ಎಕ್ಸ್ಟೆಂಡ್ ಮಾಡಿರೋದು. ಎಕ್ಸ್ಟೆಂಡ್ ಮಾಡೋದಕ್ಕೆ ರೆಡಿನೇ ಇರ್ಲಿಲ್ಲ, ಸೊ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಅರ್ಥ ಆಯ್ತಾ? ಸೊ ಯಾರಿಗಾದ್ರೂ ಬೇಕು ಅಂದ್ರೆ 5ನೇ ತಾರೀಕು ಲಾಸ್ಟ್. ನೆಕ್ಸ್ಟ್ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು. ಶರ್ಬಾಯ್ ಸರ್, ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ನೋಡಿ, ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, ಮಾತಾಡಿ. ಇಲ್ಲ ಹ್ಯಾಂಡ್ ಲೋವರ್ ಮಾಡಿ. ಜೈ ಜೀವನಂದನ್ ಸರ್, ಏನಾದ್ರೂ ಇದೆಯಾ ಹೇಳೋದಕ್ಕೆ? ಜೈ ಗೋವಿಂದ.
ನೋ ಡೌಟ್ ಸರ್, ನೋ ಡೌಟ್ಸ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಲೋವರ್ ಹ್ಯಾಂಡ್ ಮಾಡೋದು ಹೇಗೆ ಅಂದ್ರೆ ನಿಮ್ಮ ಹೆಸರು ಮೇಲೆ ಟ್ಯಾಪ್ ಮಾಡಿ, ಅಲ್ಲಿ ಲೋವರ್ ಹ್ಯಾಂಡ್ ಅಂತ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ನಮ್ಮ ಕರಮ್ ಸರ್ ಇದ್ದಾರೆ. ಸರ್ ನಿಮ್ಗೆ ಅನ್ಮೋಟ್ ಆಪ್ಷನ್ ಕೊಡ್ತಾ ಇದೀನಿ, ಮಾತಾಡ್ಬೋದು ಸರ್. ಜೈ ಜೀವನ್ ಸರ್. ಜೈ ಜೀವಂದನ್ ಸರ್, ಹೇಳಿ. ಸರ್, ಸಮೃದ್ಧಿ ಯೋಜನೆಯಲ್ಲಿ ಈಗ 18, 20, 22, 25 ವರ್ಷದ ಹುಡುಗಿಯರು ಅಥವಾ ಹುಡುಗಿಯರು ಜಾಯ್ನ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಹುಡುಗಿಯರ್ದೇ ಹೇಳ್ತೀನಿ ಎಕ್ಸಾಂಪಲ್. ಅವ್ರು Yes, ಈಗ sir. ಫ್ಯಾಮಿಲಿ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಈಗ ಅವ್ರ ಮನೆ ತಂದೆ ತಾಯಿ ಅವ್ರದ್ದೆಲ್ಲ ಕೊಟ್ಟಿರ್ತಾರೆ ಅವರು. ಈಗ ನಾಳೆ ಆ ಹುಡುಗಿ ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅವಾಗ ಮತ್ತೆ ಫ್ಯಾಮಿಲಿ ಅದು ಫ್ಯಾಮಿಲಿ ಆಗುತ್ತಲ್ಲ ಅವ್ರಿಗೆ, ತವ್ರ ಮನೆ ಆಗಲ್ಲಲ್ಲ, ಗಂಡನ ಮನೆನೇ ಫ್ಯಾಮಿಲಿ ಆಗುತ್ತೆ. ಅವಾಗ ಅಲ್ಲಿರೋರ್ನ ಸೇರ್ಸೋದಕ್ಕೆ ಅವಕಾಶ ಇದೆ ಸರ್? ಅಲ್ಲಿರೋರ್ಗೆ ಆ ಫ್ಯಾಮಿಲಿ ವೆರಿಫಿಕೇಶನ್ ನ ಅವರು ಆ ಮನೆಯಲ್ಲಿ ಒಂದ್ 5 ಜನ ಇದ್ದಾರೆ ಅಂದ್ರೆ ಆ ಹೆಣ್ಮಗುನು ಸೇರಿ, ಗಂಡ ಮತ್ತೆ ಆ ಇನ್ನ ಅವ್ರ ತಂದೆ ತಾಯಿ ಅವರೆಲ್ಲ ಇರ್ತಾರಲ್ವಾ, ಯಾರಾದ್ರೂ ಒಬ್ರು ID ಮಾಡ್ಕೊಂಡು ಅವ್ರದ್ದು JDGP ಮಾಡಿ ಅದ್ರಲ್ಲಿ ಫ್ಯಾಮಿಲಿ ವೆರಿಫಿಕೇಶನ್ ಮಾಡಿ ಈ ಹೆಣ್ಮಗುನು ಅದ್ರಲ್ಲೇನೆ ಜಾಯಿನ್ ಮಾಡಿಸ್ಬೋದು. ಆಯ್ತಾ? ಆ ರೀತಿ. ಅವಾಗ ಅವ್ರಿಗೆ ಬರುವಂತ ಬೆನಿಫಿಟ್ಸ್ ಆ ಹೆಣ್ಮಗು ಸಿಗುತ್ತೆ. ಸೊ ಇವ್ರಿಗೆ ಬರುವಂತ ಬೆನಿಫಿಟ್ಸ್ ಈ ಫ್ಯಾಮಿಲಿಗೆ ಸಿಗುತ್ತೆ. ಅರ್ಥ ಆಯ್ತಾ? ಹಾ ಹಾ ಹಾ. ಓಕೆ, ಅರ್ಥ. ಅಲ್ಲಿಗೆ ನೀವು ಫ್ಯಾಮಿಲಿ ವೆರಿಫಿಕೇಶನ್ ಚೇಂಜ್ ಮಾಡಕ್ ಏನು ಬರಲ್ಲ. ಒಂದ್ಸರಿ ಫ್ಯಾಮಿಲಿ ವೆರಿಫಿಕೇಶನ್ ಆಯ್ತು ಅಂದ್ರೆ ಮತ್ತೆ ಮಾಡಕ್ ಬರಲ್ಲ. ಬಟ್ ಆ ಹೆಣ್ಮಗುದು 2 ಕಡೆ ಹೆಸರು ಬೇಕಾದ್ರೆ ನೀವು ಆಡ್ ಮಾಡಿಸ್ಬೋದು. ಆಡ್ ಮಾಡ್ಬೋದಾ? ಅದೇ, ಥ್ಯಾಂಕ್ ಯು ಸರ್. ಅದನ್ನೇ ಕೇಳ್ಬೇಕಾಗಿತ್ತು. ನನಗೊಬ್ರು ಪ್ರಶ್ನೆ ಮಾಡಿದ್ರು, ನಾವು Yes, sir, yes, ತಿಳ್ಕೊಂಡು sir. ಹೇಳ್ತೀವಿ, ಅದಕ್ಕಾಗಿ ಇದು ಎಲ್ಲರಿಗೂ ಉಪಯೋಗ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಕೇಳಿದ್ದೀನಿ ಸರ್ ಈಗ. ಎಸ್ ಸರ್, ಎಸ್ ಸರ್, ಕ್ಲಾರಿಟಿ ಸಿಗ್ತಾ? ಹ್ಞೂ ಸರ್, ಕ್ಲಾರಿಟಿ ಸಿಕ್ತು. ಆಮೇಲೆ ನೀವು ಎಲ್ಲ ಅದನ್ನು ಈಗ ನಮಗೆ ದಿನ ಡೈಲಿ ಹೇಳ್ಬಿಟ್ಟು ಕಲಿಸ್ತಾ ಇದ್ದೀರಿ. ಅವ್ರು ಸ್ವಲ್ಪ ಮನಸ್ಸು ಕೊಟ್ಟು ಎಲ್ಲರೂ ನೋಡ್ಕೊಂಡ್ರೆ ನೀಟಾಗಿ ನಿಮ್ಮಲ್ಲೇ ಕಲ್ತ್ಕೊಂಡು ಅದು ಅವರೇ ಓನಾಗಿ ಎಲ್ಲ ಮಾಡ್ಕೋಬಹುದು. ಆ ರೀತಿ ನಿಧಾನವಾಗಿ ಎಲ್ಲ Yes, ಚೆನ್ನಾಗಿ sir. ಹೇಳ್ಕೊಡ್ತಾರೆ. ಅದಕ್ಕೆ ನಿಮಗೊಂದು ಧನ್ಯವಾದಗಳು. ಮತ್ತು ಇವತ್ತಿನ ಪ್ಲಾನ್ ಪ್ರೆಸೆಂಟೇಷನ್ ನಮ್ಮ ಮಂಜುನಾಥ್ ಸರ್ ಮಾಡಿದ್ರು. ಅವರು ಕೂಡ ಬಹಳ ಚೆನ್ನಾಗೇ ಮಾಡಿದ್ರು. ಜನರಲ್ ಆಗಿ ಹೇಳಿದ್ರು ಕೂಡ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಬಹಳ ಚೆನ್ನಾಗಿರ್ತಾವೆ ಅವ್ರು ಹೇಳಿದ್ದು. ಅದು ಕೂಡ ನಮಗೆ ಬಹಳ ಹಿಡಿಸ್ತು ಸರ್, ಚೆನ್ನಾಗೇ ಮಾಡಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಪ್ಯಾನಲಲ್ಲಿ 33 ಜನ ಇದ್ದಾರೆ. ಈಗ ಅವರೆಲ್ಲರೂ ಮೀಟಿಂಗ್ ಮುಗಿಯಲ್ಲಿವರೆಗೂ ಇದ್ದಾರೆ ಅಂದರೆ ಅವರು ನಿಜವಾಗಿ ಇಂಟ್ರೆಸ್ಟ್ ಆಗಿದ್ದಾರೆ, ತಿಳ್ಕೋಬೇಕಂತ ಆಸಕ್ತಿ ಇದೆ ಮತ್ತು ಕಲಿಬೇಕನ್ನೋಂಥ ಆಸಕ್ತಿ ಇದೆ ಅವರಿಗೆ. ಸೊ ಹಂಗಾಗಿ ಅದನ್ನು ಅವರು ಹೇಳ್ಕೊಡ್ತಕ್ಕಂಥ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಅವರು ಬಂದ್ವಿ, ದಿನ ಕೇಳಿದ್ವಿ, ಸಾರ್ ಹೇಳ್ತಾನೆ ಇರ್ತಾರೆ, ನಾವು ಹಂಗೆ ಕೇಳ್ಕೊಂಡು ಸುಮ್ಮನೆ ಆಗ್ತೀವಿ ಅಂದ್ರಲ್ಲ. ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನು ಹೇಳ್ತಾರೆ ಅದನ್ನ ಬರೆದಿಟ್ಕೊಳ್ಳೋದಾಗಲಿ, ನೆನ್ಪಿಟ್ಕೊಳ್ಳೋದಾಗಲಿ, ಅದನ್ನು ನೀವು ಪ್ರಯೋಗ ಮಾಡೋದಾಗಲಿ, ನಿಮಗೆ ಬಂದಿರತಕ್ಕಂಥ ಐಡಿನ ನೀವು ಮಾಡೋದಾಗಲಿ, ಏನಾದರೂ ತಪ್ಪಾದರೆ ಕೇಳಿ ತಿಳ್ಕೊಂಡು ಮಾಡೋ ಅಭ್ಯಾಸ ಮಾಡ್ಕೊಂಡ್ರೆ ನೀವು ಅವಾಗೆಲ್ಲ ಪರ್ಫೆಕ್ಟ್ ಆಗ್ತೀರಿ. ನೀವು ನಿಮ್ಮ ಟೀಮನ್ನು ಡೀಲ್ ಮಾಡ್ಕೊಂಡು ಹೋಗೋಕೆ ನಿಮಗೂ ಒಂದು ಇದು ಸಿಕ್ಕಂಗೆ ಆಗುತ್ತೆ. ನಿಮ್ಮ ಜೂನಿಯರ್ಸ್ ಎಲ್ಲ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಏನೇ ಇದ್ರೂ ನಮ್ಮ ಸೀನಿಯರ್ ಮಾಡಿಕೊಡ್ತಾರಪ್ಪ ಅನ್ನೋ ಕಾನ್ಫಿಡೆನ್ಸು ಅವ್ರಿಗೂ ಕ್ರಿಯೇಟ್ ಆಗುತ್ತೆ. ನೀವು ಕಲಿತು ಅವರಿಗೆ ಕಲಿಸಿ. ಆ ಅಭ್ಯಾಸನ ನಾವು ಬೆಳೆಸ್ಕೊಂಡು ಹೋದರೆ ಭಾಳ ಸುಲಭ ಮತ್ತು ಚೆನ್ನಾಗಿರುತ್ತೆ, ಟೀಮ್ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಈ ಉದ್ದೇಶದಿಂದ ನಾನು ಈ ಒಂದೆರಡು ಮಾತನ್ನು ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಜೈ ಜೀವಂದನ್ ಸರ್. ಜೈ ಜೀವಂದನ್ ಸರ್, ಥ್ಯಾಂಕ್ ಯು. ಎಸ್, ಸೊ ಮೀಟಿಂಗ್ ಕ್ಲೋಸ್ ಮಾಡೋದ? ಯಾರಾದ್ರೂ ಇದ್ದೀರಾ? ಮಾತಾಡುವಂಥದ್ದು ಏನಾದ್ರು ಇದೆಯಾ? ಎಸ್, ಯಾರಿಗಾದ್ರೂ ಹಿಂದಿ ಅರ್ಥ ಆಗುತ್ತೆ ಅಂದ್ರೆ ನೀವು ಹಿಂದಿ ಮೀಟಿಂಗಿಗೂ ಜಾಯ್ನ್ ಆಗ್ಬೋದು. ನಮ್ಮ ಮೀಟಿಂಗ್ ಜಸ್ಟ್ ಎಂಡ್ ಆದಾಗ ಅಲ್ಲಿ ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಲ್ಲೂ ಜಾಯ್ನ್ ಆಗ್ಬೋದು. ಲಿಂಕ್ ಶೇರ್ ಮಾಡ್ತೀನಿ, ಬೇಕಾದ್ರೆ ಜಾಯ್ನ್ ಆಗಿ. ನೆಕ್ಸ್ಟ್ ಇವತ್ತು JDGP ಬಗ್ಗೆ ಹೇಳಿದೆ, ಅದೊಂದು PDF ಇದೆ, ಅದನ್ನು ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ, ಮಾಡಿ ಜೂನಿಯರ್ಸ್ಗೂ ಹೇಳ್ಕೊಡಿ. ಜೂನಿಯರ್ಸ್ಗೂ ಅವ್ರಿಗೆ ಏನಾದ್ರು ಫುಲ್ಲು ನಾಲೆಡ್ಜ್ ಇಲ್ಲ ಅಂದ್ರೆ ಫಸ್ಟ್ ಟೈಮ್ ಮಾಡ್ಕೊಡಿ. ಓಕೆ, ನಂತರ ಕಲಿಸ್ಕೊಡಿ. ಓಕೆ, ಥ್ಯಾಂಕ್ ಯು. ಆ PDF ಅಲ್ಲಿ 236 ಅಂತ ಇಲ್ಲ, 150 ಅಂತ ಇದೆ. ಓಕೆ, 236 ಜಾಗದಲ್ಲಿ ಇನ್ನು 150 ಜಾಗದಲ್ಲಿ 250 ಹಾಕಿ, 118 ಜಾಗದಲ್ಲಿ 236 ಕಟ್ಟಿ, ಆ ರೀತಿ ಅವನ್ನೊಂಚೂರು ನೋಡ್ಕೊಂಡು ಆ PDF ಅಲ್ಲಿ ಈ ರೀತಿ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. ನಮ್ಮ ಶಿವಶಂಕರ ಸರ್ ಅವರು ಹೀಗೆ ಹ್ಯಾಂಡ್ ರೈಸ್ ಬಂದಿದೆ. ಸರ್ ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಕೊಡಿದೀನಿ, ಮಾತಾಡ್ಬೋದು ಸರ್. ಜೈ ಜೀವಂತನ್ ಸರ್. ಜೈ ಜೀವಂತನ್ ಸರ್, ಹೇಳಿ. ಸರ್, ಇವತ್ತು ನಮ್ಮ ಇದರಲ್ಲಿ ಮೀಟಿಂಗಲ್ಲಿ ಸರ್ಬಯ್ಯ ಸರ್ ಅವರು ಬ್ಯಾಗ್ ಬಂದಿದೆ, ನಮಗೆ ಪ್ಯಾಕೇಜ್ ಬಂದಿದೆ ಅಂತ ಹೇಳಿದ್ರು.
ಅದು ಕೇಳಿ ತುಂಬ ಸಂತೋಷ ಆಯಿತು. ಬಟ್ ಅದನ್ನು ಗ್ರೂಪಲ್ಲಿ ಒಂದನ್ನು ಶೇರ್ ಮಾಡಿದ್ರೆ ಸರ್ ಅದು ಹೆಂಗಿದೆ ಏನು ಎತ್ತ ಅದನ್ನು ನಾವು ಹೊಗೆ ಮೇಲೆ ಹೋಗಿ ಡೈರೆಕ್ಟ್ ನೋಡ್ಕೊಂಬಂದಿದ್ದೀವಿ. ಬಟ್ ಈಗ ಬೇರೆ ಕಡೆಯಿಂದ ಅವ್ರಿಗೆ ಬ್ಯಾಗು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತಂದರೆ ಅದು ಹೆಂಗಿದೆ ಏನು ಎತ್ತ ಅದನ್ನು ಒಂದು ಸ್ವಲ್ಪ ಗ್ರೂಪಲ್ಲಿ ಹಾಕ್ಕೊಡ್ಬೇಕು ಅಂತಂತ ಅವ್ರಿಗೆ ಕೇಳ್ಕೊತಾ ಇದ್ದೀವಿ ಸರ್. ಇಲ್ಲ ತಾವ್ಯಾರು ಗ್ರೂಪಲ್ಲಿ ಶೇರ್ ಮಾಡಬೇಕು ಹಂಗೆ. ಮತ್ತು ಇನ್ನೊಂದೇನು ಕ್ವಶನ್ ಅಂತಂದರೆ ಸರ್, ನಮ್ಮದು ಕೂಡ ಇವಾಗ ಒಂದು ಟೀಮ್ ಆಲ್ರೆಡಿ ರೆಡಿಯಾಗಿದೆ. ನಾಳೆ ನಾಡಿದ್ದು ಎಲ್ಲ ಅಮೌಂಟ್ ಎಲ್ಲ ಕಲೆಕ್ಟ್ ಆಗಿದೆ. ಅದನ್ನು ಕೂಡ ಅಮೌಂಟನ್ನು ಅದನ್ನು ಏನು ಇದು ಡಿ ಡಿ ತಗೋಬೇಕು ಅಂತಂತ ಹೇಳಿದಾರಲ್ಲ, ಅದು ತಮಗೆ ಕಳಿಸ್ಕೊಡೋದಾ ಇಲ್ಲ ಹೆಂಗೆ ಅಂತಂತ ಅದು ವಿಚಾರ ಏನು ಅಂತಂತ ಎಸ್ ತಿಳ್ಕೊಳಕ್ಕೆ. ಸರ್, ಹಾಂ ಎಸ್ ಸರ್, ನನಗೆ ಫೋನ್ ಮಾಡಿ ನಾನು ಹೇಳ್ತೀನಿ. ಓಕೆ ಓಕೆ ಸರ್, ಓಕೆ ಓಕೆ ಸರ್, ಆಯ್ತಾ. ಓಕೆ ಓಕೆ. ಆಮೇಲೆ ಆಮೇಲೆ ಒಂದು ಸರ್, ನಂದು ಅದೇ ನಂಜನಗೂಡು ಕೇಳಿದ್ನಲ್ಲ ಸರ್, ಅದು ವ್ಯಾಲೆಟಲ್ಲಿ ಹಾಗೆ ಇದೆ. ಹ್ಮ್ ಅದು 10,000 ಬಂದಿಲ್ಲ ಸರ್ ಇನ್ನು. ಇವತ್ತು ಅಬ್ಸರ್ವ್ ಮಾಡಿದೆ ಕಲೆಕ್ಷನ್ ಸೆಂಟರ್ದು. ಹ್ಮ್ ಅದು ಸ್ವಲ್ಪ ಹ್ಮ್ ಏನಾಗಿದೆ ತಾವು ಅದನ್ನು ನೋಡಿ ನಮಗೆ ದಯವಿಟ್ಟು ಕೊಡಿಸ್ಕೊಡ್ಬೇಕು ಅಂತಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಎಸ್ ಎಷ್ಟು ಸರ್, ಎಸ್ ಸರ್, ಇನ್ನು ಹ್ಮ್ ಹಾಂ ಹೇಳಿ ಸರ್. ಎಸ್ ಸರ್, ಖಂಡಿತ 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 ಸರ್, ನಮಗೆ ಗೊತ್ತು ಅದು ನಿಮ್ಮ ಕಲೆಕ್ಷನ್ ಸೆಂಟರ್ ನಂಜನಗೂಡು ತಗೋಬೇಕಂತ ಟ್ರೈ ಮಾಡ್ತಾ ಇದ್ರ. ಅಲ್ಲಿನೂ ಓಕೆ ಸರ್, ಅಮೌಂಟ್ ಕಟ್ ಆಗಿಲ್ಲ. ಅದ್ರ ಹೌದು ವಿಚಾರನೇ ಸರ್, ಈಗ ನಾನು ಮಾತಾಡಬೇಕು. ಓಕೆ ಸರ್, ಓಕೆ ಸರ್, ಓಕೆ ಸರ್, ಆಯ್ತು ಸರ್. ಖಂಡಿತ ಖಂಡಿತ ಸಿಗುತ್ತೆ. ಓಕೆ ಓಕೆ ಸರ್, ಇವತ್ತು ಮಂಜುನಾಥ್ ಸರು ತುಂಬ ಚೆನ್ನಾಗಿ ಪ್ಲಾನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮೆಂಬರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಮತ್ತು ತಮಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಸೀನಿಯರ್ ಆದಂಥ ಕರ್ಮ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ, ನನ್ನ 2 ಮಾತುಗಳ ಅವಕಾಶ ಮಾಡಿಕೊಟ್ಟ ಅಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ಜೈ ಜೀವಂದಾನ್. ಎಸ್ ಸರ್, ಥ್ಯಾಂಕ್ ಯು. ಎಸ್, ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತಾ ಇದ್ದೀನಿ. ಜೈ ಜೀವಂದನ್ ಅಂತ ತಿಳಿಸ್ಬೋದು. ಜೈ ಜೀವಂದಾನ್. ಜೈ 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 ಜೀವಂದನ್. ಜೀವಂತ ಜೈ ಜೀವನ್ ಜೈ ಜೀವಂತ ಜೈ ಜೀವನ್.